ಹಿಂದೂ ಬೆಳವಣಿಗೆ ದರ ಅಂತ ಬರ್ತಾ 1950ರಿಂದ 80 ಸರ್. ಈ ಹಿಂದೂ ಬೆಳವಣಿಗೆ ದರ ಬಗ್ಗೆ ಪರಿಕಲ್ಪನೆ ಕೊಟ್ಟಂಥ ವ್ಯಕ್ತಿ ಯಾರು ಬರ್ತಾರೆ? ಪ್ರೊಫೆಸರ್ ರಾಜಕೃಷ್ಣ ಬರ್ತಾರೆ. ಯಾರಂತಂದ್ರೆ ಪ್ರೊಫೆಸರ್ ರಾಜಕೃಷ್ಣ ಅಂತ ಬರ್ತಾರೆ ಸರ್. ಅದು 1978ರಲ್ಲಿ ಬಳಸಿದ ಪದ ನೋಡ್ರಿ. ಅದು ಇವ್ರು ಯಾವ ವರ್ಷ ಬಳಸ್ತಾರೆ ಪದ ಅಂತ ಹೇಳಿದ್ರೆ 1978 ನೋಡಿ ಸರ್. ಇದು ನೆಕ್ಸ್ಟ್ ಇದು ಧಾರ್ಮಿಕ ವರ್ತನೆ ಮತ್ತು ಧರ್ಮಾಧಾರಿತ ಆರ್ಥಿಕ ಮಾದರಿಯನ್ನು ಸೂಚಿಸೋದಿಲ್ಲ. ಇದು ಏನು ಸೂಚಿಸ್ತಂತಂದ್ರೆ GDP ವೃದ್ಧಿ ದರದ ದೀರ್ಘಕಾಲದ ಸ್ಥಗಿತಕ್ಕೆ ಬಳಸೋ ಒಂದು ತಾಂತ್ರಿಕ ಪದ ನೋಡ್ರಿ. ಯಾವ್ದಂತ ಎಲ್ಲರೂ ಹಿಂದೂ ಅಂದಗಳು ಎಲ್ಲರೂ ಧರ್ಮಕ್ಕೆ ಸಂಬಂಧಪಟ್ಟಂಗಿಲ್ಲದು. ಹಿಂದೂ ಬೆಳವಣಿಗೆ ಅಂತಂದ್ರೆ GDPಗೆ ಸಂಬಂಧಪಟ್ಟಂಥ ಒಂದು ಪದ ಬರ್ತದೆ ನೋಡಿ ಸರ್. ಇದು ಇವ್ರದ್ದೊಂದು ಗ್ರಂಥದಲ್ಲಿ ಬಳಕೆ ಮಾಡ್ತಾರೆ. ಇದು ಯಾವ್ದಂತಂದ್ರೆ ಈ ಪದನ ಹಿಂದೂ ಬೆಳವಣಿಗೆದರನ ಒಂದು ಗ್ರಂಥ ಬರ್ತದೆ. ಪ್ರೊಫೆಸರ್ ರಾಜಕೃಷ್ಣ ಅವರ ಒಂದು ಗ್ರಂಥ ಬರ್ತದೆ, ದ ನ್ಯೂ ಆಕ್ಸ್ಫರ್ಡ್ ಕಂಪನಿಯನ್ ಆಫ್ ಎಕನಾಮಿಕ್ಸ್ ಇನ್ ಇಂಡಿಯಾ ಅಂತ ನೋಡ್ರಿ. ಇದು ಯಾರ್ದಂತ ಕ್ವಶನ್ ಕೇಳ್ಬೋದು ಡೈರೆಕ್ಟಾಗಿ. ದ ನ್ಯೂ ಆಕ್ಸ್ಫರ್ಡ್ ಕಂಪನಿಯನ್ ಟು ಎಕನಾಮಿಕ್ಸ್ ಇನ್ ಇಂಡಿಯಾ, ಇದು ಯಾರ ಒಂದು ಗ್ರಂಥ ಅಂತಂದ್ರೆ ಯಾರ್ದ್ರಿ? ಪ್ರೊಫೆಸರ್ ರಾಜಕೃಷ್ಣ ಅಂತ ಬರ್ತ ನೋಡಿ ಸರ್. ಇದು ಇನ್ನೊಂದ್ಸಲ ನೋಡ್ರಿ, ಹಿಂದೂ ಬೆಳವಣಿಗೆ ಯಾವ ವರ್ಷ ಬರ್ತಂತೇನೆ? 1950 80 ಸರ್. ನೆಕ್ಸ್ಟ್ ಇವರು ಇಲ್ಲಿ GDP ಅಂತ ಎಷ್ಟು ಇರುವಂಥ 3.5ರಿಂದ 4 ಅಂತ ನೋಡ್ರಿ. ಎಷ್ಟಂತಂದ್ರೆ 3.5ರಿಂದ 4 ಬರ್ತೀರಿ. ಈ ಪದನ ಯಾವ ವರ್ಷ ಬಳಕೆ ಮಾಡ್ತಾರೆ ಫಸ್ಟ್ ಅಂತೇನೆ? 1978. ಈ ಪದ ಎದಕ್ಕೆ ಸಂಬಂಧಪಡ್ತಂತೇನೆ? GDP ವೃದ್ಧಿ ದರದ ದೀರ್ಘಕಾಲದ ಸ್ಥಗಿತಕ್ಕೆ ಬಳಸುವಂಥ ಒಂದು ಪದ ನೋಡ್ರಿ. ಇವ್ರದೊಂದು ಗ್ರಂಥ ಅಂತ ದ ನ್ಯೂ ಆಕ್ಸ್ಫರ್ಡ್ ಕಂಪನಿಯನ್ ಟು ಎಕನಾಮಿಕ್ಸ್ ಇಂಡಿಯಾ ಅಂತ ಬರ್ತ ನೋಡ್ರಿ. ಇದು ಯಾವ್ದಂತಂದ್ರೆ ಪ್ರೊಫೆಸರ್ ರಾಜಕೃಷ್ಣ ಅವ್ರ ನೋಡಿ ಸರ್. ಈ ಗ್ರಂಥದಲ್ಲಿ ಈ ಪದವನ್ನು ಬಳಕೆ ಮಾಡ್ತಾರಂತ. ಹಾಗಾದ್ರೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಯಾರ್ದ್ರಿ? ಇದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ದಾದಾಬಾಯಿ ನವರೋಜಿ ಯಾವ ವರ್ಷ ಬರ್ತಾರೆ ಇದನ್ನು? 1866 ಸರ್. 1866 ಬರ್ತ ನೋಡ್ರಿ. ದ ನ್ಯೂ ಎಕನಾಮಿಕ್ಸ್ ಇನ್ ಇಂಡಿಯಾ ಇದು ಯಾರ ಒಂದು ಕೃತಿ ರೀ? ಬಿಪಿನ್ ಚಂದ್ರಪಾಲ್ ಅಲ್ರಿ. ದ ನ್ಯೂ ಎಕನಾಮಿಕ್ ಮೀನ್ಸ್ ಇಂಡಿಯಾ, ದ ನ್ಯೂ ಎಕನಾಮಿಕ್ ಮೀನ್ಸ್ ಇಂಡಿಯಾ ಇದು ಯಾರೊಂದು ಕೃತಿ ಅಂತಂದ್ರೆ ಬಿಪಿನ್ ಚಂದ್ರಪಾಲ್. ಆಂಥಾಲಜಿ ಆಫ್ ಬಾಂಬು, ದ ನ್ಯೂ ಎಕನಾಮಿಕ್ಸ್ ಮ್ಯಾನ್ ಆಫ್ ಇಂಡಿಯಾ ಇವೆಲ್ಲ ಯಾರ ಒಂದು ಗ್ರಂಥ ಅಂತಂದ್ರೆ ಯಾರು ರೀ? ಬಿಪಿನ್ ಚಂದ್ರಪಾಲ್ ಅವ್ರು ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ GI ಟ್ಯಾಗ್ ಹೊಂದಿದಂಥ ತೇಜ್ಪುರ್ ಲೀಚಿ, ಇದು ಆಲ್ರೆಡಿ GI ಟ್ಯಾಗನ್ನು 2013 ಕೊಟ್ಟಿರ್ತಾರೆ ಇದಕ್ಕೆ. ಯಾವುದು? ತೇಜ್ಪುರ್ ಲೀಚಿ ಅಂತ ಬರ್ತ ನೋಡ್ರಿ. ತೇಜ್ಪುರ್ ಎಲ್ಲಿ ಮಾಡ್ತಾನೆ? ಅದು ಅಸ್ಸಾಂ ಸರ್. ಯಾವ ವರ್ಷ ಕೊಡ್ತಾನೆ ಅಂತ ಏನು GI ಟ್ಯಾಗ್ ಇದಕ್ಕೆ? 2013 ಸರ್. ಇದು ಯಾಕಂತ ಇತ್ತೀಚೆಗೆ ತೇಜ್ಪುರ್ ಲೀಚಿಯನ್ನು ಎಲ್ಲಿಗೆ ರಫ್ತು ಮಾಡಕೊಂತಾರಂತಂದ್ರೆ ಎಲ್ಲಿ ಸರ್? ದುಬೈ ಅಲ್ರಿ. ದುಬೈ ಮತ್ತು ಸಿಂಗಾಪುರ ಅಂತ ನೋಡ್ರಿ. ಇತ್ತೀಚಿನ ದುಬೈ ಮತ್ತು ಸಿಂಗಾಪುರ ಇದನ್ನು ಯಾರು ರಫ್ತು ಮಾಡಕೊಂತಾರೆ ಅಂತ ಮೊನ್ನೆ ಹೇಳಿದ್ದು ನಿಮ್ಗೆ. ಅಪ್ಪೇಡ ಮತ್ತು ನಾಪೇಡ ಬರ್ತು ಅಂತ ಹೇಳಿದ್ದೆ. ಅಪ್ಪೇಡ ಮತ್ತು ನಾಪೇಡ ಅಂದ್ರೆ ಅಪ್ಪೇಡ ಯಾವ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ ನಾನು. ಅಪ್ಪೇಡ AFEDA ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಬರ್ತಿರೋದು. ಅಪ್ಪೇಡ ಅಂತಂದ್ರೆ ಯಾವ ಸ್ಥಾಪನೆ ಆಗುತ್ತೆ ಅಂತಂದ್ರಿ? 1958 ಸ್ಥಾಪನೆ ಹತ್ರ ಅಪ್ಪೇಡ. ಅದು ನೆಕ್ಸ್ಟ್ ನಾಪೇಡ ಅಂತ ಬರ್ತೀರಿ. ಅದು 1987. ಅದು ಬುಡಕಟ್ಟು ಸರಿ. ಎಲ್ಲ ಏನು ಬುಡಕಟ್ಟು ಕಂಡುಬರ್ತಲ್ಲ, ಆ ಬುಡಕಟ್ಟು ಏನೇ ಒಂದು ಉತ್ಪನ್ನ ಮಾಡಿದಂಥ ಒಂದು ಉತ್ಪನ್ನವನ್ನು ಮಾರುಕಟ್ಟೆ ಪರಿಚಯ ಮಾಡಿದ ಅಂತಂದ್ರೆ ನಾಪೇಡ್ ಅಂತ ಬರ್ತೀರಿ. ಇಲ್ಲಿ ಏನೇ ಒಂದು ರೈತರು ಉತ್ಪನ್ನ ಮಾಡಿದ್ದನ್ನು ಮಾರುಕಟ್ಟೆ ಪರಿಚಯ ಮಾಡಿದ ಅಂತಂದ್ರೆ ಅಪ್ಪೇಡ್ ಅಂತ ಬರ್ತ ನೋಡ್ರಿ. ಅಪ್ಪೇಡ್ ಸ್ಥಾಪನೆ ಆಗಿದ್ದಂತೇನು 1958. ನಾಪೇಡ್ ಅಂತಂದ್ರೆ 1987 ಸರ್. ಕ್ರಿಪ್ಕೋ ಸ್ಥಾಪನೆ ಆತ್ರಿ. ಕ್ರಿಪ್ಕೋ ಅಂತ ಬರ್ತಲ್ರಿ. ಲಕ್ನೋ ಐತಲ್ರಿ 1980 ರೀ. 80 ಅಂತ ನೋಡ್ರಿ. ಕ್ರಿಬ್ಕೋ ಅಂತ ಬರ್ತೀರಿ. ಕ್ವಶನ್ ನೋಡಿದನ. ಕ್ರಿಬ್ಕೋ ಅನ್ನೋದು ಅಂದ್ರೆ ರಸಗೊಬ್ಬರ ಸಂಬಂಧಪಡ್ತಲ್ಲ. ಇದನ್ನು ರಸಗೊಬ್ಬರ ಸಂಬಂಧಪಟ್ಟಂಥ ಸಂಸ್ಥೆ ಬರ್ತದೆ, ಕ್ರಿಬ್ಕೋ ಅಂತ ಬರ್ತದೆ. ಈ ಕ್ರಿಬ್ಕೋ ಯಾವ ಸ್ಥಾಪನೆ ಆಗುತ್ತೆ ಅಂತಂದ್ರೆ 1980 ಸ್ಥಾಪನೆ ಆತ. ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತಂದ್ರೆ ಲಕ್ನೋ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಸರ್ ಇತ್ತೀಚೆಗೆ ಏನಂತಂದ್ರೆ ಪಂಜಾಬಿನ ಪಠಾಣ್ಕೋಟ್ನಿಂದ ಗುಲಾಬಿ ಪರಿಮಳದ ಲೀಚಿ ಎಲ್ಲಿಗೆ ರಫ್ತು ಹಾಕೊಂತಿರೋದು? ಕತಾರ್ ನೋಡ್ರಿ. ಇತ್ತೀಚೆಗೆ ಪಂಜಾಬ್ನ ಪಠಾಣ್ಕೋಟ್ನಿಂದ ಗುಲಾಬಿ ಪರಿಮಳದ ಲೀಚಿನ ಇದನ್ನು ಯಾವ ದೇಶಕ್ಕೆ ರಫ್ತು ಮಾಡಕೊಂತಾರೆ ಅಂತಂದ್ರೆ ಕತಾರ್ ಬರ್ತೀರಿ. ಕರ್ನಾಟಕದ ನೇರಳೆ ಹಣ್ಣನ್ನ ಎಲ್ಲಿ ರಫ್ತು ಮಾಡಕೊಂತಾರೆ? ಲಂಡನ್ ನೋಡ್ರಿ. ಕರ್ನಾಟಕದ ನೇರಳೆ ಹಣ್ಣು ಎಲ್ಲಿ ರಫ್ತು ಮಾಡ್ಕೊಂತಾರೆ ಅಂತಂದ್ರೆ ಲಂಡನ್ ಬರ್ತ ನೋಡ್ರಿ. ಮಿಜೋರಾಮ್ನಿಂದ ಆಂಥೋರಿಯಂ ಹೂವನ್ನು ಎಲ್ಲಿ ರಫ್ತು ಮಾಡ್ಕೊಂತಾರೆ ಅಂತಂದ್ರೆ ಸಿಂಗಾಪುರ್ ನೋಡ್ರಿ. ಆ ಕಡೆ ಈ ಕಡೆ ಒಂದಿಸಿ ಬರ್ರೆ ಕೊಟ್ರಿ ಏನು ಮಾಡ್ತೀವಿ ಇವನ್ನೆಲ್ಲ ಬಿತ್ತು ಬ್ಯಾನರ್ ಅನ್ಬಾರ್ದು. ನೆಕ್ಸ್ಟ್ ಇತ್ತೀಚೆಗೆ ಏನಂತಂದ್ರೆ ನಮ್ಮ ಬಿಜಾಪುರದ ಲಿಂಬೆ ಹಣ್ಣು ಎಲ್ಲಿಗೆ ಅಂತಂದ್ರೆ ದಾಂಡೇಲಿ ಅಂತ ಆಸ್ಟ್ರೇಲಿಯಾ ಮತ್ತು UK ನೋಡ್ರಿ. ಇತ್ತೀಚೆಗೆ ಆಸ್ಟ್ರೇಲಿಯಾ ಮತ್ತು UK ಬರುತ್ತೆ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಇತ್ತೀಚೆಗೆ ಏನಂತಂದ್ರೆ ಬಿಜಾಪುರ ಲಿಂಬೆ ಹಣ್ಣು ಎಲ್ಲಿಗೆ ಅಂತೇನ್ರಿ? ಆಸ್ಟ್ರೇಲಿಯಾ ಮತ್ತು UK ಸರ್. ನೆಕ್ಸ್ಟ್ ಸಿಂಗಾಪುರ್ ಮಿಜೋರಾಮ್ನಿಂದ ಆಂಥೋರಿಯಂ ಹೂವು ಸಿಂಗಾಪುರ್. ಕರ್ನಾಟಕದ ನೇರಳೆ ಹಣ್ಣು ಲಂಡನ್. ಪಂಜಾಬಿನ ಪಠಾಣ್ಕೋಟ್ನಿಂದ ಗುಲಾಬಿ ಪರಿಮಳದ ಲೀಚಿ ಎಲ್ರಿ? ಕತಾರ್ ನೋಡಿ ಸರ್. ಇದು ಇತ್ತೀಚೆಗೆ ತೇಜ್ಪುರ್ ಲೀಚಿ ಸಿಂಗಾಪುರ್ ಮತ್ತು ದುಬೈ ರೀ. ಸಿಂಗಾಪುರ್ ಮತ್ತು ದುಬೈ ಬರುತ್ತೆ ನೋಡಿ ಸರ್. ಇದು ಜೂನ್ 12 ಯಾವ ದಿನ ಮಾಡ್ಕೊಳ್ಳೋಣ ನಾವು? ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ. ವಿಶ್ವ ಬಾಲಕಾರ್ಮಿಕ
ವಿರೋಧನ. ಇಲ್ಲಿ ಮೂಲಭೂತ ಹಕ್ಕಲ್ಲಿ ಎಷ್ಟನೇ ವಿಧಿ ಹತ್ತಿರ ಜೀತ ಪದ್ಧತಿ ನಿರ್ಮೂಲನೆ ಬಗ್ಗೆ 23ನೇ ವಿಧಿ. ಯಾವ ವರ್ಷ ಬರ್ತಾರೆ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976. ನೆಕ್ಸ್ಟ್ ಬಾಲ ಕಾರ್ಮಿಕ ವಿರೋಧಿ ಕಾಯ್ದೆ 1986 ಸರ್. ಹಾಗಾದ್ರೆ ಇಲ್ಲಿ ಇದನ್ನೆಲ್ಲ ಯಾರು ರಚನೆ ಮಾಡ್ತಾರಂತ ILO ಅಂತ ಒಂದು ಸಂಸ್ಥೆ ಬರ್ತದೆ ರೀ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಬರ್ತದೆ. ಈ ILO ಸ್ಥಾಪನೆ ಹತ್ರ ಇದು 1919 ಈ ILO ಸ್ಥಾಪನೆ ಹತ್ತ. ಈ ILO ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂತಂದ್ರೆ ಜಿನೆವಾ ಸಲ್ರಿ. ILO ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಜಿನೆವಾ ಐತೆ ನೋಡ್ರಿ. ಹಾಗಾದ್ರೆ ಈ ಪ್ರಸ್ತುತ ಈ ILO ಮುಖ್ಯಸ್ಥ ಯಾರ್ದಾರ ಈಗ? ಪ್ರಸ್ತುತ ILO ಮುಖ್ಯಸ್ಥರು ಮಂಚ್ ಚಂದ ಇಲ್ರಿ ಅವ ನವಾಬ್ ಸಲಂ ನೋಡೋಣ ಸರ್. ನವಾಬ್ ಸಲಾಮ್ ಯಾರು ಬರ್ತಾವ ನೋಡ್ರಿ ಅದನ್ನು. ಉಳ್ಕೆ ಸರ್ ಜಿಕೆ ಅದ ಸರ್ ಜಾಸ್ತಿ ಇಷ್ಟ ಜಿಕೆ ಅಲ್ರಿ ಸರ್. ಬಂದಿಲ್ರಿ ಅವರು. ಕ್ವಶನ್ ನೋಡಿ ಸರ, ಕೇನೇ ಕ್ವಶನ್ ನೋಡ್ರಿ. ಏನು ಕ್ವಶನ್ ಅಂತಂದ್ರೆ ಕರ್ನಾಟಕದ ಭೌಗೋಳಿಕ ಒಟ್ಟು ಪ್ರದೇಶ ಎಷ್ಟೈತೆ ಅಂತ್ರಿ? ಕರ್ನಾಟಕ ಭೌಗೋಳಿಕ ಒಟ್ಟು ಪ್ರದೇಶ ಎಷ್ಟೈತ್ರಿ? ನನಗೆ ಗೊತ್ತದನ್ನು ಎಲ್ಲಿ ಹೋತ್ರಿ. ಕರ್ನಾಟಕ ವಿಸ್ತೀರ್ಣ 1,91,791 ಮುಗೀತು ನೋಡಂತ. ಕರ್ನಾಟಕ ಒಟ್ಟು ಭೌಗೋಳಿಕ ಪ್ರದೇಶ 19.5 ಲಕ್ಷ ಹೆಕ್ಟರ್ ಐತೆ ನೋಡ್ರಿ. ಕರ್ನಾಟಕ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟು? ಕ್ವಶನ್ ಬೇಕಾದ್ರೆ ನೋಡ್ರಿ. ಕರ್ನಾಟಕ ಒಟ್ಟು ಭೌಗೋಳಿಕ ಗೌರ್ಮೆಂಟ್ 9ನೇ ಕ್ಲಾಸ್ ಬುಕ್ ಐತೆ ನೋಡ್ರಿ ಅದು. ಕರ್ನಾಟಕ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟು ಐತೆ ಅಂತಂದ್ರೆ 19.5 ಲಕ್ಷ ಹೆಕ್ಟರ್ ಅಂತ ಬರ್ತದೆ ನೋಡಿ ಸರ್. ಇದು ಇಲ್ಲಿ ಸಾಗುವಳಿ ಭೂಮಿ ಬರ್ತದ, ಬೀಳು ಭೂಮಿ ಬರ್ತದೆ, ಈ ಥರ ಕ್ವಶನ್ ಕೇಳ್ತಾನ. ಒಂದಿಷ್ಟು ಬೇರೆ ಕ್ವಶನ್ ಕೇಳ್ತಾನ ನೋಡ್ರಿ. ಕರ್ನಾಟಕದಲ್ಲಿ ಸಾಗುವಳಿ ಮಾಡದ ಭೂಮಿ ಎಷ್ಟೈತ್ರಿ ಶೇಕಡ? ಕರ್ನಾಟಕದಲ್ಲಿ ನೀವು ಟಪ್ ಅನಿಸ್ಬೋದು, ಬೇಕಾದ್ರೆ ಕ್ವಶನ್ ಅಂತ ಕೇಳಿದ್ದೀನಿ. ಕರ್ನಾಟಕದಲ್ಲಿ ಸಾಗುವಳಿ ಮಾಡದ ಭೂಮಿ 7.2 ಐತೆ ಅಂತ ನೋಡ್ರಿ. 7.2 ಐತ್ರಿ. ಕರ್ನಾಟಕದಲ್ಲಿ ಸಾಗುವಳಿ ಲಭ್ಯವಿಲ್ಲದ ಭೂಮಿ ಎಷ್ಟು? 10.2 ಐತೆ ಅಂತ ನೋಡ್ರಿ. 10.2 ಬರ್ತಾನ. ಕರ್ನಾಟಕದಲ್ಲಿ ಬೀಳು ಭೂಮಿ ಎಷ್ಟೈತೆ ಅಂತ 9.5 ಐತೆ ನೋಡ್ರಿ. ಅತಿ ಹೆಚ್ಚು ಕರ್ನಾಟಕದಲ್ಲಿ ಬೀಳು ಭೂಮಿ ಕಂಡು ಬರ್ತಕ್ಕಂಥ ಜಿಲ್ಲೆ ಯಾವ್ದು ರೀ? ನಮ್ಮ ಕಲಬುರಗಿ ಸರ. ಸೆಕೆಂಡ್ ಯಾವ್ದು ರೀ? ಬೆಳಗಾವಿ ನೋಡ್ರಿ. ಫಸ್ಟ್ ಕಲಬುರಗಿ, ಸೆಕೆಂಡ್ ಬೆಳಗಾವಿ ಬರುತ್ತೆ ನೋಡಿ. ಅಂತ ಅತಿ ಹೆಚ್ಚಿನ ಅಂತಂದ್ರೆ ಬೀಳು ಭೂಮಿ ಶೇಕಡ ಎಷ್ಟು ಅಂತ ಲೆಕ್ಟರ್ 9.5 ಇದು ಬೀಳು ಭೂಮಿ ಆಯ್ತು ಸರ್ ಇದು. ಹಾಗಾದ್ರೆ ನೆಕ್ಸ್ಟ್ ಅತಿ ಹೆಚ್ಚು ಸಾಗುವಳಿ ಮಾಡದ ಭೂಮಿ ಶೇಕಡ 7.2 ಅಂತ ಹೇಳಿದೆ. ಯಾವ ಜಿಲ್ಲೆ ಅತಿ ಹೆಚ್ಚು ಸಾಗುವಳಿ ಮಾಡದ? ಬೆಂಗಳೂರು ನೋಡಿ ಸರ್. ಇದು ಅತಿ ಹೆಚ್ಚು ಸಾಗುವಳಿ ಮಾಡದ ಭೂಮಿ ಬೆಂಗಳೂರು. ಅತಿ ಹೆಚ್ಚು ಸಾಗುವಳಿ ಲಭ್ಯವಿಲ್ಲದ ಭೂಮಿ, ಅತಿ ಹೆಚ್ಚು ಸಾಗುವಳಿ ಲಭ್ಯವಿಲ್ಲದ ಭೂಮಿ ಅದ್ರ ಉಲ್ಟಾ ಆಯ್ತು ನೋಡಿ ಸರ್ ಇದು. ಅದೇ ಅತಿ ಹೆಚ್ಚು ಸಾಗುವಳಿ ಮಾಡದ ಭೂಮಿ ಅಂತ ನಮ್ಮ ಕಲಬುರಗಿ ಕಂಡು ಬರ್ತಿರೋದು. ಎಲ್ಲ ಜಾಗ ಐತಿ ಬಟ್ ಸಾಗುವಳಿ ಜಾಸ್ತಿ ಮಾಡಲ್ಲ ಅಲ್ಲಿ. ಅತಿ ಕಡಿಮೆ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯಲ್ಲಿ ಬರ್ತಂತಂದ್ರೆ ಬೆಂಗಳೂರಾಗ ಕಂಡು ಬರ್ತದೆ ನೋಡಿ. ಕರೆಕ್ಟ್ ಐತಿಲ್ರಿ ಇದು? ಇನ್ನೊಂದ್ಸಲ ಹೇಳ್ತು ನೋಡ್ರಿ. ಕರ್ನಾಟಕ ಒಟ್ಟು ಭೌಗೋಳಿಕ ಪ್ರದೇಶ ಎಷ್ಟು ಅಂತ 19.5 ಲಕ್ಷ ಹೆಕ್ಟರ್ ಅಂತ ಹೇಳಿದೆ. ಸಾಗುವಳಿ ಮಾಡದ ಭೂಮಿ ಎಷ್ಟೈತೆ? 7.2 ಐತ್ರಿ. ಸಾಗುವಳಿ ಮಾಡದ ಭೂಮಿ ಅತಿ ಹೆಚ್ಚಲ್ಲಿ ನಮ್ಮ ಕಲಬುರಗಿ ಒಳಗೆ. ಸಾಗುವಳಿ ಲಭ್ಯವಿಲ್ಲದ ಭೂಮಿ ಅಂತ ಬೆಂಗಳೂರು ಐತೆ ನೋಡಿ ಸರ್. ಇದು 10.2 ಐತಿ. ಅತಿ ಹೆಚ್ಚು ಬೀಳು ಭೂಮಿ ಎಲ್ಲಿ ಐತೆ ಅಂತ ಕಲಬುರಗಿ 9.5 ಐತೆ ನೋಡಿ ಸರ್ ಇದು. ನೆಕ್ಸ್ಟ್ ಅತಿ ಹೆಚ್ಚು ನಿವ್ವಳ ಸಾಗುವಳಿ ಭೂಮಿ ಅಂತ ಕಲಬುರಗಿ ಬರ್ತೀರಿ, ಇದು ಕರೆಕ್ಟ್ ಐತ್ರಿ. ನೆಕ್ಸ್ಟ್ ಅತಿ ಹೆಚ್ಚು ಅರಣ್ಯ ಹೊಂದಿರ್ತಕ್ಕಂಥ ಜಿಲ್ಲೆಗಳು ಯಾವಂತ್ರಿ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರ್ತಕ್ಕಂಥ ಜಿಲ್ಲೆಗಳು ಎಷ್ಟು ಅದಾವ ರೀ? ಟಾಪ್ 5 ಹೇಳಿ ಸರ್. ಭಾಳ ಬರ್ತವೆ ಮತ್ತೆ 32 ಜಿಲ್ಲೆ ಹೊಂದಿರ್ತವೆ. ಒಟ್ಟು ಎಷ್ಟು ಅಂತಂದ್ರೆ 5 ಜಿಲ್ಲೆ ಬರ್ತವೆ ಸರ್. ಅರಣ್ಯ ಹೊಂದಿದ್ದು 5 ಜಿಲ್ಲೆ ಬರ್ತವೆ. ಫಸ್ಟ್ ಯಾವ್ದು ರೀ? ಉತ್ತರ ಕನ್ನಡ, ಸೆಕೆಂಡ್ ಶಿವಮೊಗ್ಗ, ಥರ್ಡ್ ಚಿಕ್ಕಮಗಳೂರು, ಫೋರ್ತ್ ದಕ್ಷಿಣ ಕನ್ನಡ, ಫಿಫ್ತ್ ಕೊಡಗು ನೋಡ್ರಿ. ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು ಇವು ಅತಿ ಹೆಚ್ಚಿನಂಥ ಕರ್ನಾಟಕದಲ್ಲಿ ಅರಣ್ಯ ಹೊಂದಿದ್ದು. ಅತಿ ಕಡಿಮೆ ಅರಣ್ಯ ಹೊಂದಿರ್ತಕ್ಕಂಥ ಜಿಲ್ಲೆಗಳು ಅತಿ ಕಡಿಮೆ ಯಾವ್ದು ರೀ? ವಿಜಯಪುರ, ಸೆಕೆಂಡ್ ರೀ ಕೊಪ್ಪಳ, ಥರ್ಡ್ ರಾಯಚೂರು, ಬೀದರ್, ಗದಗ. ವಕ್ರ ಬೀಗ ಅಂತಂದ್ರೆ ವಿಜಯಪುರ, ಕೊಪ್ಪಳ, ರಾಯಚೂರು, ಬೀದರ್, ಗದಗ ಅಂದ್ರೆ ವಕ್ರ ಬೀಗ ಅಂತಲ್ಲ ನಮ್ಮ ಕಡೆ. ವಕ್ರ ಬೀಗ ಅಂದ್ರೆ ವಿಜಯಪುರ, ಕೊಪ್ಪಳ, ರಾಯಚೂರು, ಬೀದರ್, ಗದಗ ಇವು ಅತಿ ಕಡಿಮೆ ಅರಣ್ಯ ಹೊಂದಿರ್ತಕ್ಕಂಥ ಜಿಲ್ಲೆ ಬರ್ತದೆ ನೋಡಿ ಸರ್ ಇದು. ಹಾಗಾದ್ರೆ ಇನ್ನೊಂದೇನಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ವಿಸ್ತೀರ್ಣ ಹೊಂದಿರತಕ್ಕಂಥ ಜಿಲ್ಲೆ ಅವ್ರಿ ಕರ್ನಾಟಕ. PC ಫಿಕ್ಸ್ ಕ್ವಶನ್ ಇರವು. ಕರ್ನಾಟಕ ಅತಿ ಕಡಿಮೆ ಯಾವ್ದು ರೀ? 5 ಹೇಳಕ್ಕೆ ನನಗೆ ಒಟ್ಟು ಮತ್ತು ಮಡಗ ನಂಬರ್ ಎಲ್ಲ ಒಂದು ಹೇಳ್ಕೊಂಡು ಕೊಡಬಾರ್ದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಉಡುಪಿ, ಕೋಲಾರ,
ಇವೇನಂತಂದ್ರೆ ಅತಿ ಕಡಿಮೆ ಅಂತಂದ್ರೆ ವಿಸ್ತೀರ್ಣ ಕರೆಕ್ಟ್ ಐತಲ್ರಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಉಡುಪಿ, ಕೋಲಾರ ಇವು ಅತಿ ಕಡಿಮೆ ವಿಸ್ತೀರ್ಣದು. ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರತಕ್ಕಂಥ ಜಿಲ್ಲೆಗಳು ಅತಿ ಹೆಚ್ಚು ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ ಕರೆಕ್ಟ್ ಅಲ್ರಿ. ಬೆಳಗಾವಿ, ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆಗಳು ಅತಿ ಕಡಿಮೆ ಜನಸಂಖ್ಯೆ ಯಾವ್ದ್ರಿ? ಕೊಡಗು, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಗದಗ, ರಾಮನಗರ. ಮಾತ್ರ ಫಿಕ್ಸ್ ಆಗಿ ಕ್ವಶನ್ ಇದು. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಕ್ವಶನ್ ಏನಂತಂದ್ರೆ ಕಡಿಮೆ ಆದ್ರಿ ಕೊಡಗು ಸರ್. ಅದಾದಮೇಲೆ ಬೆಂಗಳೂರು ಗ್ರಾಮಾಂತರ, ಅದಾದಮೇಲೆ ಚಾಮರಾಜನಗರ, ಗದಗ, ರಾಮನಗರ. ಈ ಅತಿ ಕಡಿಮೆ ಏನಂತಂದ್ರೆ ಇವು ಜನಸಂಖ್ಯೆ. ಅತಿ ಹೆಚ್ಚು ಜನಸಂಖ್ಯೆ ಬೆಂಗಳೂರು ನಗರ, ಬೆಳಗಾವಿ, ಮೈಸೂರು, ತುಮಕೂರು, ಕಲಬುರಗಿ ನೋಡ್ರಿ. ಬೆಂಗಳೂರು, ಬೆಳಗಾವಿ, ಮೈಸೂರು, ತುಮಕೂರು, ಕಲಬುರಗಿ ಕರೆಕ್ಟ್ ಐತಲ್ರಿ ಅದು. ಇವು ಅತಿ ಹೆಚ್ಚು ಏನಂತ ಜನಸಂಖ್ಯೆ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಕರ್ನಾಟಕದ 5 ಜಿಲ್ಲೆಗಳು ಅತಿ ಹೆಚ್ಚು ಲಿಂಗಾನುಪಾತ. ಫಸ್ಟ್ ಯಾವ್ದು ರೀ? ಉಡುಪಿ. ಸೆಕೆಂಡ್ ರೀ ದಕ್ಷಿಣ ಕನ್ನಡ. ನೆಕ್ಸ್ಟ್ ರೀ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಹಾಸನ, ಚಿಕ್ಕಮಗಳೂರು. ಅತಿ ಹೆಚ್ಚು ಕೇನ ಕ್ವಶನ್ ಕೇಳಿ ನೋಡಿದನು. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆಗಳು ಫಸ್ಟ್ ಯಾವ್ದಂತೇನ? ಉಡುಪಿ. ಸೆಕೆಂಡ್ ದಕ್ಷಿಣ ಕನ್ನಡ. ಥರ್ಡ್ ಹಾಸನ, ಕೊಡಗು, ಚಿಕ್ಕಮಗಳೂರು. ಉಡುಪಿ, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಚಿಕ್ಕಮಗಳೂರು. ಅತಿ ಹೆಚ್ಚು ಲಿಂಗಾನುಪಾತ. ಅತಿ ಕಡಿಮೆ ಲಿಂಗಾನುಪಾತ ಯಾವ ಜಿಲ್ಲೆ ಐತ್ರಿ? ಬೆಂಗಳೂರು ನಗರ. ಸೆಕೆಂಡ್ ರೀ ಹಾವೇರಿ ಬರ್ಬೋದು ನೋಡ್ರಿ. ಸೆಕೆಂಡು ಹಾವೇರಿ ಬರ್ತ ನೋಡಿ ಸರ್. ಇದು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆಗಳು ದಕ್ಷಿಣ ಕನ್ನಡ, ಬೆಂಗಳೂರು ನಗರ, ಉಡುಪಿ ಅಂತ ಸಾಯ್ತಿದೆ ಅಲ್ಲೇ ನೀನು. ಯಾಕಂತಂದ್ರೆ ಬೆಂಗಳೂರು ನಗರ. ಸೆಕೆಂಡ್ ಯಾವ್ದು ರೀ? ಉಡುಪಿ. ಥರ್ಡ್ ಸಾರಿ ಕರೆಕ್ಟ್ ಅಲರ್ಟಲ್ಲಿ ಓಡ್ತಿರ್ತೀವಿ. ಇನ್ನೊಂದ್ಸಲ ನೋಡ್ರಿ. ಫಸ್ಟ್ ಯಾವ್ದು ಹೇಳಿದೆ? ದಕ್ಷಿಣ ಕನ್ನಡ, ಬೆಂಗಳೂರು ನಗರ, ಉಡುಪಿ. ನೆಕ್ಸ್ಟ್ ರೀ ಉತ್ತರ ಕನ್ನಡ ಮತ್ತು ರೀ ಆಯ್ತು 4 ರೀ ಉತ್ತರ ಕನ್ನಡ ಬರ್ತ ನೋಡಿ ಸರ. ಇವು ಟೋಟಲ್ ಅಂತ 4 ನೆನ್ಪಿಡ್ರಿ. ನೆಕ್ಸ್ಟ್ ಏನಂತಂದ್ರೆ ಅತಿ ಕಡಿಮೆ ಸಾಕ್ಷರತೆ ಉತ್ತರ ಕನ್ನಡ ಆದಮೇಲೆ ಕೊಡಗು ಬರ್ತ ನೋಡ್ರಿ. ಅತಿ ಕಡಿಮೆ ಸಾಕ್ಷರತೆ ಸ್ವಲ್ಪ ಸೌಂಡ್ ಜಾಸ್ತಿನೇ ಬರ್ತದೆ. ಅಂತಂದ್ರೆ ಯಾದಗಿರಿ ನೋಡಿ ಸರ. ಯಾದಗಿರಿ ಬಾಜು ಯಾವ್ದು ಐತ್ರಿ? ರಾಯಚೂರು. ಅಲ್ಲೇನೋ ಅಣ್ತಂಬ್ರಿ ಎಲ್ಲ ಯಾದಗಿರಿ, ರಾಯಚೂರು. ಅದಾದಮೇಲೆ ಚಾಮರಾಜನಗರ ಬರ್ತೀರಿ ಸರ್. ಚಾಮರಾಜನಗರ ಒಂದು ಗ್ಯಾಪ್ ಕೊಡ್ತಲ್ಲ. ಆಮೇಲೆ ಚಾಮರಾಜನಗರ ಆದಮೇಲೆ ಕಲಬುರಗಿ, ಬಿಜಾಪುರ. ಇವು ಆ ಕಡೆನೆಲ್ಲ ಏನಂತ ಅಲ್ಲೇ ಇದು ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡಿ ಸರ್. ಇಷ್ಟು ಅರ್ಥ ಆಗ್ತಿಲ್ಲ ರೀ ಅದು. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಕೇಂದ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಕೇಂದ್ರೀಯ ತೋಟಗಾರಿಕೆ ಎಲ್ಲಿತ್ತು? ಬೆಂಗಳೂರಿನ ಹೆಸರುಘಟ್ಟ. ಇಲ್ಲ ಆಪ್ಷನ್ಸ್ ಬೆಂಗಳೂರಿನ ಯಲಹಂಕ, ಬೆಂಗಳೂರಿನ ಆ ಅಂಕ ಈ ಅಂಕ ಅಂತ ಕೊಡ್ತಿರ್ತಾನೆ. ಬೆಂಗಳೂರಿನ ಹೆಸರುಘಟ್ಟ ಬರ್ತ ನೋಡಿ ಸರ. ಕೇಂದ್ರೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ. ನಾವು ಕೆಲವೊಂದಿಷ್ಟು ಸಂಸ್ಥೆ ಕೇಳ್ತೀನಿ. ಕರ್ನಾಟಕದಲ್ಲಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರ್ತವೆ ಹೇಳ್ರಿ ಅವು? ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಕರ್ನಾಟಕದಲ್ಲಿ ಒಂದು ರಾಣೆಬೆನ್ನೂರು ಅಂತದ, ಒಂದು ಮಂಡ್ಯ ಅಂತದ. ಅಂತ ಮಂಡ್ಯ ನೋಡಿ ಸರ್. ಕರ್ನಾಟಕದಲ್ಲಿ ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ ಎಲ್ಲಿತ್ತಂತಂದ್ರೆ ಮಂಡ್ಯ. ಮೆಕ್ಕೆಜೋಳ ಪಾರ್ಕ್ ಎಲ್ಲಿತ್ತಂತಂದ್ರೆ ರಾಣೆಬೆನ್ನೂರು. ಅರ್ಥ ಆಯ್ತಲ್ರಿ? ಮೆಕ್ಕೆಜೋಳ ಪಾರ್ಕ್ ಅಂತ ರಾಣೆಬೆನ್ನೂರು. ಮೆಕ್ಕೆಜೋಳ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಮಂಡ್ಯದ ಕಂಡು ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಯಂತ್ರಿತ ಸಂಸ್ಥೆ ಬೆಂಗಳೂರು. ಕರ್ನಾಟಕ ರಾಜ್ಯ ಮಾವು ನಿಯಂತ್ರಿತ ಸಂಸ್ಥೆ ಎಲ್ಲಿತ್ತಂತಂದ್ರೆ ಬೆಂಗಳೂರು ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಕೇಂದ್ರ ನಿತ್ಯ ಹರಿದ್ವರ್ಣ ಕೇಂದ್ರ ಆಗುಂಬೆ ಸರ್. ಇದು ಆಗುಂಬೆ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ರೇಷ್ಮೆ ಮಂಡಳಿ ಬೆಂಗಳೂರು. ಕರ್ನಾಟಕದಲ್ಲಿ ರೇಷ್ಮೆ ಸಂಶೋಧನಾ ಕೇಂದ್ರ ಮೈಸೂರು. ರೇಷ್ಮೆ ಮಂಡಳಿ ಬೆಂಗಳೂರು. ರೇಷ್ಮೆ ನಗರ ರಾಮನಗರ. ಈ ಮೊನ್ನೆ ಪೇಪರ್ ತುಮಕೂರು ಮೊದಲು ಅತಿ ಹೆಚ್ಚು ರೇಷ್ಮೆ ಬೆಳೆಯೋದು. ಮೊನ್ನೆ ಪೇಪರ್ ಕಟಿಂಗ್ ಬಂದಿಲ್ಲ ಅತಿ ಹೆಚ್ಚು ರೇಷ್ಮೆ ಬೆಳೆ ತುಮಕೂರು ಅಂತ ಪೇಪರ್ ಬಂತು ನೋಡೋದು. ರೇಷ್ಮೆ ಮಂಡಳಿ ಎಲ್ಲೆಲ್ರಿ? ಮೈಸೂರು. ಗಪ್ಪು ಮೈಸೂರು. ನಾ ಎಲ್ಲಿ 5 ಹೇಳ್ತಾನೆ ಮಾಡಿದ್ದೀನಿ ನಾನು ಮೈಸೂರು ಅಂತ. ಅವು ಗ್ರೂಪ್ ಯಾಕವನ. ನೆಕ್ಸ್ಟ್ ನೋಡಿ ಸರ್ ಇದು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಎಲ್ಲಿತ್ರಿ? ಚಿಕ್ಕಮಗಳೂರಿನ ಬಾಳೆಹೊನ್ನು ನೋಡ್ರಿ. ಕೇಂದ್ರೀಯ ಕಾಫಿ ಸಂಶೋಧನಾ ಎಲ್ಲಿತ್ತು ಅಂತಂದ್ರೆ ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಬರ್ತ ನೋಡಿ ಸರ್ ಇದು. ಕೇಂದ್ರೀಯ ಕಾಫಿ ಮಂಡಳಿ ಬೆಂಗಳೂರು. ಕೇಂದ್ರೀಯ ಕಾಫಿ ಮಂಡಳಿ ಬಂತಂತಂದ್ರೆ ಬೆಂಗಳೂರು ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಕೊಡಗು. ಕಾಫಿ ನಾಡು ಚಿಕ್ಕಮಗಳೂರು. ಶೇಕಡ ಕರ್ನಾಟಕದಲ್ಲಿ ಎಷ್ಟು ಕಾಫಿ ಬೆಳಿತಾರೆ? ಶೇಕಡ 71 ನೋಡ್ರಿ. ಕರ್ನಾಟಕದಲ್ಲಿ ಶೇಕಡ ಎಷ್ಟು ಕಾಫಿ ಬೆಳಿತಾರೆ ಅಂತಂದ್ರೆ 71 ಕರಿತೀವಿ ಸರ್ ಇದು. ಕಾಫಿ ದಿನ ಅಕ್ಟೋಬರ್ 1. ಚಂತೆಗೆ ಕಾಫಿ ಚಹಾ ಕುಡಿತೀರಿ ಮತ್ತು ಕಾಫಿ ದಿನ ಅಂತಂದ್ರೆ ಅಕ್ಟೋಬರ್ 1. ಚಹಾ ದಿನ ಅಂತ ಮೇ 21 ನೋಡ್ರಿ. ಚಹಾ ಕುಡಿಯೋಕೆ ಹೋದ್ರೆ ಚಹಾ ದಿನ 21 ನೋಡೋದು ಒಂದು ಚಹಾ ಕೊಡು ಅಂತ ಹೇಳ್ರಿ.
ಅದು ಚಹಾ ದಿನ ಮೇ 21. ಕಾಫಿ ದಿನ ಅಂತಂದ್ರೆ ಅಕ್ಟೋಬರ್ 1 ಬರುತ್ತೆ ನೋಡಿ ಸರ್. ಭಾರತದಲ್ಲಿ ಚಹಾ ಸಂಶೋಧನೆ ಕಲಿತೆ ಅಂತಂದ್ರೆ ಅಸ್ಸಾಂನ ಜೋರತ್ ಸರ್, ಅಸ್ಸಾಂನ ಜೋರತ್ ನೋಡಿ ಸರ್. ಭಾರತದಲ್ಲಿ ಮಣ್ಣು ಸಂಶೋಧನೆ ಕಲಿತೆ ಅಂತಂದ್ರೆ ಮಧ್ಯಪ್ರದೇಶದ ಭೂಪಾಲ್. ನೆಕ್ಸ್ಟ್ ಭಾರತದಲ್ಲಿ ಕೇಂದ್ರೀಯ ಲವಣಾಂಶ ಮಣ್ಣು ಸಂಶೋಧನೆ ಕಲಿತೆ ಅಂತಂದ್ರೆ ಹರಿಯಾಣದ ಕರ್ನಾಲ್. ಕೇಂದ್ರೀಯ ಲವಣಾಂಶ ಮಣ್ಣು ಸಂಶೋಧನೆ ಕೇಂದ್ರ ಅಂತಂದ್ರೆ ಹರಿಯಾಣದ ಕರ್ನಾಲ್. ಕೇಂದ್ರೀಯ ಶುಷ್ಕ ಮಣ್ಣು ಸಂಶೋಧನೆ ಕಲಿತೆ ಅಂತಂದ್ರೆ ಜೋಧ್ಪುರ್. ಕೇಂದ್ರೀಯ ಶುಷ್ಕ ಮಣ್ಣು ಬಂತಂತಂದ್ರೆ ಜೋಧ್ಪುರ್ ಬರ್ತ್ರಿ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಮಣ್ಣು ಸಂಶೋಧನೆ ಕಲಿಯೋದು ಅಂತಂದ್ರೆ ಬಳ್ಳಾರಿ. ಯಾವ ಸ್ಥಾಪನೆ ಆಗ್ತಾರೆ? ಬಳ್ಳಾರಿ ಒಳಗೆ 1954 ನೋಡ್ರಿ. ವೇ ಕ್ವಶನ್ ಇರೋದು 1954ರಲ್ಲಿ ಕರ್ನಾಟಕದಲ್ಲಿ ಮಣ್ಣು ಸಂಶೋಧನೆ ಕಲಿ ಸ್ಥಾಪನೆ ಅಂತಂದ್ರೆ ಬಳ್ಳಾರಿ. ಇನ್ನೊಂದು ಐತ್ರಿ ಹೆಬ್ಬಾಳ ನೋಡ್ರಿ. ಕರ್ನಾಟಕದಲ್ಲಿ ಮಣ್ಣು ಸಂಶೋಧನೆ ಕೇಂದ್ರ 2 ಅದಾವ್ರಿ, ಒಂದು ಬಳ್ಳಾರಿ, ಇನ್ನೊಂದು ಹೆಬ್ಬಾಳ. ಕರ್ನಾಟಕದಲ್ಲಿ ಭೂಕಂಪನ ಸಂಶೋಧನಾ ಕೇಂದ್ರ ಗೌರಿಬಿದನೂರು ಮತ್ತು ಚಿಂಚೋಳಿ. ಗೌರಿಬಿದನೂರು ಮತ್ತು ಚಿಂಚೋಳಿ ಬರ್ತಾವೆ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ ಮೊನ್ನೆ ಕ್ವಶನ್ ಕೇಳಿದ್ನಲ್ರಿ, ಇದು ಕೇಂದ್ರೀಯ ಮರ ವಿಜ್ಞಾನ ಕೇಂದ್ರ ಐತ್ರಿ ಬೆಂಗಳೂರು. ನಮ್ಮ ಕರ್ನಾಟಕದಲ್ಲಿ ಕೇಂದ್ರೀಯ ಮರ ಸಂಶೋಧನೆ ಕೇಂದ್ರ ಅಂತಂದ್ರೆ ಬೆಂಗಳೂರು ಬರ್ತಾವೆ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕ ಐತಲ್ರಿ ಇದು ಸಾಂಪ್ರದಾಯಿಕ ಔಷಧಿ ಕೇಂದ್ರ ಐತಿ ಕರ್ನಾಟಕದೊಳಗೆ. ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಔಷಧಿ ಕೇಂದ್ರ ಬೆಳಗಾವಿ ನೋಡ್ರಿ. ಕರ್ನಾಟಕದೊಳಗೆ ಸಾಂಪ್ರದಾಯಿಕ ಔಷಧಿ ಕೇಂದ್ರ ಅಂತಂದ್ರೆ ಬೆಳಗಾವಿ. ಕರ್ನಾಟಕದೊಳಗೆ ಔಷಧಿ ಪಾರ್ಕ್ ಅಂತ ಬಾಲ್ಕೋಟ್ ನೋಡ್ರಿ. ಔಷಧಿ ಪಾರ್ಕ್ ಅಂತಂದ್ರೆ ಬಾಲ್ಕೋಟ್ ಕಂಡು ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಕ್ವಶನ್ ಅರ್ಥ ಆಯ್ತಲ್ಲ ಇಷ್ಟು ಇದು. ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಕ್ವಶನ್ ಕೇನ್ರಿ. ಎಲ್ರಿ? ಹುಬ್ಬಳ್ಳಿ ನೋಡ್ರಿ. ನಮ್ಮ ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಕೇಂದ್ರ ಎಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರೆ ಹುಬ್ಬಳ್ಳಿ ಒಳಗೆ ಸ್ಥಾಪನೆ ನೋಡಿ ಸರ್ ಇದು. ಇಲ್ಲಿ ಮಸಾಲೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕರ್ನಾಟಕದಲ್ಲಿ ಪಾರ್ಕ್ಗಳನ್ನ ಎಲ್ಲಿ ಕಂಡು ಬರ್ತಾವೆ ಬಿಡ್ರಿ. ಪಾರ್ಕ್ಗಳು ಫುಡ್ ಪಾರ್ಕ್. ತುಮಕೂರಿನ ಪ್ಲೇಸ್ ನೆನ್ಪಿಟ್ರಿ ಅದನ್ನ. ತುಮಕೂರಿನ ವಸಂತ ನರಸಾಪುರ ಏನು ಬರ್ತಲ್ಲ ಇದು, ಇಲ್ಲಿ ಫುಡ್ ಪಾರ್ಕ್ ನೋಡ್ರಿ. ತುಮಕೂರಿನ ವಸಂತ ನರಸಾಪುರ ಅಂತದ್ದು ಫುಡ್ ಪಾರ್ಕ್. ನೆಕ್ಸ್ಟ್ ಗೋಡಂಬಿ ಪಾರ್ಕ್ ಎಲ್ರಿ? ದಕ್ಷಿಣ ಕನ್ನಡ ಸರ್ ಇದು ಕುಮಟಾ. ಉತ್ತರ ಕನ್ನಡದ ಕುಮಟಾ ಅಂತ ನೋಡ್ರಿ ಅದು. ಗೋಡಂಬಿ ಸಂಶೋಧನೆ ಕೇಂದ್ರ ಅಂತಂದ್ರೆ ಉತ್ತರ ಕನ್ನಡದ ಕುಮಟಾ ಬರ್ತ ನೋಡಿ ಸರ್ ಇದು. ಕೆಲವೊಂದಿಷ್ಟು ಗೋಡಂಬಿ ತಳಿ ಬರ್ತಾವೆ ಸರ್. ಯಾವ್ರಿ? ನೇತ್ರ ಗಂಗಾ ಮತ್ತು ನೇತ್ರ ಜಂಬು. ಎದುರು ತಳಿ ಅಂತ ಗೋಡಂಬಿ ತಳಿ ನೋಡ್ರಿ. ನೇತ್ರ ಗಂಗಾ, ನೇತ್ರ ಜಂಬು ಎದುರು ತಳಿ ಅಂತಂದ್ರೆ ಗೋಡಂಬಿ ತಳಿ. ಸಹ್ಯಾದ್ರಿ ದುರ್ಗ ಶೇಂಗಾ ತಳಿ ನೋಡ್ರಿ. ಕಡ್ಲೆ ನಿಮ್ಮ ಕಡೆ ಕಡ್ಲೆ ಅಂತೀರೇನ್ರಿ? ನೆಲಗಡ್ಲೆ ಅಂದ್ರೆ ಕಡ್ಲಿ, ನೆಲಗಡ್ಲೆ ಅಂತ ಶೇಂಗಾ. ನೆಕ್ಸ್ಟ್ ಅಂದ್ರೆ ಸಹ್ಯಾದ್ರಿ ದುರ್ಗ ಅಂತಂದ್ರೆ ಶೇಂಗಾ ಅಂತ ಕರಿತೀವಿ ನೋಡಿ ಸರ್ ಇದು. ನೆಕ್ಸ್ಟ್ ಸ್ಪೈಸ್ ಪಾರ್ಕ್ ಎಲ್ಲೈತೆ? ಸ್ಪೈಸ್ ಪಾರ್ಕ್ ಹಾವೇರಿ ಜಿಲ್ಲೆ ಬ್ಯಾಡಗಿ. ಸ್ಪೈಸ್ ಪಾರ್ಕ್ ಅಂತ ಹಾವೇರಿ ಜಿಲ್ಲೆ ಬ್ಯಾಡಗಿ ನೋಡಿ ಸರ್ ಇದು. ತೆಂಗು ಪಾರ್ಕ್ ತುಮಕೂರಿನ ಪ್ಲೇಸ್ ಕೋನೆಹಳ್ಳಿ. ತುಮಕೂರಿನ ಕೋನೆಹಳ್ಳಿ ನೋಡಿ ಸರ್ ಇದು. ನೆಕ್ಸ್ಟ್ ಕರ್ನಾಟಕದಲ್ಲಿ ಸೌರ ವಿದ್ಯುತ್ ಪಾರ್ಕ್ ಪಾವಗಡ. ಪಾವಗಡ ಬರ್ತದೆ ನೋಡಿ ಸರ್ ಇದು. ಭಾರತ ಎಷ್ಟು ಸ್ಥಾನ ಸೌರ ವಿದ್ಯುತ್ ಒಳಗೆ? ಈಗ 2ನೇ ಸ್ಥಾನ ಐತ್ರಿ. ಪ್ರಸ್ತುತ ಭಾರತ ಸೌರ ವಿದ್ಯುತ್ ಎಷ್ಟನೇ ಸ್ಥಾನ ಐತಿ? 2ನೇ ಸ್ಥಾನ. ಫಸ್ಟ್ ಯಾವ್ದೈತ್ರಿ? ಚೀನಾ. ಥರ್ಡ್ ಯಾವ್ದೈತ್ರಿ? ಅಮೇರಿಕ. ಎಷ್ಟು ಮೆಗಾವಾಟ್ ಭಾರತ ಉತ್ಪನ್ನ ಮಾಡಿದೆ ಸೌರನ? 37 ಸರ್. ಭಾರತ ಅಂತ 37 ಮೆಗಾವಾಟನ್ನು ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಚಾಕ್ಲೇಟ್ ಪಾರ್ಕ್ ದಕ್ಷಿಣ ಕನ್ನಡದ ಪುತ್ತೂರಿನ ಕಾಪು ಅಂತ ಬರ್ತ ನೋಡ್ರಿ. ದಕ್ಷಿಣ ಕನ್ನಡ ಪುತ್ತೂರಿನ ಕಾಪು ಅಂತ ಬರ್ತ ನೋಡ್ರಿ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಅಕ್ಷಯ ಆಹಾರ ಪಾರ್ಕ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನೋಡ್ರಿ. ಕರ್ನಾಟಕದಲ್ಲಿ ಅಕ್ಷಯ ಆಹಾರ ಪಾರ್ಕ್ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಉದ್ಯಮಿ ಪಾರ್ಕ್ ರಾಮನಗರದ ಹಾರೋಳಿ ಬರ್ತ ನೋಡ್ರಿ. ರಾಮನಗರದ ಹಾರೋಳಿ ಬರ್ತ ನೋಡಿ ಸರ್ ಇದು. ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಡೇಟಾ ಪಾರ್ಕ್ ಅಂತ ಮಾಡ್ಕೊತಾರೆ. ಡೇಟಾ ಪಾರ್ಕ್ ಎಲ್ಲಿ ಮಾಡ್ಕೊತಾರೆ? ಬೆಂಗಳೂರು, ಮಂಗಳೂರು, ಮೈಸೂರು ನೋಡ್ರಿ. ಕ್ವಶನ್ ಕೇಳೋ ಸಾಧ್ಯತೆ ಐತೆ ನೋಡ್ರಿ. ಕರ್ನಾಟಕದಲ್ಲಿ ಇತ್ತೀಚೆಗೆ ಡೇಟಾ ಪಾರ್ಕ್ ಅಲ್ರಿ ಅದು. ಡಾಟಾ ಪಾರ್ಕ್ ಅಥವಾ ಡೇಟಾ ಪಾರ್ಕನ್ನು ಎಲ್ಲಿ ಮಾಡ್ಕೊತಾರೆ ಅಂತಂದ್ರೆ ಬೆಂಗಳೂರು, ಮಂಗಳೂರು, ಮೈಸೂರು. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಮಾಡ್ಕೊತಾರೆ ರೀ. ಮಂಗಳೂರು ಮತ್ತು ಬಿಜಾಪುರ ನೋಡ್ರಿ. ನಮ್ಮ ಕರ್ನಾಟಕದೊಳಗೆ ಇತ್ತೀಚೆಗೆ ಏನು ಮಾಡ್ಕೊಂತಾರೆ? ಪ್ಲಾಸ್ಟಿಕ್ ಪಾರ್ಕ್ ಮಾಡ್ಕೊತಾರೆ. ಎಲ್ಲಿ ಮಾಡ್ಕೊತಾರೆ ಅಂತಂದ್ರೆ ಮಂಗಳೂರು ಮತ್ತು ಇನ್ನೊಂದು ಎಲ್ಲಿ ಅಂತ ಬಿಜಾಪುರ ಬರ್ತದೆ ಸರ್ ಇದು. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟೆ. ಸಾಗರೋತ್ಪನ್ನ ಪಾರ್ಕ್ ಮಂಗಳೂರು. ನೆಕ್ಸ್ಟ್ ಯಾವ ಬರ್ತದೆ ಸರ್ ಪಾರ್ಕ್ಗಳು? ಮತ್ತು ಯಾವ್ದನ್ರಿ? ಇಷ್ಟು ನೆನ್ಪಿಡ್ರಿ ಅವನ್ನ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಹೌದ್ರಿ ಲೇಕ್ ಪಾರ್ಕಾ? ರೈಸ್ ಪಾರ್ಕ್. ಲೇಕ್ ಪಾರ್ಕ್ ಅಂತ ಧಾರವಾಡ ಕಂಡು ಬರ್ತೀರಿ ಇದು. ರೈಸ್ ಪಾರ್ಕ್ ಅಂತಂದ್ರೆ ಗಂಗಾವತಿ ಜಿಲ್ಲೆ ಕರಟಿಗೆ ಅಂತ ನೋಡ್ರಿ. ಗಂಗಾವತಿ ಜಿಲ್ಲೆ ಕರಟಿ. ಕರಟಿ ಇದ್ದಲ್ರಿ ಭತ್ತದ ನಾಡು ಅಂತ ಕರಿತೀವಿ ನಾವು. ನಮ್ಮ ರಾಯಚೂರು ಮತ್ತು ಗಂಗಾವತಿ ಮತ್ತು ಭತ್ತದ ನಾಡು ಅಂತ ಕರಿತೀವಿ. ಕರೆಕ್ಟ್ ಅಲ್ರಿ? ಸಂಜೀವಿನಿ ಪಾರ್ಕ್ ಎಲ್ಲ ಸತ್ಕಿತ್ತು ಹೋಗಿರಿ. ಮತ್ತು ಊರನ್ನಿದ್ದು ಪಾರ್ಕ್ ಬರ್ತಾವೆ ಇಲ್ಲಿ.
ನಿರ್ಮಲ ಪಾರ್ಕು, ಸಂಜೀವಿನಿ ಪಾರ್ಕು, ಅಂತ ಎಳಗುಂದಿ, ಯರಗೋಡಿ, ಅಂಚನಾಳ, ಕಡಗಡ್ಡೆ, ತೊಲಮೆಂಚ ಮತ್ತು ಹಂಗೆ ಹೇಳ್ಬೇಕತ್ ನಾನು ಸ್ಪೀಡಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ಕಬ್ಬಿಣ ಅದಿರುಗಳು ಬರ್ತವೆ ಸರ್. ಇಲ್ಲಿ ಕಬ್ಬಿಣ ಅದಿರುಗಳು ಬರ್ತವೆ. ಅಂದ್ರೆ ಕ್ವಶನ್ ಅಂಕೆ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬಳ್ಳಾರಿಯ ಸಂಡೂರು ಇದಕ್ಕೆ ಫೇಮಸ್ ಅಂತ ಕ್ವಶನ್ ಅಂಕೆ ರೀ. ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ ಸರ್. ಕಬ್ಬಿಣ ಮತ್ತು ಮ್ಯಾಂಗ್ನೀಸ್. ನಮ್ಮ ಕರ್ನಾಟಕದಲ್ಲಿ ಏನೇನು ಜಾಸ್ತಿ ಉತ್ಪನ್ನ ಬರ್ತಲ್ಲ ಸರ್ ಒಂದಿಷ್ಟು ನೋಡ್ಕೊಂಡು. ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಉತ್ಪನ್ನಗಳು ಕರ್ನಾಟಕದಲ್ಲಿ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಅದಿರು ದೊರೆತಕ್ಕಂಥ ರಾಜ್ಯ ಯಾವ್ದು? ಕರ್ನಾಟಕ ಸರ್. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಇರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ಕಬ್ಬಿಣ ಉತ್ಪಾದನೆ ರಾಜ್ಯ ಫಸ್ಟ್ ಐತಿ ಅಂತಂದ್ರೆ ಒಡಿಶಾ ಸರ್. ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಹೊಂದಿರತಕ್ಕಂಥ ಗಣಿ ಯಾವುದಂತಂದ್ರೆ ಒಡಿಶಾದ ಕಿಯೋಂಜರ್ ಗಣಿ. ಒಡಿಶಾದ ಕಿಯೋಂಜರ್ ಗಣಿ ಅಂತ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಹೊಂದಿರತಕ್ಕಂಥ ಗಣಿದು. ಕಬ್ಬಿಣ ಅದಿರು ಎಷ್ಟು ಕಣ್ಣು ಬರ್ತಾವ್ರಿ? 4 ಸರ್. ಕಬ್ಬಿಣದ ಎಷ್ಟು ಕಣ್ಣು ಬರ್ತವೆ ಅಂತಂದ್ರೆ 4. ಯಾಕೆ ಕಣ್ಣು ಬರ್ತಾವ್ರಿ? ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸಿಡ್ರೈಟ್. ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್, ಸಿಡ್ರೈಟ್ ಸರ್. ಇಷ್ಟು ಕಬ್ಬಿಣ ಅದಿರು ಕಂಡು ಬರ್ತಾವೆ. ಉತ್ತಮ ದರ್ಜೆ ಯಾವ್ದು ರೀ? ಮ್ಯಾಗ್ನೆಟೈಟ್. ಅದಾದ ನಂತರ ಹೆಮಟೈಟ್, ಅದಾದ ನಂತರ ಲಿಮೋನೈಟ್, ಅದಾದ ನಂತರ ಸಿಡ್ರೈಟ್. ಈ 4 ಅದಿರೊಳಗೆ ಭಾರತದಲ್ಲಿ ಕಂಡು ಬರೆದಿರ್ತಕ್ಕಂಥ ಒಂದು ಅದಿರು ಯಾವ್ದು ರೀ? ಸಿಡ್ರೈಟ್. ಭಾರತದಲ್ಲಿ ಕಂಡು ಬರೆದಿರ್ತಕ್ಕಂಥ ಅದಿರು ಅಂತಂದ್ರೆ ಸಿಡ್ರೈಟ್ ಬರ್ತದೆ ನೋಡಿ ಸರ್. ಇದು ಮ್ಯಾಗ್ನೆಟೈಟ್ ಯಾವ ಒಂದು ಬಣ್ಣ ಆಗಿರ್ತೀರಿ? ಇದು ಕಪ್ಪು. ಮ್ಯಾಗ್ನೆಟೈಟ್ ಅಂತಂದ್ರೆ ಕಪ್ಪು. ಹೆಮಟೈಟ್ ಅಂತಂದ್ರೆ ಕೆಂಪು. ಹೆಂಗದಳ ಮತ್ತು ಅಲ್ಲಿ ಆಪ್ಷನ್ಸ್ ಕೆಂಪು ಮತ್ತು ಹಂಗನ ಮಾಡ್ರಿ. ಹೆಂಗಗಳ ಅಂತಂದ್ರೆ ಕೆಂಪು ಅದರ. ಮ್ಯಾಗ್ನೆಟೈಟ್ ಅಂತಂದ್ರೆ ಕಪ್ಪು ಐತಿ. ಲಿಂಬೆಹಣ್ಣು ಹಂಗೈತಿ ಮತ್ತು ಲಿಂಬೆಹಣ್ಣು ಮತ್ತು ಹಸಿರಿದ್ದಾಗ ನೋಡಿ ಹಸಿರು ಅಂತ ಮಾಡಿ. ಲಿಮೋನೈಟ್ ಅಂತಂದ್ರೆ ಹಳದಿ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಇನ್ನೊಂದು ಸಿಡ್ರೈಟ್ ಕಂದು ನೋಡ್ರಿ. ಮ್ಯಾಗ್ನೆಟೈಟ್ ಯಾವ ಬಣ್ಣ? ಹೆಮಟೈಟ್, ಲಿಮೋನೈಟ್, ಸಿಡ್ರೈಟ್ ಕಂದು ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ಅತಿ ಹೆಚ್ಚು ಉತ್ಪನ್ನ ಮಾಡ್ತಾರೆ. ಭಾರತದೊಳಗೆ ಅತಿ ಹೆಚ್ಚು ಮ್ಯಾಗ್ನೆಟೈಟ್ ಉತ್ಪಾದನೆ ಒಂದು ರಾಜ್ಯ ಅಂತಂದ್ರೆ ನಮ್ಮ ಕರ್ನಾಟಕ ಬರ್ತದೆ ನೋಡಿ ಸರ್. ಇದು ಇಲ್ಲಿ ಕರ್ನಾಟಕದಲ್ಲಿ ಕಬ್ಬಿಣ ಅದಿರನ್ನ ಹಂಚಿಕೆ ಮಾಡ್ತಾರೆ ಕೆಲವೊಂದಿಷ್ಟು ಜಿಲ್ಲೆಯೊಳಗೆ. ನಮ್ಮ ಕ್ವಶನ್ ಏನು ಕೇಳ್ತಾನೆ ಅಂತಂದ್ರೆ ಕೆಲವೊಂದಿಷ್ಟು ಪ್ಲೇಸ್ ಕೊಟ್ಟಿದ್ದು ಯಾವ ರಾಜ್ಯದಲ್ಲಿ ಕಬ್ಬಿಣ ನಿಕ್ಷೇಪ ಗಣಿ ಅಂತ ಕ್ವಶನ್ ಕೇಳ್ತಾನೆ ರೀ. ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಜಿಲ್ಲೆ ಬರ್ತಾರೆ ಕಬ್ಬಿಣ ಫೇಮಸ್. ಯಾವುದು? ಚಿತ್ರದುರ್ಗ ಆಗಲಿ, ನಮ್ಮ ಬಳ್ಳಾರಿ ಆಗಲಿ, ನೆಕ್ಸ್ಟ್ ಶಿವಮೊಗ್ಗ, ಅವೆಲ್ಲ ಕೆಲವೊಂದಿಷ್ಟು ಪ್ಲೇಸ್ ಏನು ಮಾಡ್ತು ಅಂತ ಕಬ್ಬಿಣಕ್ಕೆ ಫೇಮಸ್ ಅದ ರೀ. ನಾ ಕೆಲವೊಂದಿಷ್ಟು ಪ್ಲೇಸ್ ಹೇಳ್ತೀನಿ ಸರ್. ಅವು ಯಾವ ಜಿಲ್ಲೆ ಕಂಡು ಬರ್ತಾವೆ ನೋಡ್ರಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ. ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ನೋಡ್ರಿ ಅವನ? ರಾಮದುರ್ಗ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಿರೋದು? ರಾಮದುರ್ಗ ಬೆಟ್ಟ ಅಲ್ರಿ, ಬಳ್ಳಾರಿ ಅಂತ ನೋಡ್ರಿ. ರಾಮದುರ್ಗ ಬೆಟ್ಟ ಇದು ಕಬ್ಬಿಣಕ್ಕೆ ಫೇಮಸ್. ಎಲ್ಲಿ ಕಂಬರ್ತಂತಂದ್ರೆ ಬಳ್ಳಾರಿ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಬಳ್ಳಾರಿಯಲ್ಲಿ ಕಂಡು ಬರ್ತಕ್ಕಂಥ ಕಬ್ಬಿಣ ಒಂದು ಕೆಲವೊಂದಿಷ್ಟು ಪ್ಲೇಸ್ ನೋಡ್ರಿ ಯಾವ ಬರ್ತಾವ ಅಂತಂದ್ರೆ ಹೊಸಪೇಟೆ, ಅದು ಬಳ್ಳಾರಿ ಸಂಬಂಧಪಡ್ತು. ಹೊಸಪೇಟೆ, ಸಂಡೂರು, ದೋಣಿಮಲೈ, ವಿಭೂತಿಗುಡ್ಡ, ಕುಮಾರಸ್ವಾಮಿ ಬೆಟ್ಟ, ತಿಮ್ಮಪ್ಪನ ಗುಡಿ, ದೇವಾದ್ರಿ ಬೆಟ್ಟ, ರಾಮದುರ್ಗ ಬೆಟ್ಟ, ಬೆಳಗಾಳ ಅಲ್ರಿ, ಬೆಳಗಾಳ, ರಾಮದುರ್ಗ ಬೆಟ್ಟ, ದೇವಾದ್ರಿ ಬೆಟ್ಟ. ಬರೀ ಹೆಂಗೆ ದೇವಾದ್ರಿ ಬೆಟ್ಟ ಮತ್ತು ರಾಮದುರ್ಗ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಬರ್ತಾನೆ ಕ್ವಶನ್ ಕೇಳ್ಬಿಡ್ತಾನೆ ರೀ. ಬಳ್ಳಾರಿ ಮೊನ್ನೆ ಒಂದು ಕ್ವಶನ್ ಕೇಳಿದ್ರೆ RSIಗೆ ಯಾವ್ದು ಅದು ಕ್ರೌಂಚಗಿರಿ ಬೆಟ್ಟ ಅಲ್ರಿ. ಕ್ರೌಂಚಗಿರಿ ಬೆಟ್ಟ ಆ ಥರ ಕ್ವಶನ್ ಕೇಳ್ಬಿಡ್ತಾನೆ. ನಮಗೆ ಗೊತ್ತಿರಲ್ಲ ಎಲ್ಲಿ ಬರ್ತಾವ ಇಲ್ಲ ಅಂತಂದ್ರೆ. ಕ್ರೌಂಚಗಿರಿ ಬೆಟ್ಟ ಎಲ್ಲಿ ಬರ್ತಾವ ಅಂತಂದ್ರೆ ಬಳ್ಳಾರಿ ಸರ್. ಹಾಲೂರು ರಾಮೇಶ್ವರ ಬೆಟ್ಟ ಎಲ್ಲಿ ಬರ್ತೀರಿ? ಚಿತ್ರದುರ್ಗ. ಹಾಲೂರು ರಾಮೇಶ್ವರ ಬೆಟ್ಟ ಅಂತಂದ್ರೆ ಚಿತ್ರದುರ್ಗ. ಶಿವಗಂಗೆ ಬೆಟ್ಟ ಬೆಂಗಳೂರು ಗ್ರಾಮಾಂತರ. ನೀ ಅಲ್ಲಿ ದಾಬಾಸ್ಪೇಟೆ ಕೊಟ್ಟಿರಲ್ಲ, ಅಲ್ಲಿ ಬೆಂಗಳೂರು ಗ್ರಾಮಾಂತರ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಸಾವಣದುರ್ಗ ಬೆಟ್ಟ ರಾಮನಗರ. ನೆಕ್ಸ್ಟ್ ಮಧುಗಿರಿ ಏಕಶಿಲಾ ಬೆಟ್ಟ ತುಮಕೂರು ಸರ್. ನೆಕ್ಸ್ಟ್ ಕುಮಾರ ಪರ್ವತ ಕೊಡಗು. ಕುಮಾರ ಪರ್ವತ ಕೊಡಗು. ಕುಮಾರಸ್ವಾಮಿ ಬೆಟ್ಟ ಬಳ್ಳಾರಿ ನೋಡ್ರಿ. ಅರ್ಥ ಆಯ್ತಲ್ರಿ? ಅಂದ್ರೆ ಇದು ಕುಮಾರಸ್ವಾಮಿ ಬೆಟ್ಟ ಬಳ್ಳಾರಿಯಲ್ಲಿ ಕಬ್ಬಿಣ ಫೇಮಸ್ ಅಂತ ನೋಡ್ರಿ. ಮತ್ತು ನೀವು ಪರ್ವತ ಅಂದ್ರೆ ಕುಮಾರ ಪರ್ವತ ಬೇರೆ, ಕುಮಾರಸ್ವಾಮಿ ನಮ್ಮ ಬಳ್ಳಾರಿ ನೋಡ್ರಿ. ನೆಕ್ಸ್ಟ್ ಸರ ಚಿತ್ರದುರ್ಗದಲ್ಲಿ ಕಂಡು ಬರ್ತಕ್ಕಂಥ ಕಬ್ಬಿಣ ನಿಕ್ಷೇಪಗಳು. ಚಿತ್ರದುರ್ಗ ಅಲ್ರಿ, ಚಿಕ್ಕಮಗಳೂರೊಳಗೆ. ಚಿಕ್ಕಮಗಳೂರು ಯಾಕೆ ಕಂಡು ಬರ್ತಾವ ಅಂತಂದ್ರೆ ಬಾಬಾ ಬುಡನ್ಗಿರಿ, ಕೆಮ್ಮಣ್ಣಗುಂಡಿ, ಕುದುರೆಮುಖ, ಜೇನುಸೂರಿ ಬೆಟ್ಟ, ಕಲ್ಲತ್ಗಿರಿ ನೋಡ್ರಿ. ಜೇನುಸೂರಿ ಬೆಟ್ಟ ಇವೆಲ್ಲ ಗೊತ್ತಾಗ್ತದೆ ನಿಮ್ಗೆ. ಬಟ್ ಜೇನುಸೂರಿ ಬೆಟ್ಟ ನೆನ್ಪಿಡ್ರಿ. ಜೇನುಸೂರಿ ಬೆಟ್ಟ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂತಂದ್ರೆ ಚಿಕ್ಕಮಗಳೂರು ಸರ್. ಎದಕ್ಕೆ ಫೇಮಸ್ ಅಂತ ಕ್ವಶನ್ ಏನಂತಂದ್ರೆ ಕಬ್ಬಿಣಕ್ಕೆ ಫೇಮಸ್ ನೋಡಿ ಸರ್ ಇದು. ನೆಕ್ಸ್ಟ್ ಇವು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾವೆ ನೋಡ್ರಿ. ಕೆಲವೊಂದಿಷ್ಟು ಕಬ್ಬಿಣ ಪ್ಲೇಸ್ ಆತ್ನಿ. ಕುಂಸಿ, ಶಂಕರಗುಡ್ಡ, ಸಿದ್ದರಹಳ್ಳಿ, ಶಿವಮೊಗ್ಗ ನೋಡ್ರಿ. ಇವು ನೆನಪಿಟ್ರೆ ಗೌರ್ಮೆಂಟ್ 9ನೇ ಕ್ಲಾಸ್ ಬುಕ್ದು. ಕುಂಸಿ, ಶಂಕರಗುಡ್ಡ, ಸಿದ್ದರಹಳ್ಳಿ. ಇದು ಎದಕ್ಕೆ ಫೇಮಸ್ ಅಂತಂದ್ರೆ ಕಬ್ಬಿಣ. ಕುಂಸಿ, ಶಂಕರಗುಡ್ಡ, ಹೊಸಳ್ಳಿ ಹಾಕಿನ ಅಂತ ತಿಳ್ಕರಿ ಮ್ಯಾಂಗ್ನೀಸ್ ನೋಡ್ರಿ. ಅಕಸ್ಮಾತ್ ಅಲ್ಲಿ ಏನೋ ಸಿದ್ದರಹಳ್ಳಿ ತೆಗೆದು ಹೊಸಳ್ಳಿ ಹಾಕಿನ ಅಂತ ತಿಳ್ಕರಿ ಮ್ಯಾಂಗ್ನೀಸ್ ಬರುತ್ತೆ ನೋಡ್ರಿ. ಕುಂಸಿ ಶಂಕರಗುಡ್ಡ ಕಬ್ಬಿಣಕ್ಕೆ ಬರ್ತಾವ. ಅಲ್ಲಿ ಸಿದ್ದರಹಳ್ಳಿ ಕೊಟ್ಟಂತ ಅಂದ್ರೆ ಕಬ್ಬಿಣ ಬರ್ತದೆ. ಸಿದ್ದರಹಳ್ಳಿ ತೆಗೆದು ಏನಾರು ಹೊಸಳ್ಳಿ ಕೊಟ್ಟಂತಂದ್ರೆ ಏನಂತಂದ್ರೆ ಮ್ಯಾಂಗ್ನೀಸ್ ನೋಡ್ರಿ. ಅದನ್ನ ಎಲ್ಲಿ ಕಂಬರ್ತಂತಂದ್ರೆ ಶಿವಮೊಗ್ಗದಲ್ಲಿ ಕಂಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಉಳಿಯಾರು ಅಂತ ಬರ್ತದೆ. ಇದು ಯಾವ ಜಿಲ್ಲೆ ಕಂಬರ್ತೀರಿ? ಉಳಿಯಾರು. ಇದು ತುಮಕೂರು ಅಂತ ನೋಡ್ರಿ. ತುಮಕೂರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಬ್ಬಿಣ ಒಂದು ನಿಕ್ಷೇಪ ಅಂತಂದ್ರೆ ಉಳಿಯಾರು ಅಂತ ಬರ್ತ ನೋಡ್ರಿ. ಇಷ್ಟು ಅರ್ಥ ಆಗ್ತಿಲ್ಲ ಹೇಳಿದ್ ನಾನು. ಕೆಲವೊಂದಿಷ್ಟು ಕ್ವಶನ್ ಕೇಳಿ ಹೇಳ್ತಾರೆ ನೋಡಮ್ಮಲ್ಲಿ.
ಜೇನುಸೂರಿ ಬೆಟ್ಟ ಎಲ್ಲಿ ಕಂಬರ್ತೀರಿ? ಚಿಕ್ಕಮಗಳೂರು ಸರ್. ರಾಮದುರ್ಗ ಬೆಟ್ಟ ಬಳ್ಳಾರಿ. ತಡಿಯೊಂಡಲ್ ಮಟ್ಟ ಕೊಡಗು. ಕೊಡಗಿನ ಅತ್ಯಂತ ಎತ್ತರ ಶಿಖರ ತಡಿಯೊಂಡ ಮೇಲೆ ಬೆಟ್ಟ ಅಂತ ಬರ್ತೀರಿ. ತಡಿಯೊಂಡ ಮೇಲೆ ತಡಿಯೊಂಡ ಏನ್ರಿ? ತಡಿಯೊಂಡ ಮೋಲು. ತಡಿಯೊಂಡ 7 ಬೆಟ್ಟ ಅಂತ ಬರ್ತಾ ಎಲ್ಲಿ ಕಂಬರ್ತಂತಂದ್ರೆ ಕೊಡಗದಲ್ಲಿ ಕಂಬರ್ತಾರೆ. ಕರ್ನಾಟಕ ಅತಿ ದೊಡ್ಡ ಬೆಟ್ಟ ಅದನ್ನ ಮುಳ್ಳಯ್ಯನಗಿರಿ. ಅದಾನಂತರ ಬಾಬಾ ಬುಡಂಗಿರಿ. ಅದಾದಮೇಲೆ ಕುದುರೆಮುಖ. ಅದಾದಮೇಲೆ ದೇವರಮ್ಮನ ಬೆಟ್ಟ. ಅದಾದಮೇಲೆ ರುದ್ರಗಿರಿ. ಅದಾದಮೇಲೆ ಪುಷ್ಪಗಿರಿ. ಅದಾದಮೇಲೆ ಕೊಡಚಿ. ಮುಗೀತಿ. ಹೆಣ ಹತ್ಲಿ. ಈಗ ನೆನಪಿಡ್ರಿ, ಮಬ್ಬು ಕುದುರೆ ನೋಡ್ರಿ. ಮುಳ್ಳಯ್ಯನಗಿರಿ, ಬಾಬಾ ಬುಡಂಗಿರಿ, ಕುದುರೆಮುಖ, ದೇವರಮ್ಮನ ಬೆಟ್ಟ, ರುದ್ರಗಿರಿ. ಮತ್ತೆ ಅದು ಬರ್ತೀರಿ ಕೊಡಗ ಅತ್ಯಂತ ಎತ್ತರ ಬೆಟ್ಟ ತಡಿಯೊಂಡ ಮೇಲೆ ಅಂತ ಬರ್ತೀರಿ. ಅದನ್ನ ಹಾಕ್ಬೇಕಂತೇನು ನಮ್ಗೆ ಗೊತ್ತೀನಿ. ಅದೇ ಆ ಸೀರಿಯಲ್ ಬರಲ್ಲಂತ್ರಿ ಅದು ಅಂತಾರ ನೋಡ್ರಿ ಅಷ್ಟೇ. ಅದನ್ನು ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ನೀಸ್ ಎಲ್ಲಿ ದೊರಿತದ್ರಿ? ಬಳ್ಳಾರಿ. ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗ್ನೀಸ್ ಎಲ್ರಿ? ಒಡಿಶಾ ನೋಡ್ರಿ. ಭಾರತ ಅತಿ ಹೆಚ್ಚು ಮ್ಯಾಂಗ್ನೀಸ್ ಅಂತಂದ್ರೆ ಒಡಿಶಾ ಬರ್ತ ನೋಡ್ರಿ ಸರ್ ಇದು. ನೆಕ್ಸ್ಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಕ್ಸೈಟಲ್ಲಿ ಉತ್ಪನ್ನ ಮಾಡ್ತಾರೆ ರೀ. ಬೆಳಗಾವಿ. ಬೆಳಗಾವಿ ಯಾವ ಪ್ಲೇಸ್ ರೀ? ಅದು ಖಾನಾಪುರ ಬರ್ತ. ಬೆಳಗಾವಿಯ ಖಾನಾಪುರ ಬರ್ತ ನೋಡಿ ಸರ. 20ನೇ ಶತಮಾನದ ಆಶ್ಚರ್ಯ ಕಲ್ಲು ಅಂತ ಕರಿತೀವಿ ನಾವು. ಅಲ್ಯೂಮಿನಿಯಂ ಅಂತ. ಬಾಕ್ಸೈಟ್ ಅಥವಾ ಅಲ್ಯೂಮಿನಿಯಂ ಕರಿತೀವಿ. ಬಾಕ್ಸೈಟ್ ಲೋಹ ಅದಂತಂದ್ರೆ ಅಲ್ಯೂಮಿನಿಯಂ ಬರ್ತ ನೋಡಿ ಸರ್ ಇದು. 20ನೇ ಶತಮಾನ ಆಶ್ಚರ್ಯ ಕಲ್ಲು, ಬಡವರ ಬೆಳ್ಳಿ, ಜರ್ಮನಿಯ ಲೋಹ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಅಲ್ಯೂಮಿನಿಯಂ ನೋಡಿ ಸರ್ ಇದು. ಆಗ 21ನೇ ಶತಮಾನದ ಅಚ್ಚರಿ ಇಂಧನ ಅಂತ ಯಾವ್ದು ಕರಿತೀವಿ? ಮೀಥೇನ್ ನೋಡ್ರಿ. 21ನೇ ಶತಮಾನದ ಅಚ್ಚರಿ ಇಂಧನ ಅಂತ ಕರಿತೀವಿ ಅಂತಂದ್ರೆ ಮೀಥೇನ್ ಕರಿತೀವಿ ನೋಡಿ ಸರ್. 20ನೇ ಶತಮಾನ ಆಶ್ಚರ್ಯ ಕಲ್ಲು ಕರಿತೀವಿ ಅಂತಂದ್ರೆ ಬಾಕ್ಸೈಟ್ ನೋಡಿ ಸರ್ ಇದು. ಬೆಳಗಾವಿ ಖಾನಾಪುರ ಬಾಕ್ಸೈಟಿಗೆ ಫೇಮಸ್ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೆಲ್ಸೈಟ್ ಇದ್ರಿ ಯಾವ ಜಿಲ್ಲೆ ದೊರಿತದ್ರಿ? ಮೈಸೂರು ನೋಡ್ರಿ. ಯಾರು ಗೋಲ್ಡ್ ಬುಕ್ ಹೋದ್ರೆ ದನ್ನಂತ ಅನ್ಸರ್ ಬರ್ತಾವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪೆಲ್ಸೈಟ್ ಇದ್ರೆ ಕೇವಲ ಏಕಮಾತ್ರ ಜಿಲ್ಲೆ ಕಂಡು ಬರ್ತಕ್ಕಂಥ ಇದಿರೋದು ಪೆಲ್ಸೈಟ್. ಕರೆಕ್ಟ್ ಇಲ್ಲ? ಅದು ಹಾಸನ ಕ್ರೋಮೇಟ್ ರೀ. ಅದು ಕ್ರೋಮೇಟ್ ಅಂತ ಪೆಲ್ಸೈಟ್ ಹಾಸನ ಕಂಡು ಬರ್ತಾರೆ. ಕರ್ನಾಟಕದ ಗೋಲ್ಡ್ ಬುಕ್ 6ನೇ ಬುಕ್ ಐತೆ ನೋಡ್ರಿ. ಕರ್ನಾಟಕದಲ್ಲಿ ಏಕೈಕ ಪೆಲ್ಸೈಟ್ ಇದ್ರಲ್ಲಿ ಕಂಡು ಮೈಸೂರು ಕಂಡು ಬರ್ತಾ. ಏಕೈಕ ಪೆಲ್ಸೈಟ್ ಇದ್ರು. ಕರ್ನಾಟಕದಲ್ಲಿ ಕ್ರೋಮೇಟ್ ಅದ್ರಲ್ಲಿ ಕಂಬರ್ತು ಅಂತಂದ್ರೆ ಒಂದು ಮೈಸೂರು ಒಂದು ಹಾಸನ ನೋಡ್ರಿ. ಕ್ರೋಮೇಟ್ ಬಂತಂದ್ರೆ ಮೈಸೂರು ಮತ್ತು ಹಾಸನ. ಪೆಲ್ಸೈಟ್ ಎದುರು ಬಂತಂತಂದ್ರೆ ಮೈಸೂರು ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕ ಲಿಥಿಯಂ ಎಲ್ಲಿ ನಿಕ್ಷೇಪ ಐತ್ರಿ? ಮಂಡ್ಯದ ಅಲ್ಲಾಪಟ್ಟಣ ಮತ್ತು ನಮ್ಮ ಯಾದಗಿರಿ. ಮಂಡ್ಯ ಮತ್ತು ಯಾದಗಿರಿ ಅತಿ ಹೆಚ್ಚಿನಂತ ಲಿಥಿಯಂ ನೋಡಿ ಸರ್ ಇದು. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಲಿಥಿಯಂ ಇಲ್ಲಿ ಅಂತಂದ್ರೆ ಜಮ್ಮು ಕಾಶ್ಮೀರ. ಅತಿ ಹೆಚ್ಚು ಲಿಥಿಯಂ ಉತ್ಪನ್ನ ಮಾಡ್ತಕ್ಕಂಥ ದೇಶ ಆದ್ರಿ ಆಸ್ಟ್ರೇಲಿಯಾ ನೋಡ್ರಿ. ಅತಿ ಹೆಚ್ಚು ಲಿಥಿಯಂ ಉತ್ಪನ್ನ ಮಾಡ್ತಕ್ಕಂಥ ದೇಶ ಅಂತಂದ್ರೆ ಆಸ್ಟ್ರೇಲಿಯಾ ಬರ್ತಾನೆ. ಹೇಳತ್ನಾಗ ಏನೇನು ತಪ್ಪು ಆಗ್ತಿರ್ತವಣ ಗ್ರೂಪ್ ಯಾಕ್ರಿ. ನಂದು ಹೇಳೋದು ಪೈನಲ್ಲಿ ಇರಲ್ಲ. ಭಾಳ ತಪ್ಪು ಇರ್ತಿರ್ತ. ನಾನು ಸ್ವಲ್ಪ ನೋಡ್ಕ್ಯಾರವನ ಗ್ರೂಪಿಗೆ ಅವನ. ನೆಕ್ಸ್ಟ್ ಅಂತಂದ್ರೆ ಅತಿ ಹೆಚ್ಚು ಅಂತ ಲಿಥಿಯಂ ಟ್ರ್ಯಾಂಗಲ್ ಅಂತ ಬರ್ತಾವೆ ರೀ. ಲಿಥಿಯಂ ABC. ಲಿಥಿಯಂ ಟ್ರ್ಯಾಂಗಲ್ ಅಂತಂದ್ರೆ ABC. ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ. ಇದು ಲಿಥಿಯಂನ ಟ್ರ್ಯಾಂಗಲ್ ಅಂತ ಬರ್ತಾವೆ ಸರ್ ಇದು. ಮೂಲಭೂತ ಹಕ್ಕುಗಳ ಟ್ರ್ಯಾಂಗಲ್ ಅಂತಂದ್ರೆ 14, 19, 21. 14, 19, 21 ಅಂತಂದ್ರೆ ಮೂಲಭೂತ ಹಕ್ಕುಗಳ ಟ್ರ್ಯಾಂಗಲ್ ಬರ್ತಾವೆ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಮ್ರ ಎಲ್ಲಿ ದೊರಿತದ್ರಿ? ಚಿತ್ರೂರು ಜಿಲ್ಲೆಯ ಇಂಗಿದಾಳ. ಕರ್ನಾಟಕದ ಕೇತರಿ ಅಂತ ಯಾವ್ದು ಕರಿತೀವಿ ನಾವು? ಚಿತ್ರೂರು ಜಿಲ್ಲೆಯ ಇಂಗಿದಾಳ ಕರಿತೀವಿ ನೋಡಿ ಸರ್ ಇದು. ಹಾಗಾದ್ರೆ ಈ ಕರ್ನಾಟಕ ಕೇತರಿ ಕರಿತೀವಿ. ಕೇತರಿ ಎಂಬ ಪ್ಲೇಸ್ ಎಲ್ಲಿ ಕಂಬರ್ತೀರಿ? ರಾಜಸ್ಥಾನ ನೋಡಿ ಸರ್ ಇದು. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ತಾಮ್ರ ಎಲ್ಲಿ ದೊರಿತಂತಂದ್ರೆ ಮಧ್ಯಪ್ರದೇಶ ಸರ್. ಅತಿ ಹೆಚ್ಚು ಮಧ್ಯಪ್ರದೇಶ ಇರ್ತದೆ. ಜಗತ್ತುಳು ಅತಿ ಹೆಚ್ಚು ತಾಮ್ರ ಅಂತಂದ್ರೆ ಚಿಲಿ ಬರ್ತ ನೋಡ್ರಿ. ಜಗತ್ತುಳು ಅತಿ ಹೆಚ್ಚು ತಾಮ್ರವನ್ನು ಚಿಲಿ ಬರ್ತದ. ಭಾರತದಲ್ಲಿ ಅತಿ ಹೆಚ್ಚು ತಾಮ್ರ ಬಂತಂತಂದ್ರೆ ಮಧ್ಯಪ್ರದೇಶ ಬರ್ತದ. ಕರ್ನಾಟಕ ಅತಿ ಹೆಚ್ಚು ತಾಮ್ರ ಅಂತಂದ್ರೆ ಚಿತ್ರೂರು ಬರ್ತಾನೆ ಸರ್. ತಾಮ್ರದ ಪ್ರಮಾಣ ಸಂಖ್ಯೆ ಎಷ್ಟು ರೀ? 29 ಸರ್. ಕಬ್ಬಿಣ 26, ತಾಮ್ರ 29 ಬರ್ತಾನೆ ಸರ್ ಇದು. ನೆಕ್ಸ್ಟು ತಾಮ್ರಕ್ಕೆ ಫೇಮಸ್ ಅದು ಇಂಗದಾಳು, ಕಲ್ಯಾಡಿ, ಕಪ್ಪತ್ತಗುಡ್ಡ, ತಿಂತಣಿ. ಎಲ್ಲಿ ಬರ್ತಾರೆ? ತಿಂತಣಿ ನಮ್ಮ ಯಾದಗಿರಿ ನೋಡ್ರಿ. ತಿಂತಣಿ ಮತ್ತು ಕಪ್ಪತ್ತಗುಡ್ಡ ಗದಗ. ಕಲ್ಯಾಡಿ ಅಂದ್ರೆ ಹಾಸನ ನೋಡಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ಕ್ವಶನ್ ಅಂಕ ಏನಂತಂದ್ರೆ ಬೇರೆ ರಾಜ್ಯದ ಕ್ವಶನ್ ಇದು. ಕ್ವಶನ್ ಅಂಕ ಏನಂತಂದ್ರೆ ಹಳದಿ ಪುಸ್ತಕ ಇದು ಯಾವ ದೇಶದ ಅಂತಂದ್ರೆ ಒಂದು ಬಳಸ್ತಕ್ಕಂಥ ಪುಸ್ತಕ ಅಂತ್ರಿ. ಹಳದಿ ಪುಸ್ತಕ ಯಾವ್ದ್ರಿ? ಫ್ರಾನ್ಸ್ ನೋಡ್ರಿ. ಹಳದಿ ಪುಸ್ತಕ ಇವು ಕೆಲವೊಂದಿಷ್ಟು ಪುಸ್ತಕಗಳು ಬರ್ತಾವೆ ಸರ್. ಇವು ಭಾಳ ಇಂಪಾರ್ಟೆಂಟ್. ಅವು ಆಲ್ರೆಡಿ ಬೇರೆ ರಾಜ್ಯ ಕ್ವಶನ್ ಕೇನಿವ್ನ. ಹಳದಿ ಪುಸ್ತಕ ಅಂತ ಬರ್ತದ. ಇದು ಯಾವ ದೇಶದಲ್ಲಿ ಭದ್ರತೆಗೆ ಬಳಸ್ತಕ್ಕಂಥ ಒಂದು ಪುಸ್ತಕ ಅಂತಂದ್ರೆ ಫ್ರಾನ್ಸ್ ಬರ್ತದೆ. ಅರ್ಥ ಆಗ್ತಿಲ್ರಿ ಇದು. ಹಳದಿ ಪುಸ್ತಕ ಎಲ್ಲಿ? ಫ್ರಾನ್ಸ್. ನಮ್ಗೆ ಕೆಲವೊಂದಿಷ್ಟು ಕ್ವಶನ್ ಕೇಳ್ತೀನಿ. ಯಾವ ಬುಕ್ಸ್ ಬರ್ತಾವೆ ಸರ್, ಕೆಲವೊಂದಿಷ್ಟು ಪುಸ್ತಕ ಕಂಡು ಬರ್ತಾವೆ. ಅವು ಯಾವ ದೇಶಕ್ಕೆ ಬರ್ತಾವ್ರಿ ಅವನ? ಬೂದು ಪುಸ್ತಕ ಬೆಲ್ಜಿಯಂ ನೋಡ್ರಿ. ಬೂದು ಪುಸ್ತಕ ಅಂತಂದ್ರೆ ಬೆಲ್ಜಿಯಂ ಬರ್ತ ನೋಡ್ರಿ. ನೆಕ್ಸ್ಟ್ ಹಳದಿ ಪುಸ್ತಕ ಫ್ರಾನ್ಸ್. ಹಸಿರು ಪುಸ್ತಕ ಇಟಲಿ ಮತ್ತು ಇರಾನ್ ನೋಡ್ರಿ. ಹಸಿರು ಪುಸ್ತಕ ಅಂತಂದ್ರೆ ಇಟಲಿ ಮತ್ತು ಇರಾನ್ ಬರ್ತ ನೋಡ್ರಿ. ನೀಲಿ ಪುಸ್ತಕ
ಬ್ರಿಟನ್ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್. ಇದು ನೀಲಿ ಅಂತ ಹೇಳಿದೆ ಬ್ರಿಟನ್, ಹಸಿರು ಇಟಲಿ ಮತ್ತು ಇರಾನ್, ಕಿತ್ತಳೆ ನೆದರ್ಲ್ಯಾಂಡ್, ಬೆಳಗಾವಲ್ಲ ರೀ ಕಿತ್ತಳೆ ಅಂತಂತ ನೆದರ್ಲ್ಯಾಂಡ್ ಬರ್ತ ನೋಡ್ರಿ ಇದು. ನೆಕ್ಸ್ಟ್ ಬೂದು ಬೆಲ್ಜಿಯಮ್, ಹಳದಿ ಫ್ರಾನ್ಸ್, ಇಲ್ಲಿ ಶ್ವೇತಪತ್ರ ಅಂತ ಬರ್ತಿರಲಿ ಶ್ವೇತಪತ್ರ. ನಮ್ಮ ಭಾರತ ಮತ್ತು ಬ್ರಿಟನ್ ಐತಲ್ಲ ಸರ, ಒಂದು ಯಾವುದೇ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಹೊರಡಿಸುವ ಒಂದು ಪತ್ರ ಅದಂತಂದ್ರೆ ಶ್ವೇತಪತ್ರ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ನೀಲಿ ಪುಸ್ತಕ ಅಂತ ಬರ್ತಾನೆ. ನಮ್ಮ ಭಾರತದೊಳಗೆ ನೀಲಿ ಮತ್ತು ಹಳದಿ ಪುಸ್ತಕ ಯಾರು ಬಳಸ್ತಾನೆ ಕ್ವಶನ್ ಕೇಳ್ತಾನೆ. ಭಾರತದೊಳಗೆ ಈ ನೀಲಿ ಪುಸ್ತಕನ ಯಾರು ಬಳಸ್ತಾರೆ ಅಂತಂದ್ರೆ ರಾಷ್ಟ್ರಪತಿ ಆಗಲಿ, ಉಪರಾಷ್ಟ್ರಪತಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಇವರು ಭದ್ರತೆ ಅಂದರೆ ಏನೇ ಒಂದು ವಿವರಣೆ ಹೆಂಗೆ ಯಾವ ಥರ ಭದ್ರತೆ ಕೊಡಕ್ಕೆ ಕುಂತಾರೆ ಇವ್ರು ರಾಜ್ಯದೊಳಗೆ, ಆ ಥರ ತಿಳಿಸ್ತಕ್ಕಂಥ ಒಂದು ಪುಸ್ತಕ ಯಾವ್ದಂತಂದ್ರೆ ಯಾವ್ದು ರೀ ನೀಲಿ ಪುಸ್ತಕ. ನಮ್ಮ ಭಾರತದೊಳಗಿದು. ಅಲ್ಲಿ ಅಂತ ನೀಲಿ ಪುಸ್ತಕ ಬ್ರಿಟನ್ ಸರ್. ಇಲ್ಲಿ ಅಂತ ನಮ್ಮ ಭಾರತದಲ್ಲಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಬರ್ತಾವ್ರಿ. ಭಾರತದೊಳಗೆ ಹಳದಿ ಪುಸ್ತಕ ವಿ ಐ ಪಿ ಇವರೆಲ್ಲ ಭದ್ರತೆ ಸಂಬಂಧಪಟ್ಟಂಥ ಪುಸ್ತಕ ಯಾವುದಂತಂದ್ರೆ ಹಳದಿ ಪುಸ್ತಕ. ನೋಡಿ ಅರ್ಥದಲ್ಲಿ ಹೇಳಿದ್ ನಾನು. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಂದ್ರೆ ನೀಲಿ, ಹಳದಿ. ನೆಕ್ಸ್ಟ್ ಇಲ್ಲಿ ವಿ ಐ ಪಿ ಅಂತಂದ್ರೆ ಹಳದಿ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಮಧುಬನಿ, ಇದು ಅರ್ಥ ಐತಿಲ್ರಿ ಇದು. ಮಧುಬನಿ ಚಿತ್ರಕಲೆ ಯಾವ ರಾಜ್ಯ ಚಿತ್ರಕಲೆ ಅಂದ್ರೆ ಮಧುಬನಿ ಚಿತ್ರಕಲೆ ಬಿಹಾರ್ ಸರ್. ಮಧುಬನಿ ಚಿತ್ರಕಲೆ ಅಂತಂದ್ರೆ ಬಿಹಾರ್. ಚಿಕನ್ ಕರಿ ಲಕ್ನೋ, ಅಂಡ ಕರಿ ಅಲ್ಲ ಚಿಕನ್ ಕರಿ. ಮಧುಬನಿ ಅಂತಂದ್ರೆ ಬಿಹಾರ್ ಅಂದ್ರೆ ಚಿತ್ರಕಲೆ ಬರ್ತದೆ ಸರ್. ಮಧುಬನಿ ಚಿತ್ರಕಲೆ ಅಂತಂದ್ರೆ ಬಿಹಾರ್ ಬರ್ತದ. ಚಿಕನ್ ಕರಿ ಒಂದು ಚಿತ್ರಕಲೆ ಅಂತಂದ್ರೆ ಲಕ್ನೋ ಬರ್ತದ. ನೆಕ್ಸ್ಟ್ ಚಿತ್ರಕಲೆ ಹೊತ್ತು ಎಲ್ಲಿ ಬರ್ತಾರೆ ಸರ್ ಚಿತ್ರಕಲೆಗಳು. ಕಲಂಕರಿ ಚಿತ್ರಕಲೆ, ಕಲಂಕರಿ ಆಂಧ್ರ ಪ್ರದೇಶ ಬರ್ತ ನೋಡಿ ಸರ. ಕಲಂಕರಿ ಅಂತಂದ್ರೆ ಆಂಧ್ರ ಪ್ರದೇಶ ಬರ್ತಾ. ಮಂಜುಷಾ ಅಂತ ಬರ್ತೀರಿ ಬಿಹಾರ್ ಅಲ್ರಿ. ಮಂಜುಷಾ ಬಂತಂತಂದ್ರೆ ಬಿಹಾರ್ ನೋಡ್ರಿ. ನೆಕ್ಸ್ಟ್ ಪಡ್ಡು ಮತ್ತು ಕಾಜಲಿ, ಪಡ್ಡು ಚೆಂತಾಗ ಬೆಳತಾಗ ಪಡ್ಡು ತಿಂತಿರ್ತಾರೆ ಹೇಳು. ಪಡ್ಡು ಮತ್ತು ಕಾಜಲಿ ರಾಜಸ್ಥಾನ ನೋಡ್ರಿ. ಪಡ್ಡು ಮತ್ತು ಕಾಜಲಿ ಬಂತಂತಂದ್ರೆ ರಾಜಸ್ಥಾನ ಬರ್ತ ನೋಡ್ರಿ. ವರ್ಲಿ, ಬುರ್ಲಿ ಅಲ್ಲ ವರ್ಲಿ ಅಂತಂದ್ರೆ ಮಹಾರಾಷ್ಟ್ರ ಬರ್ತ ನೋಡ್ರಿ. ಪಿತೋರ ಅಂತ ಬರ್ತೀರಿ, ಪಿತೋರ ಗುಜರಾತ್ ನೋಡ್ರಿ. ಪಿತೋರ ಬಂತು ನಾವು ಒಳ್ಳೆ ಕೇಳ್ತ ನಾನು. ನೀವು ಆರಾಮ್ ಚಕ್ಮಿಕಂಗೆ ಕುಂತು ರಾಜಂತರ ಒಳ್ಳೆ ಡೈರೆಕ್ಟ್ ಯಾರು ಕೋತ ಯಾರು ಕೇಳ್ತ ಗೊತ್ತಿಲ್ಲ, ಡೈರೆಕ್ಟ್ ಸೀದಾ ಆನ್ಸರ್ ಹೇಳ್ಬೇಕು. ಅದು ಪಿತೋರ ಅಂತೇಳಿ ನಾನು ಗುಜರಾತ್. ನೆಕ್ಸ್ಟ್ ಪಟ್ಟಚಿತ್ರ ಒಡಿಶಾ, ಪಟ್ಟಚಿತ್ರ ಒಡಿಶಾ. ಕಾಂಗ್ರಾ ಮತ್ತು ಗುಲೇರ್ ಇಲ್ರಿ, ಕಾಂಗ್ರಾ ಮತ್ತು ಗುಲೇರ್ ಇಲ್ರಿ ಜಮ್ಮು ಕಾಶ್ಮೀರ ಅಲ್ರಿ. ಕಾಂಗ್ರಾ ಮತ್ತು ಗುಲೇರ್. ಮತ್ತು ನೀವು ಕಾಂಗ್ರಾ ಕಣಿವೆ ಹಿಮಾಚಲ ಪ್ರದೇಶ ಬರ್ತಾನ, ಅದಕ್ಕೆ ನಾವು ಕಾಂಗ್ರಲ್ಲಿ. ಕಾಂಗ್ರಾ ಮತ್ತು ಗುಲೇರ್ ಚಿತ್ರಕಲೆ ಹೇಳಕ್ ಕುಂತಿದ್ದು ನಾನು. ಕಾಂಗ್ರಾ ಕಣಿವೆ ಬರ್ತಾ ಹಿಮಾಚಲ ಪ್ರದೇಶ ಬರ್ತದೆ. ಬಟ್ ನಮ್ಮ ಮಂದಿ 8ನೇ ಹುಡುಕ್ತಿರ್ತಾರೆ ಒಂದು. ಕಾಂಗ್ರಾ ಮತ್ತು ಗುಲೇರ್ ಅಂತ ಯಾವ ಚಿತ್ರಕಲೆ ಅಂತ ಬರ್ಸಲ್ಲ ಹೊಡೆದು ನೋಡ್ರಿ. ಕಾಂಗ್ರಾ ಮತ್ತು ಗುಲೇರ್ ಜಮ್ಮು ಕಾಶ್ಮೀರ ಬರ್ತ ನೋಡ್ರಿ. ನೆಕ್ಸ್ಟ್ ಕಿಶಾನ್ಗರ್ ಅಥವಾ ಬನಿತಾನಿ ಚಿತ್ರಕಲೆ ರಾಜಸ್ಥಾನ್. ಇದು ಕ್ವಶನ್ ಕೇಳಿ ನೋಡ್ರಿ. ಕಿಶಾನ್ಗರ್ ಅಥವಾ ಬನಿತಾನಿ ಅಂತಂದ್ರೆ ರಾಜಸ್ಥಾನ. ನೆಕ್ಸ್ಟ್ ಕಾಳಿಘಾಟ್ ಅಂತ ಬರ್ತೀರಿ ಪಶ್ಚಿಮ ಬಂಗಾಳ. ನೆಕ್ಸ್ಟ್ ತಂಕ ಸಿಕ್ಕಿಮ್. ಕಲಾಮೇಜೇತು ಕೇರಳ, ಕಲಾಮೇಜೇತು ಕೇರಳ ಸರ್. ಜಡೋಪಾತ್ಯ ಮತ್ತು ಪೈಟ್ಕರ್ ಜಾರ್ಖಂಡ್. ಜಡೋಪಾತ್ಯ ಮತ್ತು ಪೈಟ್ಕರ್ ಅಂತಂದ್ರೆ ಜಾರ್ಖಂಡ್. ಪಹರಿ ಮತ್ತು ಬಸ್ಲೋಯಿ ಜಮ್ಮು ಕಾಶ್ಮೀರ ನೋಡ್ರಿ. ಅದು ನೋಡಿದ್ರಿ ಕಾಂಗ್ರಾ ಮತ್ತು ಗುಲೇರ್ ಹಿಮಾಚಲ ಪ್ರದೇಶ ರೀ. ಹಿಮಾಚಲ ಪ್ರದೇಶ ನೋಡ್ರಿ ಕಾಂಗ್ರಾ ಮತ್ತು ಗುಲೇರ್. ನೀನು ಯಾಕೆ ವ್ಯಾಲ್ಯೂ ಹೊಡೆದೆ ನೋಡಿ ಮತ್ತೆ ಸರ್. ಇನ್ನೊಂದ್ಸಲ ನೋಡ್ರಿ, ಸ್ಪೀಡಾಗಿ ಹೇಳ್ಬಿಡ್ರಿ. ಕಲಂಕರಿ ಅಲ್ರಿ ಮತ್ತು ಕೇರಳ. ನೆಕ್ಸ್ಟ್ ಮಂಜುಷಾ ಬಿಹಾರ್. ಪಡ್ಡು ಮತ್ತು ಕಾಜಲಿ ರಾಜಸ್ಥಾನ್. ವರ್ಲಿ ಪಿತೋರ ಗುಜರಾತ್. ಪಟ್ಟಚಿತ್ರ ಕಾಂಗ್ರಾ ಮತ್ತು ಗುಲೇರ್. ಕಿಶಾನ್ಗರ್ ಅಥವಾ ಬನಿತಾನಿ ರಾಜಸ್ಥಾನ. ಕಾಳಿಘಾಟ್ ಪಶ್ಚಿಮ ಬಂಗಾಳ. ತಂಕ ಸಿಕ್ಕಿಂ. ಕಲಾಮೇಜೇತು ಕೇರಳ. ಜಡೋಪಾತ್ಯ ಮತ್ತು ಪೈಟ್ಕರ್ ಜಾರ್ಖಂಡ್. ಪಹರಿ ಮತ್ತು ಬಸ್ಲೋಯಿ ಜಮ್ಮು ಕಾಶ್ಮೀರ ಬರ್ತ ನೋಡಿ ಸರ್. ಇದು ಮಧುಬನಿ ಬಂತಂತಂದ್ರೆ ಬಿಹಾರ್. ಚಿಕನ್ ಕರಿ ಬಂತಂತಂದ್ರೆ ಲಕ್ನೋ. ನಮ್ಮ ನಿಮ್ಮೆಲ್ಲರ ಅಚ್ಚು ಕ್ವಶನ್ ಅಂತ ಮೂಲಭೂತ ಕರ್ತವ್ಯಕ್ಕೆ ಕ್ವಶನ್ ಕೇನ್ರಿ. ಕ್ವಶನ್ ಏನಂತ ಮೂಲಭೂತ ಕರ್ತವ್ಯಕ್ಕೆ ಅಂತಂದ್ರೆ 1976 42ನೇ ತಿದ್ದುಪಡಿ ಮೂಲಕ ಯಾವ ಸಮಿತಿ ಮೂಲಕ ಮೂಲಭೂತ ಕರ್ತವ್ಯವನ್ನು ಎರಲು ಪಡೆಯಲಾಯಿತು? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಈ ಮೂಲಭೂತ ಕರ್ತವ್ಯ ಹೇಳ್ತಕ್ಕಂಥ ಭಾಗ ಅಂತ ಹೇಳಿದಿನ 51A ಕರೆಕ್ಟ್ ಸಾರಿ 4A ವಿಧಿ ಬಂದ್ರೆ 51A ಇಂದ 51K ಇದು ಮೂಲಭೂತ ಕರ್ತವ್ಯ ಹೇಳ್ತಾರೆ ಸರ್. ಈ ಮೂಲಭೂತ ಕರ್ತವ್ಯನ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಎಷ್ಟು ಶಿಫಾರಸು ಮಾಡ್ತಾರೆ? ಮೂಲಭೂತ ಕರ್ತವ್ಯನ 8 ಮಾಡ್ತಾರೆ ಕರೆಕ್ಟ್ ಅಲ್ರಿ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಎಷ್ಟು ಮೂಲಭೂತ ಕರ್ತವ್ಯ ಇರ್ಬೇಕಂತ ಹೇಳ್ತಂತಂದ್ರೆ 8 ಹೇಳ್ತದೆ. ಬಟ್ 1976 42ನೇ ತಿದ್ದುಪಡಿ ಮೂಲಕ ಇನ್ನೆರಡು ಸೇರಿಸಿ ಏನು ಮಾಡ್ತಾರೆ ಅಂತಂದ್ರೆ 10 ಮೂಲಭೂತ ಕರ್ತವ್ಯವನ್ನು ಜಾರಿ ಮಾಡ್ತಾರೆ. ನೆಕ್ಸ್ಟ್ 11ನೇ ಮೂಲಭೂತ ಕರ್ತವ್ಯ ಯಾವ್ದು ರೀ?
ಅಂದರೆ ಏನಂತಂದ್ರೆ ಮಕ್ಕಳಿಗೆ 6 ರಿಂದ 14 ವರ್ಷ ಮಕ್ಕಳು ಏನಂತಂದ್ರೆ ಶಿಕ್ಷಣ ಕೊಡೋದು ಪೋಷಕರ ಕಡ್ಡಾಯ ಕರ್ತವ್ಯ ಅಂತ 51 ಬಾರ್ ಎ ಕೆ ಒಳಗೆ ಹೇಳ್ತಾರೆ. ಇದಕ್ಕೆ 51 ಬಾರ್ ಎ ಕೆ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಅಂತಂದ್ರೆ ಈ ಒಂದು ಮೂಲಭೂತ ಕರ್ತವ್ಯನ ಯಾವ ದೇಶ ಪಡೆದು ನಾವು ರಷ್ಯಾ ಸರ್. ಈ ಮೂಲಭೂತ ಕರ್ತವ್ಯನ ಪರಿಶೀಲಿಸಲು ಯಾವ ಒಂದು ಕಮಿಟಿ ಬರ್ತೀರಿ? JS ವರ್ಮಾ ಕಮಿಟಿ ನೋಡ್ರಿ. ಮೂಲಭೂತ ಕರ್ತವ್ಯನ ಪರಿಶೀಲಿಸಲು ಯಾವ ಕಮಿಟಿ ಅಂತಂದ್ರೆ JS ವರ್ಮಾ ಕಮಿಟಿ 1999 ಬರುತ್ತೆ. 1999 ಬರ್ತಾರೆ ಸರ್. ಇದು ನೆಕ್ಸ್ಟ್ ಅಂತಂದ್ರೆ ಈ ಮೂಲಭೂತ ಕರ್ತವ್ಯ ಸಂಬಂಧ ಏನು ಕ್ವಶನ್ ಎಲಿಂದ ಕೆ ಅವ್ರಿಗೆ ಕೊತ್ತಾನೆ ರೀ. ಎ ಇಂದ ಕೆ ಅವ್ರಿಗೆ ಕೇಳ್ತಾನೆ. ಎ ಏನಂತದ, ಬಿ ಏನಂತ, ಸಿ ಆ ಥರ ಕ್ವಶನ್ ಕೇಳ್ತಾನೆ ರೀ. ನಿಮ್ಗೆ ಭಾಳ ಸಲ ಹೇಳಿನ ಇದನ್ನ 51 ಬಾರ್ ಎ ಏನು ಹೇಳತ್ರಿ? ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ಕೊಡಬೇಕು. ಇನ್ನೊಂದು ಸರ ಈ ಮೂಲಭೂತ ಕರ್ತವ್ಯಗಳು ವಿದೇಶಿಯರಿಗೆ ಅನ್ವಯ ಆಗ್ತಾವಲ್ರಿ. ಇವು ಅನ್ವಯ ಆಗಲ್ಲ ನೋಡ್ರಿ. ಮೂಲಭೂತ ಕರ್ತವ್ಯಗಳು ಯಾವುದೇ ವಿದೇಶಿಯರಿಗೆ ಏನು ಮಾಡ್ತಂತಂದ್ರೆ ಇವು ಅನ್ವಯ ಆಗಲ್ಲ ನೋಡ್ರಿ ಸರ್. ಇದು ಮತ್ತು ಅವ್ರು ಕೊಳಪಟ್ಟು ಹಿಡಿದು ನೀನು ನಿಲ್ಲ ಹಿಂಗಂತ ಅನ್ಬಾರ್ದು. ಯಾಕಂತ ಅವ್ರಿಗೆ ಏನಂತಂದ್ರೆ ಇವು ಅನ್ವಯ ಆಗಲ್ಲ ನೋಡ್ರಿ ಸರ್. ಇದು ನೆಕ್ಸ್ಟ್ 51 ಬಾರ್ ಏನಂತೇನೆ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಕೂಡ ಕಡ್ಡಾಯ ಕರ್ತವ್ಯ ಅಂತ ಹೇಳಿದೆ. 51 ಬಾರ್ ಬಿ ಸಂವಿಧಾನ ಅಂತ ಉದಾರ ತತ್ವಗಳನ್ನು, ಆದರ್ಶ ತತ್ವಗಳನ್ನು ಅಳವಡಿಸ್ಕೊಳ್ಳೋದು. 51 ಬಾರ್ ಬಿ ಅಂತಂದ್ರೆ ಸಂವಿಧಾನದ ಆದರ್ಶ ತತ್ವಗಳನ್ನು ಅಳವಡಿಸ್ಕೊಂತಂದ್ರೆ 51 ಬಾರ್ ಬಿ ಸರ್. ನೆಕ್ಸ್ಟ್ ಸಿ ದೇಶದ ಸಮಗ್ರತೆಯನ್ನು ಕಾಪಾಡೋದು, ಏಕತೆ ಮತ್ತು ಸಮೃದ್ಧಿ ಕಾಪಾಡೋದು ಅಂತಂದ್ರೆ 51 ಬಾರ್ ಸಿ. 51 ಬಾರ್ ಡಿ ಡಿವಾಸ್ ದೇಶವನ್ನು ರಕ್ಷಿಸೋದು. ಅಲ್ಲಿ ಹೆಂಗೆ ಡಿವಾಸ್ ರಕ್ಷಕಂತಲ್ಲ, ಈ ಥರ ನಾವು ದೇಶವನ್ನು ರಕ್ಷಿಸಬೇಕಿದೆ ಅಂತಂದ್ರೆ 51 ಬಾರ್ ಡಿ ಅಂತಂದ್ರೆ ದೇಶವನ್ನು ರಕ್ಷಿಸೋದು. ಮತ್ತು ಯಾರು ಡಿವಾಸ್ ಅಭಿಮಾನ ಮಾಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ 51 ಬಾರ್ ಇ ಭಾತೃತ್ವ ಮನೋಭಾವ ಹೊಂದುವುದು. ಭಾತೃತ್ವ ಮನೋಭಾವ ಅಂತ 51 ಬಾರ್ ಇ. 51 ಬಾರ್ ಎಫ್ ದೇಶದ ಸಂಸ್ಕೃತಿ, ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಅಂತ 51 ಬಾರ್ ಎಫ್. 51 ಬಾರ್ ಜಿ ಗಿಡ. 51 ಬಾರ್ ಜಿ ಅಂತ ಪರಿಸರವನ್ನು ಸಂರಕ್ಷಣೆ ಮಾಡಿದಂಥ 51 ಬಾರ್ ಜಿ. 51 ಬಾರ್ ಎಚ್ ವೈಜ್ಞಾನಿಕ ಮನೋಭಾವ ಬೆಳೆಸುವುದು. ವೈಜ್ಞಾನಿಕ ಮನೋಭಾವ 51 ಬಾರ್ ಎಚ್. ನೆಕ್ಸ್ಟ್ ಐ ಆಸ್ತಿಯನ್ನು ಏನಂತಂದ್ರೆ ಸಂರಕ್ಷಣೆ ಮಾಡೋದು. 51 ಬಾರ್ ಐ. ನೆಕ್ಸ್ಟ್ ಜೆ ದೇಶವನ್ನು ಪ್ರತಿನಿಧಿಸುವುದು. ಜೆ ಅಂತಂದು ದೇಶವನ್ನು ಪ್ರತಿನಿಧಿಸುವುದು. ಕೆ ಈಗ ಕಡ್ಡಾಯ ಶಿಕ್ಷಣ, ಪೋಷಕರ ಕಡ್ಡಾಯ ಶಿಕ್ಷಣ ನೋಡ್ರಿ. ಜೆ ಏನು ಹೇಳ್ತಾನ? ದೇಶವನ್ನು ಪ್ರತಿನಿಧಿಸುವುದು. ಐ ಆಸ್ತಿ ರಕ್ಷಣೆ ಮಾಡೋದು. ನೆಕ್ಸ್ಟ್ ಎಚ್ ವೈಜ್ಞಾನಿಕ ಮನೋಭಾವ ಬೆಳೆಸುವುದು. ಜಿ ಪರಿಸರ ಸಂರಕ್ಷಣೆ ಮಾಡೋದು. ಜಿ ಇಂದ ಯಾವ್ದೈತ್ರಿ? ಎಫ್ ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿ ಸರ್. ನೆಕ್ಸ್ಟ್ ಇ ಭಾತೃತ್ವ ಮತ್ತು ಮನೋಭಾವ ಹೊಂದುವುದು. ನೆಕ್ಸ್ಟ್ ಡಿ ದೇಶವನ್ನು ರಕ್ಷಿಸುವುದು. ನೆಕ್ಸ್ಟ್ ಅದರಿಂದ ಸಿ ದೇಶ ಸಮಗ್ರತೆಯನ್ನು ಕಾಪಾಡುವುದು. ನೆಕ್ಸ್ಟ್ ಒಟ್ಟು ಎ ಬಿ ಸಿ ಹೇಳಿಕೆ ಅಂತಂದ್ರೆ ಏನಂತಂದ್ರೆ ಬಿ ಅಂತಂದ್ರೆ ದೇಶದ ಆದರ್ಶನ ಪಾಲಿಸೋದ ಬಗ್ಗೆ ಇರ್ತದೆ. ಎ ಅಂತ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ಕೊಡೋದ ಬಗ್ಗೆ ಹೇಳತ್ ನೋಡಿ ಸರ್. ಇದು ನೆಕ್ಸ್ಟ್ ನೋಡ್ರಿ, ಇದೊಂದು ಹೇಳಮ್ರಿ ತುರ್ತು ಪರಿಸ್ಥಿತಿ ಬಗ್ಗೆ. ತುರ್ತು ಪರಿಸ್ಥಿತಿ ಬಗ್ಗೆ ಏನಂತಂದ್ರೆ ಸ್ವಲ್ಪ ತುರ್ತು ನಿನ್ನೆ ತಿದ್ದುಪಡಿಸೋಕೆ ನೋಡ್ಕೊಂಡಿವಿ. ಇವತ್ತು ತುರ್ತು ಪರಿಸ್ಥಿತಿ ಬಗ್ಗೆ ಎಷ್ಟನೇ ಭಾಗ ರೀ? 18ನೇ ಭಾಗ. ನೀ ಯಾಕಂಡು ನೋಡ್ತಿ ಏನು ಮಾಡ್ತಿ ಎಲ್ಲ ಗೊತ್ತ ನನಗೆ. ಇದು ತುರ್ತು ಪರಿಸ್ಥಿತಿ ಎಷ್ಟನೇ ಭಾಗ ಹೇಳತ್ರಿ? 18ನೇ ಭಾಗ ನೋಡಿ ಸರ್. ಇದು ಈ ತುರ್ತು ಪರಿಸ್ಥಿತಿನ ಎಲ್ಲಿಂದ ಪಡೆದ್ರು ನಾವು? 1935 ಕಾಯ್ದೆ ಮೂಲಕ ತುರ್ತು ಪರಿಸ್ಥಿತಿನ ಎರಲು ಪಡೆಯಲಾಗಿದ್ರಿ. ಈ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ವಜೆ ಅಂತಂದ್ರೆ ಜರ್ಮನ್ನ ವೇಮರ್ ಸಂವಿಧಾನ ಬರ್ತಾರೆ ಸರ್. ಅಲ್ಲಿಂದ ಏನು ವಜೆ ಮಾಡ್ತಾರೆ ಸರ್, ಅಲ್ಲಿಂದ ಎರಲು ಪಡೆದು ಸರ್. ಈ ತುರ್ತು ಪರಿಸ್ಥಿತಿನ ಎಲ್ಲಿ ಮಂಡಿಸ್ಬೋದು ನಾವು? ಲೋಕಸಭೆ ಎಲ್ಲಾರು ಬಂದು ವಿಧಾನಸಭೆ ಮತ್ತು ವಿಧಾನಸಭೆ ಮಂಡಿಸಿ ಲೋಕಸಭೆ ಅಥವಾ ರಾಜ್ಯಸಭೆ, ಲೋಕಸಭೆ ಅಥವಾ ರಾಜ್ಯಸಭೆ ಬರ್ತಲ್ಲ ಸರ್. ಅಲ್ಲಿ ಎಲ್ಲಿಯಾದ್ರೆ ಏನು ಮಾಡುವಂತಂದ್ರೆ ತುರ್ತು ಪರಿಸ್ಥಿತಿನ ರಾಷ್ಟ್ರಪತಿಯವರು ಮಂಡಿಸು ಸರ್. ಇದು ಈ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ ಜಂಟೇಷನ್ ಕರೆಯೋದಿಲ್ಲ ಸರ್, ಕರೆಯಕ್ಕ ಬರೋರು ಸರ. ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಇನ್ನೊಂದು ಏನಂತಂದ್ರೆ ತುರ್ತು ಪರಿಸ್ಥಿತಿನ ಎಷ್ಟು ರೀತಿ ಮಾಡ್ತಾವೆ ನಾವು? 3 ಸರ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ. ಇಲ್ಲೇನಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬರ್ತದೆ ನೋಡಿ ಸರ್. ಇದು ಎಷ್ಟನೇ ಹೇಳ್ತಂತೀನಿ? 352 ಸರ್. ಇದು ನಮ್ಮ ರಾಷ್ಟ್ರಪತಿ ಐತಲ್ಲ ಸರ, ಯುದ್ಧ, ಬಾಯ, ನೆಕ್ಸ್ಟ್ ಸಶಸ್ತ್ರಂಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂತಂದ್ರೆ ಯಾರು ಘೋಷಣೆ ಮಾಡ್ತಾರೆ ರೀ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ರಾಷ್ಟ್ರಪತಿಯವರು ಘೋಷಣೆ ಮಾಡ್ತಾರೆ ಸರ್. ಇದನ್ನು ಕೇವಲ ಲಿಖಿತ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಪತಿ ಅಂತ ಘೋಷಣೆ ಮಾಡ್ತಾವ್ರಿ. ಕೇವಲ ನೀವು ಸುಮ್ಮನೆ ಫೋನ್ ಮಾಡಿ ಘೋಷಣೆ ಮಾಡಪ್ಪ ಅಂತ ಅನ್ನಂಗಿಲ್ಲ ರೀ. ಅಂತ ಕೇವಲ
ಲಿಖಿತ ಶಿಫಾರಸಿನ ಮೇರೆಗೆ ಏನು ಮಾಡ್ತಾರೆ ಕೇವಲ ರಾಷ್ಟ್ರಪತಿಯವರು ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಕೊಂಡ್ರಿ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ತಿಂಗಳು ಅನುಮೋದನೆ ಆಗ್ಬೇಕಂತಂದ್ರೆ 1 ತಿಂಗಳು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ತಿಂಗಳು ಅನುಮೋದನೆ ಆಗ್ಬೇಕಂತಂದ್ರೆ 1 ತಿಂಗಳು ಏನು ಮಾಡ್ಕೊಂತಾನೆ ಇದು ಅನುಮೋದನೆ ಆಗ್ಬೇಕು ನೋಡಿ ಸರ್. ಇದು ನೆಕ್ಸ್ಟ್ 1 ತಿಂಗಳು ಅನುಮೋದನೆ ಆಗಬೇಕು 2/3 ಮೆಜಾರಿಟಿ ಮೂಲಕ ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಏರ್ತಾರೆ ಸರ್. ಇದು ಆಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅವಧಿ ಒಳಗೆ ಲೋಕಸಭೆ ಅಥವಾ ವಿಧಾನಸಭೆ ಅವಧಿಯನ್ನು ಎಷ್ಟು ತಿಂಗಳು ವಿಸ್ತರಣೆ ಮಾಡ್ತಾರೆ? 6 ತಿಂಗಳು ಸರ್. ಎಷ್ಟಂತಂದ್ರೆ 6 ತಿಂಗಳಂತ ಪ್ರತಿ ಸಲ ಏನಂತ ಒಪ್ಪಿಗೆ 6 ತಿಂಗಳು ಅನುಮತಿ ಪಡ್ಕೊಂಡು ಅನಿರ್ದಿಷ್ಟ ಅವಧಿಗೆ ಏನು ಮಾಡ್ತಾರೆ ಅಂತಂದ್ರೆ ಈ ರಾಷ್ಟ್ರೀಯ ಅಂದ್ರೆ 6 ತಿಂಗಳು ಅನುಮತಿ ಪಡ್ಕೊಂತ ಏನು ಮಾಡ್ತಾರೆ ಅಂತಂದ್ರೆ ಅನಿರ್ದಿಷ್ಟವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಏರ್ತಾರೆ ನೋಡಿ ಸರ್. ಇದು ನೆಕ್ಸ್ಟ್ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಲ್ಲಿವರೆಗಾದರೂ ಒಂದೇ ಬಾರಿ ಲೋಕಸಭೆ ಅದನ್ನು ವಿಸ್ತರಣೆ ಮಾಡ್ಯಾರಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅವಧಿ ಒಳಗೈತಲ್ರಿ ಇಲ್ಲಿವರೆಗೂ ಒಂದೇ ಬಾರಿ ಅಂತಂದ್ರೆ ಈ ಅವಧಿಯನ್ನು ಒಂದು ಬಾರಿ ವಿಧಾನಸಭೆ ಮತ್ತು ಲೋಕಸಭೆ ಅದನ್ನು ವಿಸ್ತರಣೆ ಮಾಡ್ಯಾರ. ಎಷ್ಟನೇ ಲೋಕಸಭೆ ಅದು? 5ನೇ ಲೋಕಸಭೆ 1971ರಿಂದ 1977 ಸರ್. 1971ರಿಂದ 1977 ಏನು ಮಾಡತ್ತಂತಂದ್ರೆ ಈ ಲೋಕಸಭಾ ಏನು ಮಾಡಿ ಅಂತಂದ್ರೆ ವಿಸ್ತರಣೆ ಮಾಡಿ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ರಾಷ್ಟ್ರೀಯ ತುರ್ತು ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಧಿ ಬರ್ತದೆ ಸರ್. ಯಾವ ವಿಧಿ ಅಂತಂದ್ರೆ ಇಲ್ಲಿ 300 ಅಂದ್ರೆ ಯಾವ ಒಂದು ವಿಧಿ ಐತಿಲ್ಲ ಸರ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರಿದಾಗ ಅಂದ್ರೆ ಆಟೋಮೆಟಿಕ್ ಅಂತ 19ನೇ ವಿಧಿ ರದ್ದಾಗುತ್ತೆ ಅಂತ ಹೇಳ್ತೀವಿ. 358ನೇ ವಿಧಿ ಅಂದ್ರೆ ಕೇವಲ ಬಾಯಕ್ಕೆ ಮಾತ್ರ ನೋಡ್ರಿ ಅದು. ಸಾರಿ ಆಂತರಿಕವಾಗಿ ಮಾತ್ರ ನೋಡ್ರಿ, ಬಾಯಕ್ಕೆ ಸಂಬಂಧಪಡಲ್ಲ ಇದು. ಬಾಯಕ್ಕೆ ಬರ್ತಾ ಆಂತರಿಕ ಬರಲ್ಲ. ಕೇವಲ ನೋಡ್ರಿ 358ನೇ ವಿಧಿ ಮೂಲಕ 19ನೇ ವಿಧಿ ಆಟೋಮೆಟಿಕ್ ರದ್ದಾಗ್ತಾನೆ. ಕೇವಲ ಬಾಯವಾಗಿ ಮಾತ್ರ ಬರ್ತಾ ನೋಡಿ ಸರ್. ಇದು ನೆಕ್ಸ್ಟ್ ಯಾವೊಂದು ವಿಧಿ ಐತಲ್ರಿ, ಯಾವೊಂದು ವಿಧಿ ಮೂಲಕ 20 ಮತ್ತು 20ನೇ ವಿಧಿ ಹೊರತುಪಡಿಸಿ ಉಳಿದೆಲ್ಲ ವಿಧಿ ರದ್ದಾಯ್ತು ಅಂತಂದ್ರೆ 359 ನೋಡ್ರಿ. 358 ಅಂತ 19ನೇ ವಿಧಿ, 359 ಅಂತಂದ್ರೆ 20 ಮತ್ತು 20ನೇ ವಿಧಿ ಹೊರತುಪಡಿಸಿ ಅವೇ ರದ್ದು ಮಾಡಿದ್ರೆ ನಾವೇ ಉಳಿತೀವಿ. 20 ಮತ್ತು 20ನೇ ವಿಧಿ ಹೊರತುಪಡಿಸಿ ಉಳಿದೆಲ್ಲ ವಿಧಿನ ರದ್ದು ಮಾಡ್ತಂತ ಎಷ್ಟನೇ ವಿಧಿ ಹೇಳ್ತಂತಂದ್ರೆ 359. ಇಲ್ಲಿವರೆಗೆ ಎಷ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರಿ 3 ಸರ್. 1962 ಯಾರು ಇರ್ತಾರೆ ಪ್ರಧಾನಮಂತ್ರಿ? ಜವಾಹರ್ಲಾಲ್ ನೆಹರು. ರಾಷ್ಟ್ರಪತಿ ಯಾರು ಇರ್ತಾರೆ? ರಾಧಾಕೃಷ್ಣ. 1971 ಯಾರು ಇರ್ತಾರೆ ಪ್ರಧಾನಮಂತ್ರಿ? ಇಂದಿರಾ ಗಾಂಧಿ. ರಾಷ್ಟ್ರಪತಿ ಯಾರು ಇರ್ತಾರೆ ಸರ್? ವಿ ಗಿರಿ ಸರ್. 3ನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ ವರ್ಷ ಯಾವ ದಿನಾಂಕ ಇರ್ತಾರೆ? 1975 ಜೂನ್ 20. ಡೇಟ್ ಕ್ವಶನ್ ಏನು ನೋಡ್ರಿ. 3ನೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ಇರ್ತಾರೆ ಅಂತಂದ್ರೆ 1975 ಜೂನ್ 25ಕ್ಕೆ ಏನು ಮಾಡ್ತಾರೆ ಅಂತ ಇರ್ತನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರ್ತಾವೆ ಸರ್. ಇದು ಇಲ್ಲಿ ಯಾರು ಇರ್ತಾರೆ? ಇಂದಿರಾ ಗಾಂಧಿ ಮತ್ತು ಪ್ರಕೃತಿಯಲ್ಲಿ ಅಹಮದ್ ಇರ್ತಾವೆ ಸರ್. ಇದು ನೆಕ್ಸ್ಟ್ ಇಲ್ಲಿ ರಾಷ್ಟ್ರೀಯ ತುರ್ತು ಸಂಬಂಧಪಟ್ಟಂತೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಎಷ್ಟು ಅದೇ ನಿಮ್ಮ ಇನ್ನೇನಲ್ರಿ 1978 ಒಳಗೆ 44 ತಿದ್ದುಪಡಿ ಮೂಲಕ ಆಂತರಿಕ ದಂಗೆ ಪದ ಬದಲಾಗಿ ಸಸ್ಯದಂಗೆ ಪದನೇ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಸ್ಯದಂಗೆ ಪದನ ಸೇರ್ಪಡೆ ಮಾಡ್ತಾರೆ. ಇಲ್ಲೊಂದು ವಾಕ್ಯ ಸರ್, ಇದನ್ನು ಯಾರು ಹೇಳ್ರಿ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತ ಒಬ್ರು ಒಂದು ಮಾತು ಹೇಳ್ಯಾರ. ಇದನ್ನು ಯಾರು ಹೇಳ್ತೀರಿ? ನಮ್ಮ ಹುಲಿ ಕಡೆಯಿಂದ ಒಂದು ಎಗ್ರೆಸ್ ನೋಡ್ರಿ. ನಮ್ಮ ಎಲ್ಲ ಇದನ್ನು ಯಾರು ಹೇಳ್ತೀರಿ ನೋಡ್ರಿ? ಆನ್ಸರ್ ಯಾರು ಹೇಳ್ತೀರಿ? ಅವನ ಕಡೆಯಿಂದ ಒಂದು ಎಗ್ರೆಸ್ ನೋಡ್ರಿ. ಅದಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಧಿಕಾರವು ಸಂವಿಧಾನದ ಮೋಸದ ಬಳಕೆಯಾಗಿದೆ ಅಂತ ಹೇಳಿದವ್ರು ಯಾರು? ಆಪ್ಷನ್ಸ್ ಹೇಳಿ ನಿನ್ನೆ ಯಾಕೆ ಎಗ್ರೆಸ್ ಆಗ್ತದೆ? ನಾನು ಕ್ವಶನ್ ಅರ್ಥ ಆಯ್ತು ಹೇಳೋದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಧಿಕಾರವು ಸಂವಿಧಾನದ ಮೋಸದ ಬಳಕೆಯಾಗಿದೆ. ಇದು ಆಲ್ರೆಡಿ UPPS ಕ್ವಶನ್ ಕೇ ನೋಡೋಣ. ಹೇಳ್ತಂತಂದ್ರೆ ಯಾರು ಸರ? KM ನಂಬಿಯಾರ್ ಅಂತ ನೋಡ್ರಿ. ಅವ ನಂಬಲ್ಲ. ಅದಕ್ಕೆ ಏನಂತಂದ್ರೆ KM ನಂಬಿಯಾರ್ ಅಂತ ಬರ್ತಾನೆ. ಈ KM ನಂಬಿಯಾರ್ ಏನು ಹೇಳ್ತಾನಂತಂದ್ರೆ ರಾಷ್ಟ್ರಪತಿಗಳ ತುರ್ತು ಅಧಿಕಾರವು ಸಂವಿಧಾನದ ಮೋಸದ ಬಳಕೆಯಾಗಿದೆ. ಒಂದು ಥರ ಸಂವಿಧಾನ ಮೋಸ ರೀತಿ ಏನಂತ ಅದನ್ನು ಉಪಯೋಗ ಮಾಡ್ತದ ಅಂತ ಹೇಳಿದ್ರು ಯಾರು ಅಂತಂದ್ರೆ ನಂಬಿಯಾರ್ ನೋಡ್ರಿ. KM ನಂಬಿಯಾರ್ ಅಂತ ಬರ್ತಾನೆ ಸರ್. ಇದು ಇಷ್ಟು ಅರ್ಥ ಆಗ್ತಿಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ. ನೆಕ್ಸ್ಟ್ ಬರ್ತಾನ ರಾಜ್ಯ ತುರ್ತು ಪರಿಸ್ಥಿತಿ. ಎಷ್ಟನೇ ವಿಧಿ ರೀ? 356. ಎಷ್ಟು ತಿಂಗಳು ಅನುಮೋದನೆ ಆಗ್ಬೇಕ್ರಿ? 2 ತಿಂಗಳ. ಅದು 2 ತಿಂಗಳು. ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 1 ತಿಂಗಳ, ರಾಜ್ಯ ತುರ್ತು ಪರಿಸ್ಥಿತಿ 2 ತಿಂಗಳ, ಹಣಕಾಸು ತುರ್ತು ಪರಿಸ್ಥಿತಿ 2 ತಿಂಗಳು ನೋಡ್ರಿ. ಇದು ಅರ್ಥ ಆಗ್ತಿಲ್ರಿ? ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನಿರ್ದಿಷ್ಟ, ರಾಜ್ಯ ತುರ್ತು ಪರಿಸ್ಥಿತಿ 3 ವರ್ಷ, ರಾಜ್ಯ ತುರ್ತು ಗರಿಷ್ಠ ಎಷ್ಟು ವರ್ಷ? 3 ವರ್ಷ. ಹಣಕಾಸು ತುರ್ತು ಪರಿಸ್ಥಿತಿ ಅನಿರ್ದಿಷ್ಟ, ಹಣಕಾಸು ತುರ್ತು ಪರಿಸ್ಥಿತಿ ಅನಿರ್ದಿಷ್ಟ ಬರ್ತ ನೋಡಿ ಸರ್. ಇದು ಈ ರಾಜ್ಯ ತುರ್ತು ಪರಿಸ್ಥಿತಿ ಯಾರು ಘೋಷಣೆ ಮಾಡ್ತಾರ? ಇದು ಇಂಥ ಕ್ವಶನ್ ಚಂದ ಹೋಗ್ತಾರೆ. ಕ್ವಶನ್ ಹೆಂಗೆ ಕೇಳೋದು? ರಾಷ್ಟ್ರಪತಿಗಳ ಆಡಳಿತ ಯಾವುದೇ ಕ್ವಶನ್ ಕೇಳ್ಬಿಡ್ತಾನೆ. ನಾವು ರಾಷ್ಟ್ರಪತಿ ಆಡಳಿತ ರಾಷ್ಟ್ರೀಯ ತುರ್ತು ಹಾಕ್ಬಾರ್ದು. ರಾಷ್ಟ್ರಪತಿಗಳ ಆಡಳಿತ ಅಂತಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಬರ್ತ ನೋಡಿ ಸರ್. ಇದು ಅಂದ್ರೆ ಸಂವಿಧಾನಕ್ಕೆ ಏನೇ ಒಂದು ಆಡಳಿತ ನಡೆಯಲ್ಲಿ ವಿಫಲ ಆದ್ರೆ ಏನು ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂತ ರಾಜ್ಯ ತುರ್ತು ಪರಿಸ್ಥಿತಿನ ಏರ್ತಾರೆ ಸರ್. ಇದು ನೀ ರಾಜ್ಯ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಯಾವ ರಾಜ್ಯ ಇರ್ತೀರಿ? ಪಂಜಾಬ್ ಸರ್. 1951 ಪಂಜಾಬ್ ಇರ್ತ ನೋಡಿ ಸರ್. ಇದು
ಅತಿ ಹೆಚ್ಚು ರಾಜ್ಯ ತುರ್ತು ಪರಿಸ್ಥಿತಿ ಏರಿದಂಥ ರಾಜ್ಯ ಯಾವ್ರಿ? ಮಣಿಪುರ ಸರ್. ಅತಿ ಹೆಚ್ಚು ರಾಜ್ಯ ತುರ್ತು ಏರಿ ಅಂತಂದ್ರೆ ಮಣಿಪುರ, ಉತ್ತರ ಪ್ರದೇಶ 10, ಮಣಿಪುರ 11 ನೋಡ್ರಿ. ಉತ್ತರ ಪ್ರದೇಶ 10 ಸಲ ಇರ್ತದ, ಮಣಿಪುರ 11 ಸಲ ಇರ್ತದೆ ನೋಡಿ ಸರ್. ಇತ್ತೀಚೆಗೆ ಯಾವ ರಾಜ್ಯ ಇರ್ತದೆ ತುರ್ತು ಪರಿಸ್ಥಿತಿ? ಮಣಿಪುರ ಬರ್ತದೆ ನೋಡಿ ಸರ್. ಇದು ಯಾವುದೇ ತುರ್ತು ಪರಿಸ್ಥಿತಿಗೆ ಒಳಪಡದಂಥ ರಾಜ್ಯಗಳು ಬರ್ತವೆ ಅಂತಂದ್ರೆ ಛತ್ತೀಸ್ಗಢ ಮತ್ತು ತೆಲಂಗಾಣ ನೋಡ್ರಿ. ಛತ್ತೀಸ್ಗಢ ಮತ್ತು ತೆಲಂಗಾಣ ಅಂತಂದ್ರೆ ಯಾವುದೇ ತುರ್ತು ಪರಿಸ್ಥಿತಿಗೆ ಏನಂತಂದ್ರೆ ಒಳಪಟ್ಟಿಲ್ಲ ನೋಡಿ ಸರ್ ಇದು. ನೆಕ್ಸ್ಟ್ ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಬಾರಿ ತುರ್ತು ಪರಿಸ್ಥಿತಿ ಇರ್ತಾರೆ? 6 ಬಾರಿ. ಅತಿ ದೀರ್ಘಾವಧಿ ತುರ್ತು ಪರಿಸ್ಥಿತಿ ಯಾವ ರಾಜ್ಯ ರೀ? ಪಂಜಾಬ್ ಸರ್. 3510 ದಿನ. 3501 ದಿನ. 3501 ದಿನ ಅಂತಂದ್ರೆ ಇದು ಪಂಜಾಬ್ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಸೆಕೆಂಡ್ ಜಮ್ಮು ಕಾಶ್ಮೀರ ಬರ್ತ ನೋಡ್ರಿ. ಕರ್ನಾಟಕ ಎಷ್ಟು ಬಾರಿ ಅಂತ ಹೇಳಿದ್ರಿ? ಫಸ್ಟ್ ಯಾರು ಕಲ್ಲ ರೀ? ವೀರೇಂದ್ರ ಪಾಟೀಲ್ ಮತ್ತು ವೀರೇಂದ್ರ ಹೆಗಡೆ ಆಪ್ಷನ್ಸ್ ಹಂಗೆ ಕೊಟ್ಟಿರ್ತಾನೆ ರೀ. ವೀರೇಂದ್ರ ಪಾಟೀಲ್, ವೀರೇಂದ್ರ ಹೆಗಡೆ, ಆದ್ರೂ ಯಾರಂತ ವೀರೇಂದ್ರ ಪಾಟೀಲ್ ಬರ್ತ ನೋಡಿ ಸರ್ ಇದು 1971. ನೆಕ್ಸ್ಟ್ ಯಾವ ವರ್ಷ ರೀ? 1977. ನೆಕ್ಸ್ಟ್ 1989. ನೆಕ್ಸ್ಟ್ 1990. ಅದಾದಮೇಲೆ 2007. ಅದಾದಮೇಲೆ 2007 ನೋಡ್ರಿ. 1971, 1977, 1989 ಅಲ್ರಿ, 89, 1990, 90 2007 ಬರ್ತದೆ ನೋಡಿ ಸರ್ ಇದು. ಇಲ್ಲಿ ರಾಜ್ಯ ತುರ್ತು ಸಂಬಂಧಪಟ್ಟಂತೆ ಕೆಲವೊಂದು ಪ್ರಕರಣ ಬರ್ತದೆ ಇದು. SI ಬೊಮ್ಮಾಯಿ ಪ್ರಕರಣ ಬರ್ತದೆ. SR ಬೊಮ್ಮಾಯಿ ಪ್ರಕರಣ ಯಾವ ವರ್ಷ ಬರ್ತಾರೆ ಇದು? 1989 ರಚನೆ ಆಗುತ್ತೆ ಅದು. 1989 ಯಾಕೆ ರಚನೆ ಆಗುತ್ತೆ ಅಂತಂದ್ರೆ ನೀವೇನಂತಂದ್ರೆ ಸಂವಿಧಾನಕ್ಕೆ ಸುಮ್ಮನೆ ರಾಜ್ಯಪಾಲ ಯಾವ ಥರ ಶಿಫಾರಸು ಕೊಡ್ತಾನೆ ಆ ಥರ ಹೇಳಿದ್ರೆ ಅಂದ್ರೆ ಎಲ್ಲ ತಿಳ್ಕೊಂಡು ಏನು ಮಾಡುತ್ತೆ ರಾಜ್ಯ ತುರ್ತು ಏನಂತ ಹೇಳ್ತಾರೆ ಇವರು. ಇಲ್ಲಿ ಏನು ಹೇಳುತ್ತಂತಂದ್ರೆ SR ಬೊಮ್ಮಾಯಿ ಪ್ರಕರಣ ಸರ್ಕಾರ ತನ್ನ ಐತಲ್ಲ ಸರ್ ಇದು ತನ್ನ ಅಧಿಕಾರವನ್ನು ಏನಂತಂದ್ರೆ ಸುಮ್ಮನೆ ಉಪಯೋಗ ಬಳಕೆ ಮಾಡ್ತಿರ್ತಲ್ಲ ಅದನ್ನೇನಂತ ವಿವೇಚನಾಧಿಕಾರ 356 ವಿಧಿನೂ ವಿವೇಚನಾಧಿಕಾರಕ್ಕೆ ಒಳಪಡಿಸಿದಂತೆ ಯಾವೊಂದು ಪ್ರಕರಣ ಹೇಳ್ತಂತಂದ್ರೆ SR ಬೊಮ್ಮಾಯಿ ಪ್ರಕರಣ. ಈ ಮಾನ್ಯ ಕ್ವಿಜ್ನ ಕ್ವಶನ್ ಕೇಳಿದ್ರಲ್ರಿ, SR ಬೊಮ್ಮಾಯಿ ಪ್ರಕರಣದಲ್ಲಿ ಯಾವೊಬ್ಬ ವಕೀಲ ಅದನ್ನು ನಡೆಸ್ತಾನಂತ ವಕೀಲ ಕೇಸ್ ನಡೆಸಿದ್ದು ಸೋಲಿ ಸೊರಾಬ್ಜಿ ನೋಡ್ರಿ. ಅಂದ್ರೆ ಈ ಒಂದು ಏನಿದೆ SR ಬೊಮ್ಮಾಯಿ ಪ್ರಕರಣ ಸಂಬಂಧಪಟ್ಟಂತೆ ಯಾವ ವಕೀಲ ಇರ್ತಾನೆ ಅಂತಂದ್ರೆ ಸೋಲಿ ಸೊರಾಬ್ಜಿ ಅಂತ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಇದು ಅರ್ಥ ಆಗ್ತಿಲ್ಲ ಸರ್ ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ. ನೆಕ್ಸ್ಟ್ ಬರ್ತಾನ ಹಣಕಾಸು ತುರ್ತು ಪರಿಸ್ಥಿತಿ. ಎಷ್ಟನೇ ವಿಧಿ ರೀ? 360ನೇ ವಿಧಿ. ಎಷ್ಟು ತಿಂಗಳು ಅನುಮತಿ ಹಾಕ್ರಿ ಅದು? 2 ತಿಂಗಳು. ಅನಿರ್ದಿಷ್ಟ ಅನ್ರಿ ಇದು. ಅಂದ್ರೆ ಇಲ್ಲಿವರೆ ಎಷ್ಟು ಬಾರಿ ಹಣಕಾಸು ತುರ್ತು ಏರಿ ನಾವು? 1 ಬಾರಿ ಏರಿಲ್ಲ ನೋಡಿ ಸರ್ ಇದು. 19 ಒಂದ್ಸಲ 90ರಲ್ಲಿ ಬಂದಿತ್ತದ. IMF ಸಾಧನೆ ಏನು ಮಾಡುತ್ತಂತ ನಾವು ಇಲ್ಲಿ ಏರಿಲ್ಲ ನೋಡಿ ಸರ್ ಇದು. ನಾವು ಇಲ್ಲಿ ಕೆಲವೊಂದಿಷ್ಟು ವಿಧಿಗಳಾಗ್ತದೆ ಸರ್ ಎಸ್ಕೊಂಡು ಬರ್ತಾರೆ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ. 355ನೇ ವಿಧಿ ಏನಾಯ್ತು ರೀ? 355ನೇ ವಿಧಿ ರಾಜ್ಯಗಳ ರಕ್ಷಣೆ ಮಾಡೋದು. ಅಂದ್ರೆ ಯಾವುದೇ ಬಾಹ್ಯ ಆಕ್ರಮಣ ಆಂತರಿಕ ಅಡಚಣೆಗಳಿಂದ ಒಂದು ರಾಜ್ಯಗಳನ್ನು ರಕ್ಷಿಸೋದು ಕೇಂದ್ರ ಸರ್ಕಾರದ ಅಧಿಕಾರ ಅಂತ ಎಷ್ಟನೇ ವಿಧಿ ಹೇಳುತ್ತಂತಂದ್ರೆ 355ನೇ ವಿಧಿ. ಅರ್ಥ ತಿಳಿದ್ರಿ? ಅಂದರೆ ಯಾವುದೇ ಬಾಹ್ಯ ಸಂಬಂಧಪಟ್ಟಂತೆ ನಮ್ಮ ರಾಜ್ಯಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ವಿಧಿ ಯಾವುದಂತಂದ್ರೆ 355ನೇ ವಿಧಿ ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ 353ನೇ ವಿಧಿ ಬರ್ತೀರಿ. 353ನೇ ವಿಧಿ ಏನು ಹೇಳ್ತಾನೆ ಇದು? ಇಂದ ಕೇಂದ್ರ ಸರ್ಕಾರದ ಅಧಿಕಾರವು ರಾಜ್ಯಗಳು ಯಾವ ರೀತಿ ಪರಿಣಾಮ ಬೀರ್ತದೆ ಅರ್ಥ ಆಗ್ತಿಲ್ಲ ರೀ ಇದು. ಅಂದ್ರೆ ಈ ಸದ್ಯ ಏನಂತಂದ್ರೆ ಈ ಕೇಂದ್ರ ಸರ್ಕಾರ ಅಧಿಕಾರಿ ಇರ್ತಾರೆ ಸರ್ ರಾಷ್ಟ್ರೀಯ ತುರ್ತು ಪರಿ ಏರಿಯಾಣ ಈಗ. ಆ ರಾಷ್ಟ್ರೀಯ ತುರ್ತು ಪರಿ ರಾಜ್ಯಗಳ ಮೇಲೆ ಯಾವ ರೀತಿ ಏನಂತ ಪರಿಣಾಮ ವಿಸ್ತರಣೆ ಮಾಡ್ತಂತೆ ಹೇಳ್ತಕ್ಕಂಥ ವಿಧಿ ಯಾವುದಂತಂದ್ರೆ 353ನೇ ವಿಧಿ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಬರ್ತಾನ 354ನೇ ವಿಧಿ. 354ನೇ ವಿಧಿ ಏನು ಸರ್ ಇದು? ಕೇಂದ್ರ ಮತ್ತು ರಾಜ್ಯದ ನಡುವೆ ಒಂದು ಆದಾಯ ಹಂಚಿಕೆ ಅಂತ ನೋಡ್ರಿ. ರಾಷ್ಟ್ರೀಯ ತುರ್ತು ಬೇರೆ ಮತ್ತು ಹಣಗಣ ಬೇಕಲ್ಲ ಸರ್ ಇದು. ಆ ಹಣದ ಬಗ್ಗೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಹಣದ ಬಗ್ಗೆ ಹಂಚಿಕೆ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದಂತಂದ್ರೆ 354ನೇ ವಿಧಿ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ 356ನೇ ವಿಧಿ ಗೊತ್ತಾ ನಿಮಗೆ? 357ನೇ ವಿಧಿ ಏನು ಹೇಳ್ತಾರೆ? 357ನೇ ವಿಧಿ ರಾಜ್ಯ ಶಾಸಕಾಂಗದ ಅಧಿಕಾರಗಳನ್ನು ಸಂಸತ್ತು ಮತ್ತು ರಾಷ್ಟ್ರಪತಿಯವರು ಹೇಗೆ ನಿಭಾಯಿಸ್ತಾರೆ ಅರ್ಥ ಆಗ್ತಿಲ್ರಿ. ಅಂದ್ರೆ ರಾಜ್ಯ ತುರ್ತುಪತಿ ಏರಿತಾರೆ ಈಗ. ಇಲ್ಲಿ ಯಾರು ಇರಲಿ ಈಗ ಆ ರಾಜ್ಯ ತುರ್ತುಪತಿ ಏರಿದಾಗ ಆ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವ ರೀತಿ ನಿಭಾಯಿಸ್ತದೆ ಅಂತ ಹೇಳ್ತಕ್ಕಂಥ ವಿಧಿ ಯಾವುದಂತಂದ್ರೆ 357. ಇನ್ನೊಂದ್ಸಲ ಸ್ಪೀಡಾಗಿ ಹೇಳ್ಬಿಡ್ರಿ. 355ನೇ ವಿಧಿ ರಾಜ್ಯಗಳನ್ನು ರಕ್ಷಣೆ ಮಾಡೋದು. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ. 357ನೇ ವಿಧಿ ಏನಂತಂದ್ರೆ ರಾಜ್ಯ ಶಾಸಕಾಂಗದ ಅಧಿಕಾರಗಳನ್ನು ಸಂಸತ್ತು ಮತ್ತು ರಾಷ್ಟ್ರಪತಿಯವರು ಹೇಗೆ ನಿಭಾಯಿಸ್ತಾರೆ. 357ನೇ ವಿಧಿ. 358ನೇ ವಿಧಿ ಆಟೋಮೆಟಿಕ್ 19ನೇ ವಿಧಿ ರದ್ದು. 359ನೇ ವಿಧಿ 20 ಮತ್ತು 20ನೇ ವಿಧಿ ಹೊರತುಪಡಿಸಿ ಉಳಿದೆಲ್ಲ ವಿಧಿಗಳು ರದ್ದು. ನೆಕ್ಸ್ಟ್ 353ನೇ ವಿಧಿ ಕೇಂದ್ರ ಸರ್ಕಾರದ ಅಧಿಕಾರ ರಾಜ್ಯಗಳ ಮೇಲೆ ಹೇಗೆ ವಿಸ್ತರಣೆ ಆಗುತ್ತದೆ. 353 ಇಷ್ಟು ಅರ್ಥ ಆಗ್ತಿಲ್ಲ ಸರ್ ಇದು. ನೆಕ್ಸ್ಟ್ ನೋಡಿ ಸರ್ ಇದು ಕ್ವಶನ್ ಏನಂತಂದ್ರೆ ಮಿಹಿರ್ ಭೋಜ ರಜಪೂತರ ಯಾವ ಮನೆತನಕ್ಕೆ ಸೇರಿದ್ರು ಅಂತ ಕ್ವಶನ್ ಕೇನ್ರಿ. ಯಾರು ಸರ? ಗುರ್ಜರ್ರ ಪ್ರತಿಹಾರ ನೋಡ್ರಿ.
ಮಿಹಿರ್ ಭೋಜ ಅಂತ ಬರ್ತಾನಲ್ರಿ, ಈ ಮಿಹಿರ್ ಭೋಜ ಅವರು ರಜಪೂತರ ಯಾವ ಮನೆತನಕ್ಕೆ ಸೇರ್ಪಡೆ ಅಂತಂದ್ರೆ ಗುರ್ಜರ ಪ್ರತಿ ಆರೈತಿಲ್ ಸರ. ಈ ಮಿಹಿರ್ ಭೋಜ ಬರೇ ಭೋಜ ಯಾವ ಮನೆತನ ಸೇರ್ಪಡೆ ಅದ ರೀ? ಪರಮಾರ ನೋಡ್ರಿ. ಕ್ವಶನ್ 2 ರೀತಿ ಕ್ವಶನ್ ಕೇಳ್ತಾನ. ಬರೇ ಭೋಜ ಯಾವ ಮನೆತನ ಸೇರ್ಪಡೆ ಅಂತಂತಂದ್ರೆ ಪರಮಾರರು. ಮಿಹಿರ್ ಭೋಜ ಯಾವ ಮನೆತನ ಅಂತಂದ್ರೆ ಗುರ್ಜರ ಪ್ರತಿಹಾರ ಅಂತ ಬರ್ತ ನೋಡಿ. ಗುರ್ಜರ ಪ್ರತ್ಯಾರ. ಇಲ್ಲಿ ಪ್ರತ್ಯಾರ ಸ್ವಲ್ಪ ನೋಡಮ್ ಸರ್. ಪ್ರತ್ಯಾರ ಮಂತನಿಗೆ ನೋಡಮ್ರಿ. ಇವು ಒಂದು 4 ಮಂತನ ಬರ್ತದೆ ಸರ್. ಇವನ ಅಂದ್ರೆ ಪ್ರತ್ಯಾರರು, ಪರಮಾರರು, ಚೌಹಾಣರು, ಸೋಲಂಕಿ ಅಂತ ಆ ಥರ ಬರ್ತಾರೆ. ಇವು ಎಲ್ಲ ಮಂತನಗಳು ಅಗ್ನಿಕುಲ ವಂಶಕ್ಕೆ ಸೇರ್ಪಡೆ ಆಗ್ಯಾರ ಅಂತ ಯಾರು ಹೇಳ್ತಾರೆ? ಚಾಂದ್ ಬರ್ದಯ್ಯ ಅಂತ ಕುರಿತದು ಪೃಥ್ವಿರಾಜ್ ರಾಸನೋಟ್. ಅಂದ್ರೆ ಏನು ರಜಪೂತ್ ಮನೆತನಗಳು ಅಗ್ನಿವಂಶಕ್ಕೆ ಸೇರ್ಪಡೆ ಆಗ್ಯಾವಂತ ಯಾರು ಹೇಳ್ತಾರೆ ಅಂತಂದ್ರೆ ಚಾಂದ್ ಬರ್ದಯ್ಯ ಪೃಥ್ವಿರಾಜ್ ರಾಸಕೃತಿ ಹೇಳ್ತಂತಂದ್ರೆ ಈ ಕೃತಿ ಬಗ್ಗೆ ಹೇಳ್ತಾನೆ ನೋಡಿ ಸರ್. ಅಂದ್ರೆ ಇವು ಒಂದು 4 ರಾಜವಂಶ ಅಗ್ನಿಕುಲಕ್ಕೆ ಸೇರ್ಪಡೆ ಅಂತ ಹೇಳ್ತಾನೆ ನೋಡಿ ಸರ್. ಇದು ಇಲ್ಲಿ ಗುರ್ಜರ ಪ್ರತ್ಯಾರ ಬಗ್ಗೆ ನೋಡೋಣ ಸರ್. ಗುರ್ಜರ ಒಂದು 3 ಮಂತನ ಮುಸಮೆ ಹೋಗ್ತಾವೆ ಸಣ್ಣ. ಗುರ್ಜರ ಪ್ರತಿ ಆರರು. ಗುರ್ಜರ ಪ್ರತ್ಯಾರ ಸ್ಥಾಪಕ ಯಾರ್ರಿ? 1ನೇ ನಾಗಭಟ್ಟ. ಗುರ್ಜರ ಪ್ರತ್ಯಾರ ಸ್ಥಾಪಕ ಅಂತಂದ್ರೆ 1ನೇ ನಾಗಭಟ್ಟ ಬರ್ತಾವೆ ಸರ. ಗುರ್ಜರ ಪ್ರತ್ಯಾರ ರಾಜನಾದ ಅಂತಂದ್ರೆ ಆವತಿಪುರ. ಈ ಗುರ್ಜರ ಸ್ಥಾಪಕ 1ನೇ ನಾಗಭಟ್ಟ, ರಾಜನಾದ ಅಂತಂದ್ರೆ ಆವತಿಪುರ ಅಂತ ಬರ್ತಾನೆ ಸರ್. ಇದು ಈ ಗುರ್ಜರ್ ರಾಜರಾಜ ಬರ್ತಾನಂತ ವಸ್ತರಾಜ ಬರ್ತಾನ, 2ನೇ ನಾಗಭಟ್ಟ ಬರ್ತಾನ, ಮಿಹಿರ್ ಭೋಜ ಮತ್ತು ಮಹೇಂದ್ರ ಪಾಲ್ ಅಂತ ಬರ್ತಾನೆ ರೀ. ಕ್ವಶನ್ ಕೇಳ್ತಾ ಇವ್ರು ಯಾರು ಮಂತ್ರ ಸಂಪಡ್ತಾನೆ ಕ್ವಶನ್ ಕೇಳ್ಬಿಡ್ತಾನ. ಯಾರು? ವಸ್ತರಾಜ, 2ನೇ ನಾಗಭಟ್ಟ, ಮಿಹಿರ್ ಭೋಜ ಮತ್ತು ಮಹೇಂದ್ರ ಪಾಲ್ ಇವರೆಲ್ಲ ಯಾವ ಮಂತ್ರ ಅಂತಂದ್ರೆ ಗುರ್ಜರ ಪ್ರತ್ಯಾರ ಬರ್ತಾನೆ ಸರ್. ಇದು ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ ಕೇಳ್ತಾವ್ರಿ. ಇಲ್ಲಿ ವಸ್ತರಾಜ ಅಂತ ಬರ್ತಾನೆ ಸರ್. ವಸ್ತರಾಜ ಕನೋಜಿನ ಆಯುಧ ಮನೆತನಾದ ಇಂದ್ರದನ್ನ ಸೋಲಿಸ್ತಾನೆ ನೋಡ್ರಿ. ಅಂದ್ರೆ ಗುರ್ಜರ ಪ್ರತಿಹಾರ ದೊರೆ ಆದಂಥ ವಸ್ತರಾಜ ಇವಾಗ ಯಾರಂತಂದ್ರೆ ಕನೋಜನ ಆಯುಧ ಮನೆತನ ಇಂದ್ರನ ಸೋಲಿಸ್ತಾನೆ ಸರ. ಇನ್ನೊಂದು ಏನಂತಂದ್ರೆ ರಾಷ್ಟ್ರಕೂಟರ ದೊರೆ ಅಂತ ಧ್ರುವನಿಂದ ಸೋಲ್ತ ನೋಡ್ರಿ. ಯಾರಂತಂದ್ರೆ ವಸ್ತರಾಜ. ಅರ್ಥ ಆಯ್ತಿಲ್ರಿ ಅದು. ನೆಕ್ಸ್ಟ್ ಬರ್ತಾನ 2ನೇ ನಾಗಭಟ್ಟ. ಮೊನ್ನೆ RS ಒಂದು ಕ್ವಶನ್ ಕೇಳ್ದು ನೋಡ್ರಿ. 2ನೇ ನಾಗಭಟ್ಟ ಒಂದು ಕ್ವಶನ್ ಕೇಳ್ದು. ಏನು ಕ್ವಶನ್? ಪಾಯಿ ಪಡಿವಲ್ರಿ ಅದು. ಪಾಯಿ ಪಡಿಯೋ ಕ್ವಶನ್ ಕೇಳಿ ನೋಡಿ. 2ನೇ ನಾಗಭಟ್ಟಂದು ಬಂಗಾಳದ ಧರ್ಮಪಾಲ ರಾಷ್ಟ್ರಕೂಟರ 3ನೇ ಗೋವಿಂದನ ಸೋಲಿಸ್ತಾನೆ ನೋಡ್ರಿ. ಕರೆಕ್ಟ್ ಇಲ್ರಿ? 2ನೇ ನಾಗಭಟ್ಟ ಏನು ಮಾಡ್ತಾನೆ ಅಂತಂದ್ರೆ 2ನೇ ನಾಗಭಟ್ಟ ಸೋಲಿಸ್ತಾನಲ್ರಿ. 3ನೇ ಗೋವಿಂದ 2ನೇ ನಾಗಭಟ್ಟನ ಸೋಲಿಸ್ತಾನೆ ನೋಡ್ರಿ. ಕರೆಕ್ಟ್ ನೋಡ್ರಿ. 3ನೇ ಗೋವಿಂದ ಗುರ್ಜರ ಪ್ರತ್ಯಾರ ಮಂತನದ 2ನೇ ನಾಗಭಟ್ಟನ ಏನು ಮಾಡ್ತಾನೆ ಅಂತಂದ್ರೆ ಸೋಲಿಸ್ತಾರೆ. ಯಾರು ಸೋಲಿಸ್ತಾರ? 3ನೇ ಗೋವಿಂದ ನೋಡಿ ಸರ್. ಇದು ಈ 3ನೇ ಗೋವಿಂದ ಇಲ್ಲಿ ಎಲ್ಲ ಗೆಲ್ತಾನ. ಗೆದ್ದ ಮ್ಯಾಗ ಏನು ಮಾಡ್ತಂತ ಇವ್ನು ಕುದುರೆ ಸುಮರಲ್ಲಿ ಹೋಗಿ ಸ್ವಲ್ಪ ಜಳಕಕ್ಕೆ ಗಂಗಾ ನದಿ ತೀರದಾಗ ಏನು ಮಾಡ್ತಾನೆ ನೀರು ಕುಡಿದು ಜಳಕ ಮಾಡಿ ಡ್ಯಾನ್ಸ್ ಗೀನ್ಸ್ ಮಾಡಿ ಬರ್ತಾವಂತ ಯಾವ ಶಾಸನ ಹೇಳ್ತಂತಂದ್ರೆ ಸಂಜಾನ ಶಾಸನ ಹೇಳ್ತ ನೋಡ್ರಿ. ಅರ್ಥ ಆಯ್ತಿಲ್ಲ ಹೇಳಿದ್ದು? ಇವನು ಕುದುರೆ ಸುಮರಲ್ಲಿ ಗಂಗಾ ನದಿ ತೀರಕ್ಕೆ ಹೋಗಿ ಪಾರ್ಟಿ ಗಿಟಿ ಮಾಡ್ತಾಳ್ರಿ ನಮ್ಮ ಮಂದಿ. ಸುಮ್ಮೋಗಿ ಸ್ವಲ್ಪ ಪಾರ್ಟಿ ಮಾಡ್ಕೊಂಡು ಸ್ವಲ್ಪ ಈಜಾಡಿ ಇವೆಲ್ಲ ಏನಂತಂದ್ರೆ ಡ್ಯಾನ್ಸ್ ಗೀನ್ಸ್ ಮಾಡಿ ಯಾವೊಂದು ಶಾಸನ ಹೇಳ್ತಂತಂದ್ರೆ ಸಂಜಾನ ಶಾಸನ. ಅಮೋಘ ವರ್ಷ ಕೊಲ್ಲಾಪುರ ಮಹಾಲಕ್ಷ್ಮಿ ಯಾವ ಬೆಳೆ ಕೊಡ್ತಾನೆ ರೀ? ಕೇದ ತಲೆ ಕೆಟ್ಟ ಮನುಷ್ಯ ಅವ, ಎಡಬಾಳು ಕಾಲು ಬೇಳ ಅಂತ ಕ್ವಶನ್ ಕೇಳ್ತಿರ್ತಾನೆ. ಅಂತಂದ್ರೆ ಹೆಬ್ಬಾಳಲ್ಲ ಸರ್. ಎಡಗೈ ಹೆಬ್ಬಾಳು ಕೊಡ್ತಾನೆ. ಎಡಗೈ ಹೆಬ್ಬಾಳು. ನೆಕ್ಸ್ಟ್ ನೋಡಿ ಸರ್, ಇಲ್ಲಿ ಮಿಹಿರ್ ಭೋಜ ಬರ್ತಾನೆ ರೀ. ಇಲ್ಲಿ ಮಿಹಿರ್ ಭೋಜ. ಈ ಮಿಹಿರ್ ಭೋಜನ ಬಿರಿದ ಅಂತಂದ್ರೆ ಹಾದಿ ವರ ಅಂತ ಬಿರಿದಿರ್ತ ನೋಡ್ರಿ. ನಗಬಾಡ ಹಲ್ಕಿಸಿಗಿ. ಮಿಹಿರ್ ಭೋಜನ ಬಿರಿದ ಅಂತಂದ್ರೆ ಹಾದಿ ವರ ಅಂತ ಬರ್ತ ನೋಡಿ ಸರ. ರಾಷ್ಟ್ರಕೂಟರ 2ನೇ ಕೃಷ್ಣನಿಂದ ಪರಾಭವ ಸೋಲ್ತ ನೋಡ್ರಿ. ರಾಷ್ಟ್ರಕೂಟರ 2ನೇ ಕೃಷ್ಣನಿಂದ ಸೋಲ್ತ ನೋಡಿ ಸರ್. ನೆಕ್ಸ್ಟ್ ಇವನ ಆಸ್ಥಾನಕ್ಕೆ ಯಾರು ಭೇಟಿ ಕೊಡ್ತಂತ ಅರಬ್ ಯಾತ್ರಿಕ ಸುಲೇಮಾನ್ ಭೇಟಿ ಕೊಡ್ತಾ ನೋಡ್ರಿ. ಕ್ವಶನ್ ಕೇಳ್ತಾನ, ರಜಪೂತ್ರ ಮಂತ್ರೊಳಗೆ ಯಾರ ಆಸ್ಥಾನಕ್ಕೆ ಅರೇಬಿಯ ಯಾತ್ರಿಕ ಸುಲೇಮಾನ್ ಭೇಟಿ ಕೊಡ್ತಾನಂತಂದ್ರೆ ಮಿಹಿರ್ ಭೋಜ ನೋಡ್ರಿ. ಇನ್ನು ನಮ್ಮ ಕರ್ನಾಟಕ ಯಾರ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ? ಮಿಹಿರ್ ಭೋಜ. ಸಾರಿ, ಅಮೋಘ ವರ್ಷ ರಾಷ್ಟ್ರಕೂಟ ಆಸ್ಥಾನಕ್ಕೆ ಯಾರು? ಅಮೋಘ ವರ್ಷ ನೃಪತುಂಗ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಸರ. ಅಮೋಘ ವರ್ಷ ನೃಪತುಂಗನೇ ಎಷ್ಟು ಅದರಲ್ಲಿ ಒಬ್ರಂತ ಹೇಳ್ತಾರೆ ಇವರು? 4 ಸರ್. ಯಾರು ಸರ್ 4? ಅರಬ್, ಚೀನಾ, ರೋಮ್. ಕರೆಕ್ಟ್ ಅಲ್ರಿ? ಒಂದೊಂದು ಬುಕ್ದಾಗ ಕಾನ್ಸ್ಟಂಟಿನೋಪಲ್ ಅಂತ ಕೊಂಡು ಸರ್. ಅದು ನೆನ್ಪಿಡ್ರಿ, ಏನಕ್ಕೆ ವೇಸ್ಟ್ ಆಗಲ್ಲ. ನೆಕ್ಸ್ಟ್ ನೋಡಿ ಸರ, ಇದು ಅರ್ಥ ಆಯ್ತಿಲ್ರಿ? ಇದು ಅರಬ್ ಸುಲೇಮಾನ್ ಮಿಹಿರ್ ಭೋಜನಿಗೆ ಭೇಟಿ ಕೊಡ್ತಾ ನೋಡ್ರಿ. ನೆಕ್ಸ್ಟ್ ಲಾಸ್ಟ್ ಬರ್ತಾನಲ್ಲಿ ಮಹೇಂದ್ರ ಪಾಲ್ ಅಂತ ಬರ್ತೀರಿ. ಮಹೇಂದ್ರ ಪಾಲ ಇವನು ಬಿರುದು ಅಂತಂದ್ರೆ ನಿರ್ಭಯ ರಾಜ್ಯ ಮತ್ತು ಮಹಿಷಪಾಲ ಅಂತ ಇರ್ತ ನೋಡ್ರಿ. ಮಹೇಂದ್ರ ಪಾಲ್ ಬಿರುದು ಅಂತಂದ್ರೆ ನಿರ್ಭಯ ರಾಜ್ಯ ಮತ್ತು ಮಹಿಷಪಾಲ. ಇಲ್ಲಿ ಕ್ವಶನ್ ಅತಿ ಹೆಚ್ಚು ಮಹೇಂದ್ರ ಪಾಲ್ ಕ್ವಶನ್ ಕೇಳ್ತಾನೆ ಅಂತಂದ್ರೆ ಇವನು ಅಂದ್ರೆ ರಜಪೂತೊಳಗೆ ಒಬ್ಬ ಸಾಹಿತಿ ಬರ್ತಾನೆ, ರಾಜಶೇಖರ್ ಅಂತ ಬರ್ತಾನೆ ರೀ. ರಾಜಶೇಖರ್ ಇವ ಯಾರ ಸಂಘ ಇರ್ತಾನೆ ಅಂತಂದ್ರೆ ಮಹೇಂದ್ರ ಪಾಲ ನೋಡ್ರಿ. ಗುರ್ಜರ ಪ್ರತ್ಯಾರ ಮಂತ್ರನೊಳಗೆ ರಾಜಶೇಖರ್ ಯಾರ ಮಂತ್ರ ಇರ್ತಾನೆ ಅಂತಂದ್ರೆ ಮಹೇಂದ್ರ ಪಾಲ್ ನೋಡ್ಸರ. ಈ ರಾಜಶೇಖರನ ಕೃತಿಗಳು ಅತಿ ಹೆಚ್ಚು ಕ್ವಶನ್ ಕೇಳ್ತಾನೆ ರೀ. ಯಾವ ಬರ್ತಾವೆ ರೀ? ಕಾವ್ಯ ಮೀಮಾಂಸೆ ಒಂದು ಯಾವುದು? ಕಾವ್ಯ ಮೀಮಾಂಸೆ. ನೆಕ್ಸ್ಟ್ ಕರ್ಪೂರ ಮಂಜರಿ. ಕಾವ್ಯ ಮೀಮಾಂಸೆ, ಕರ್ಪೂರ ಮಂಜರಿ, ಬಾಲರಾಮಾಯಣ. ಯಾರಿ? ಕಾವ್ಯ ಮೀಮಾಂಸೆ, ಕರ್ಪೂರ ಮಂಜರಿ, ಬಾಲರಾಮಾಯಣ, ಬಾಲಭಾರತ, ಭಾವನಾಕೋಶ, ಭಂಜಿಕ,
ಹರಿವಿಲಾಸ ವಿದ್ಯಪಾಲ ಇವೆಲ್ಲ ಯಾರ ಕೃತಿ ಅಂತಂದ್ರೆ ರಾಜಶೇಖರ್ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಬಾಲರಾಮಾಯಣ, ಬಾಲಭಾರತ, ಭಾವನಕೋಶ, ವಿದ್ಯಪಾಲ, ಬಂಜಿಕ, ಹರಿವಿಲಾಸ, ಕರ್ಪೂರ ಮಂಜರಿ, ಕಾವ್ಯಮೀಮಾಂಸ ಇವೆಲ್ಲ ಯಾರ ಕೃತಿ ಅಂತಂದ್ರೆ ರಾಜಶೇಖರ್ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಉತ್ತರ ಭಾರತ ನಮ್ಮ ಒಂದು ಪೇಸ ಕ್ವಶನ್ ಕೇಳಲ್ರಿ, ತ್ರಿಪಕ್ಷೀಯ ಹೋರಾಟ ಉತ್ತರ ಭಾರತದಲ್ಲಿ ಯಾರು ಒಂದು ಕ್ವಶನ್ ಕೇಳ್ತಾನೆ. ಉತ್ತರ ಭಾರತ ಪಾಲರು ಪ್ರತಿಯರು ರಾಷ್ಟ್ರಕೂಟರು ಕರೆಕ್ಟ್ ಅಲ್ರಿ. ಉತ್ತರ ಭಾರತದೊಳಗೆ ತ್ರಿಪಕ್ಷ ಮೂವರು ಕೂಡ ಹೊಡೆದಾಡ್ತಾವೆ. ಯಾರ್ಯಾರು ಕೂಡ ಹೊಡೆದಾಡ್ತ ಅಂತಂದ್ರೆ ಪಾಲರು ಪ್ರತಿಯರು ರಾಷ್ಟ್ರಕೂಟರು ಬರ್ತಾವೆ ಸರ್. ಇದು ಅರ್ಥ ಆಯ್ತಿಲ್ರಿ. ಇದು ಇಷ್ಟು ಏನಂತಂದ್ರೆ ಗುರ್ಜರ್ರ ಪ್ರತ್ಯಾರ ಬರ್ತಾವೆ ಸರ್. ಇದು ನೆಕ್ಸ್ಟ್ ಬರ್ತಾನ ಕನೋಜದ ಗಾಡ್ವಾಲರ್ ಅಂತ ಬರ್ತಾರೆ ರೀ, ಅಥವಾ ರಾಥೋಡ್ ಅಂತ ಕರಿತೀವಿ. ಕನೋಜದ ರಾಥೋಡರು ಅಥವಾ ಕನೋಜದ ಗಢ್ರ ಅಂತ ಬರ್ತಾವೆ, ಗಹಳ್ವಾಡ್ರ ಅಂತ ಬರ್ತಾವ್ರಿ. ಈ ಕನೋಜದ ರಾಥೋಡ್ರ ಸ್ಥಾಪಕ ಅಂತಂದ್ರೆ ಚಂದ್ರದೇವ, ಸ್ಥಾಪಕ ಚಂದ್ರದೇವ. ಇದು ರಾಜನ ಬಂತಂತ ಕನೋಜ ಬರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಐತಿ. ಇದು ರಾಜ ಅಂತಂದ್ರೆ ಕನೋಜ ಬರ್ತಾನೆ ಸರ್. ಇದು ಇಲ್ಲಿ ಪ್ರಖ್ಯಾತ ದೊರೆ ಬರ್ತಾನೆ ಒಬ್ಬ ಗೋವಿಂದ ಚಂದ್ರ ಅಂತ ಬರ್ತಾನೆ ರೀ. ಪ್ರಖ್ಯಾತ ರಾಜ ಅಂತಂದ್ರೆ ಗೋವಿಂದ ಚಂದ್ರ ಅಂತ ಬರ್ತಾನೆ ಸರ್. ಇವನು ಮತ್ತು ಇವನ ತಾಯಿ ಬೌದ್ಧರಾಗಿರ್ತಾರಂತ ನೋಡ್ರಿ. ಇವನು ಮತ್ತು ಇವನ ತಾಯಿ ಬೌದ್ಧರಾಗಿರ್ತಾರ. ಇವನ ಆಸ್ಥಾನ ಮಂತ್ರಿ ಅಂತಂದ್ರೆ ಲಕ್ಷ್ಮೀಧರ ಅಂತ ನೋಡ್ರಿ. ಅಂದ್ರೆ ಲಕ್ಷ್ಮೀಧರ ಅಂತ ಇರ್ತಾನೆ. ಇವ್ರು ಯಾರು ಅಸ್ತಂಗ ಇರ್ತಾನೆ ಅಂತಂದ್ರೆ ಗೋವಿಂದ ಗೋವಿಂದ ಚಂದ್ರ ಅಸ್ತಂಗ ಇರ್ತಾನೆ ಸರ. ಈ ಒಂದು ಲಕ್ಷ್ಮೀಧರ ಯಾವೊಂದು ನ್ಯಾಯಶಾಸ್ತ್ರ ಬರ್ತಾನೆ ಅಂತಂದ್ರೆ ಕೃತ್ಯ ಕಲ್ಪತರ ಅಂತ ನೋಡ್ರಿ. ಕೃತ್ಯ ಕಲ್ಪತರು ಇದು ಯಾರು ಬರೆದಂಥ ಒಂದು ನ್ಯಾಯಶಾಸ್ತ್ರ ಅಂತಂದ್ರೆ ಲಕ್ಷ್ಮೀಧರ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಅತಿ ಹೆಚ್ಚು ಕ್ವಶನ್ ಹೆಂಗೆ ಕೇಳ್ತಾನೆ ಅಂತಂದ್ರೆ ಅಮೀರ್ ಖುಸ್ರೋ ಬರ್ತಾನೆ ಸರ್. ಭಾರತದ ಗಿಳಿ ಮತ್ತು ಭಾರತಕ್ಕೆ ಸಿತಾರ್ ಮತ್ತು ತಬಲಾ ಪರಿಚಯ ಮಾಡಿದ. ಮತ್ತೇನ್ರಿ ಇವನ ಬಗ್ಗೆ ಇವನು ಮೇನ್ ಕುತ್ತಿ ಆಶಿಕ ಅಂತ ಬರ್ತಲ್ಲ, ಕವಾಲಿ ಶಿಲೆಯರ್ ಅಂತ ಅಮೀರ್ ಖುಸ್ರೋ ಆಶಿಕ ಬರ್ತದ. ಮತ್ತೆ ಬರ್ತದೆ ಸರ್ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಬಗ್ಗೆ ಹೇಳ್ತಕ್ಕಂಥ ಅಮೀರ್ ಖುಸ್ರೋ ಕೃತಿ ಯಾವ್ದ್ರಿ? ಯಾರಿ ತಾರಿಕಿ ಅಲೈ ಅಂತ ನೋಡ್ರಿ. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆ ಬಗ್ಗೆ ಹೇಳ್ತಕ್ಕಂಥ ಕೃತಿ ಅಂತಂದ್ರೆ ತಾರಿಕಿ ಅಲೈ ಬರ್ತ ನೋಡ್ರಿ. ಆಶಿಕಾ ಕೃತಿ ಅದ್ರ ಬಗ್ಗೆ ಹೇಳ್ತದ. ಮದುವೆ ಆಶಿಕಾ ಕೃತಿ ಅಂತಂದ್ರೆ ಮದುವೆ ಬಗ್ಗೆ ಅಲ್ರಿ. ಆಶಿಕಾ ಕೃತಿ ಅಂತಂದ್ರೆ ಮದುವೆ ಬಗ್ಗೆ ಹೇಳ್ತ ನೋಡ್ರಿ. ಇದು ಜಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆ ಬಗ್ಗೆ ಹೇಳ್ತಕ್ಕಂಥ ಕೃತಿ ಆದ್ರಿ. ಜಲಾವುದ್ದೀನ್ ಖಿಲ್ಜಿ ಯಾವ್ದು ಬರ್ತಿಲ್ರಿ? ಯಾವ್ರಿ? ಮಿಫ್ತಾಹುಲ್ ಫತೇಹ ಬರ್ತದೆ ನೋಡ್ರಿ. ಸಾಕು ಮತ್ತೆ ಎಲ್ಲರೂ ಕನ್ಫ್ಯೂಸ್ ಆಗ್ತದ. ಇದು ಬಿಡ್ರಿ. ಇಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನೆ ಅಂತಂದ್ರೆ ಅಮೀರ್ ಖುಸ್ರೋ ಐತಲ್ಲ ಸರ, ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ, ಎಲ್ಲಿ ಯಾವೊಂದು ದಂಡಯಾತ್ರೆ ತೊಗೊಂಬರ್ತಾನ? ಗುಜರಾತ್ ದಂಡಯಾತ್ರೆ ರೀ. ಅಮೀರ್ ಖುಸ್ರೋ ಐತಲ್ಲ, ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲಿಂದ ಹಿಡ್ಕೊಂಬರ್ತಾನ? ಈ ಗುಜರಾತ್ ದಂಡಯಾತ್ರೆ ಏನು ಮಾಡ್ತಾನ, ಅಲ್ಲಿಂದ ಏನು ಮಾಡ್ತಾನೆ, ಅಮೀರ್ ಖುಸ್ರೋ ಹಿಡ್ಕೊಂಬರ್ತಾನ. ಈ ಮಲ್ಲಿಕಾಪುರ ಅದು ಮತ್ತು ಅದಕ್ಕೆ ಸ್ವಲ್ಪ ಅಲಾಟ ರೀ, ಅಲಾಟ ಅಂತ ಹೇಳ್ರಿ. ನಾ ಅಲಾಟಿಲ್ಲ ಅನ್ರಿ. ಇಲ್ಲಿ ನೋಡಿ ಸರ್, ಇದು ಈ ಅಮೀರ್ ಖುಸ್ರೋ ಐತಲ್ಲ ಸರ, ಮೊದಲಿವ ಅಮೀರ್ ಖುಸ್ರೋ ಯಾರು ಹಸ್ತಂಗಿರ್ತಾನೆ ಅಂತಂದ್ರೆ ವಿಜಯಚಂದ್ರ ಅಂತ ನೋಡ್ರಿ. ವಿಜಯಚಂದ್ರ ಏನು ಮಾಡ್ತಾನೆ ಅಂತಂದ್ರೆ ಈ ಅಮೀರ್ ಖುಸ್ರೋವನ್ನು ಎಡಕ್ಕೆ ಹಿಡಿದು ಹೊರಗಾಗ್ತಾನೆ ನೋಡ್ರಿ. ಕ್ವಶನ್ ಹೇಗೆ ಅಂತಂದ್ರೆ ವಿಜಯಚಂದ್ರ ರಜಪೂತ್ರ ಮಂತ್ರಿನೊಳಗೆ ಅಮೀರ್ ಖುಸ್ರೋ ರಜಪೂತ್ರ ಮಂತ್ರಿನೊಳಗೆ ಯಾರು ಹಸ್ತಂಗಿರ್ತಾನೆ ಅಂತಂದ್ರೆ ವಿಜಯಚಂದ್ರ ಬರ್ತಾನೆ ಸರ. ಲಾಸ್ಟ್ ಬರ್ತಾನ ಚಂದೇಲರು ಬರ್ತಾರೆ. ಇದು ಚಂದೇಲರು ಅಥವಾ ಜೈಜುಕ್ತಿ ಸುಮ್ತಿ ಕರಿತೀವಿ ಸರ. ಜೈ ಜಬುಕ್ತಿ ಅಂತ ಬರ್ತೀರಿ. ಚಂದೇಲರು ಅಥವಾ ಜೈ ಜಬುಕ್ತಿ ಅಂತ ಮಂತನ ಬರ್ತೀರಿ. ಚಂದೇಲರ ಸ್ಥಾಪಕ ರೀ ನನ್ನುಕ ಓಲಂಕ್. ಚಂದೇಲರ ಕರೆಕ್ಟ್ ರೀ. ನನ್ನಕ ಅಥವಾ ಯಶ್ವರ್ ಬರ್ತ ನೋಡಿ. ಎಲ್ಲರೂ ಚಂದೇಲ ಸ್ಥಾಪಕ ಬಂತಂತಂದ್ರೆ ಮತ್ತೆ ಡಂಗಂಗೆ ಹಾಕಿರಿ. ಚಂದೇಲರ ಸ್ಥಾಪಕ ಅಂತಂದ್ರೆ ನನ್ನುಕ ಅಥವಾ ಯಶೋವರ್ಮ ಅಂತ ಬರ್ತಾವ ಸರ್. ಇದು ಈ ಚಂದೇಲರ ರಾಜನ ಅಂತಂದ್ರೆ ಮಹೋಬ ಅಂತ ಬರ್ತ ನೋಡ್ರಿ. ಚಂದೇಲ ರಾಜ ಅಂತಂದ್ರೆ ಮೋಹ ಬರ್ತ ನೋಡಿ ಸರ್. ಇದು ಇಲ್ಲಿ ಕ್ವಶನ್ ಹೆಂಗೆ ಕೇಳ್ತಾನೆ ಅಂತಂದ್ರೆ ಈ ಯಶೋವರ್ಮ ಯಾವೊಂದು ಶಾಸನ ಹೊಡಿಸ್ತಾನೆ ಅಂತಂದ್ರೆ ಕುಜರಾವ್ ನೋಡ್ರಿ. ಯಶೋವರ್ಮ ಹೊರಡಿಸಿದಂಥ ಶಾಸನ ಅಂತಂದ್ರೆ ಕುಜರಾವ್. ನೆಕ್ಸ್ಟ್ ಇಲ್ಲಿ ಬರ್ತಾನೆ ಕುಜರಾವ್ ದೇವಾಲಯನ ಯಾರು ನಿರ್ಮಾಣ ಮಾಡ್ತಾರೆ? ಡಂಗ. ಚಂದೇಲರ ಮಂತನ ಅಂತ ಡಂಗ್ ಏನು ಮಾಡ್ತಾನೆ ಅಂತಂದ್ರೆ ಈ ಕುಜರಾವ್ ದೇವಾಲಯ ನಿರ್ಮಾಣ ಮಾಡ್ತಾನೆ. ಒಂದು ಕ್ವಶನ್ ಕೇಳಿ ನೋಡ್ರಿ. ಕುಜರಾವ್ ದೇವಾಲಯ ಇದು ಯಾವ ದೇವಾಲಯ ಕ್ವಶನ್ ಕೇಳ್ರಿ? ವಿಷ್ಣು ನೋಡ್ರಿ. ಕುಜರಾವ್ ದೇವಾಲಯ ಇದು ಯಾವೊಂದು ದೇವಾಲಯ ಅಂತಂದ್ರೆ ವಿಷ್ಣು. ಕಾಂಬೋಡಿಯಲ್ಲಿರ್ತಕ್ಕಂಥ ಅಂಗೋರಾ ಕಾಟ್ ದೇವಾಲಯ ಅಂತಂದ್ರೆ ವಿಷ್ಣು. ಕಾಂಬೋಡಿಯಲ್ಲಿರ್ತಕ್ಕಂಥ ಅಂಗೋರಾ ಕಾಟ್ ಅಂತಂದ್ರೆ ವಿಷ್ಣು ಬರ್ತಾನೆ ಸರ್. ಇದು ನೆಕ್ಸ್ಟ್ ಇದು ಅರ್ಥ ಆಯ್ತಲ್ಲ ಸರ್. ಇದು ನೆಕ್ಸ್ಟ್ ಅದನ್ನ ಇನ್ನೊಂದು ಹಿಸ್ಟ್ರಿ ಬಗ್ಗೆ ಕ್ವಶನ್ ಕೇಳ್ರಿ. ಲಾಸ್ಟ್ ಇದು ಇವು ಕಾಲಾನುಕ್ರಮದಲ್ಲಿ ಬರೀಬೇಕು ನೋಡಿ ಸರ್. ಇದು ಬ್ಯಾಸರಿ ಆಗಿಲ್ಲಲ್ಲ ರೀ? ಹಾಂ ಇಲ್ಲಲ್ಲ, ಕಾಲಾನುಕ್ರಮದಲ್ಲಿ ಬರೀ ಲಾಸ್ಟ್ ಕ್ವಶನ್ ಇದು. ಈ ಕಾಲಾನುಕ್ರಮ ಯಾವಂತಂದ್ರೆ ವಾಂಡಿವಾಶ್ ಕದನ, ಮೊದಲ ಕರ್ನಾಟಕ ಯುದ್ಧ, ನೇಪಾಳ ಯುದ್ಧ, ಬಕ್ಸಾರ್ ಕದನ. ಫಸ್ಟ್ ಯಾವ್ದು ಬರ್ತೀವಿ ಒಳಗೆ? ವಾಂಡಿವಾಶ್ ಕದನ, ಮೊದಲ ಕರ್ನಾಟಕ ಯುದ್ಧ, ನೇಪಾಳ ಯುದ್ಧ, ಬಕ್ಸಾರ್ ಕದನ. ಫಸ್ಟ್ ಯಾವ್ದು ಬರ್ತೀರಿ? ಬಕ್ಸಾರ್ ಕದನ ಯಾವಾಗ ಆತ್ರಿ? 1764 ಅಕ್ಟೋಬರ್ 25 ಬಕ್ಸಾರ್ ಕದನ ಆಗತ್ತೆ ರೀ. ಇದು
ನೇಪಾಳ ಯುದ್ಧ ಆಗತ್ತಣ 1814 1814 ಅಂತಂದ್ರೆ ಸ್ವಲ್ಪ ಓದ್ರಣ ಅವ್ರನ್ನ ಬ್ರೋ. ಕಾಲೇಜಲ್ಲಿ ಅವರು ಬರೀ 2 ವರ್ಷ ಮಾಡ್ತಾರೆ ಪರ್ಮಿಷನ್ ತೊಗೊಂಡು ಬ್ರೋ. ಬ್ರೋ ಎಕ್ಸಾಮ್ ಇದೆ ಬ್ರೋ. ಹಾಂ ಸರ್ ಇಲ್ಲಿ ಎಕ್ಸಾಮ್ ಇದೆ. ಓಕೆ ಏ ಇಲ್ಲ ಇಲ್ಲರಿ ಸೌಂಡ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಚಲೋ ಆಗ್ತದೆ. ಇಲ್ಲಿ ಬಕ್ಸರ್ ಕರ್ನಾಟಕ 1764. ನೆಕ್ಸ್ಟ್ ನೇಪಾಳ ಯುದ್ಧ 1814 ಮೊದಲ ಕರ್ನಾಟಕ ಯುದ್ಧ 1746 48. ವಾಂಡಿವಾಶ್ ಕದನ 1760 ನೋಡ್ರಿ. ಈಗ ಕೆಲವೊಂದಿಷ್ಟು ದಂಗೆಗಳು ರಿಪೀಟ್ ಮಾಡಮ್ರಿ ಸ್ಪೀಡಾಗಿ. ಆಂಗ್ಲೋ ಬರ್ಮಿಸ್ ಯುದ್ಧ ಎಷ್ಟಾಗ್ತಾವ ರೀ? ಆಂಗ್ಲೋ ಬರ್ಮಿಸ್ ಟೋಟಲ್ 3 ಆಗ್ತಾವ. ಕರೆಕ್ಟ್ ಕೇಳ್ರೆ ನಾ ಇಲ್ಲೇ ಹೇಳಕ್ಕೆ ಕುಂತಿದ್ದು ಒಂದು 20 ಸಲ ಇದ್ರಕ್ಕೆ. ಆಂಗ್ಲೋ ಬರ್ಮಿಸ್ ಯುದ್ಧ ಒಟ್ಟು 3 ಆಗ್ತಾವ. 1824 26. 1824 ಕರೆಕ್ಟ್ ಅಲ್ರಿ? ಮೊದಲನೇ ಆಂಗ್ಲೋ ಬರ್ಮಿಸ್ ಯುದ್ಧ ಅಂತಂದ್ರೆ 1824 26. ಎರಡನೇ ಆಂಗ್ಲೋ ಬರ್ಮಿಸ್ ಯುದ್ಧ 1852. ಮೂರನೇ ಆಂಗ್ಲೋ ಬರ್ಮಿಸ್ ಯುದ್ಧ 1885. ಅರ್ಥ ಆದ್ರದು? ಫಸ್ಟ್ ಆಗಂತೇನು 1824 26. ಎರಡನೇದು 1852. ಮೂರನೇದು 1885 ಸರ್. ನೆಕ್ಸ್ಟ್ ಆಂಗ್ಲೋ ನೇಪಾಳ ಯುದ್ಧ ಎಷ್ಟಾಗ್ತವೆ ರೀ? ಆಂಗ್ಲೋ ಒಂದೇ ಅದು 1802 ಆತನ್ರಿ. 1814 16. ಸಗೋಲಿ ಒಪ್ಪಂದ ಮೂಲಕ ಎಂಡ್ ಆಗ್ತದೆ. ಆಂಗ್ಲೋ ನೇಪಾಳ ಯುದ್ಧ 1814 16. ಯಾವ ಒಪ್ಪಂದ? ಸಗೋಲಿ ಒಪ್ಪಂದ. ಆಂಗ್ಲೋ ಮೈಸೂರು ಯುದ್ಧ ಎಷ್ಟಾಗ್ತವೆ ರೀ? 3 ಅಂತದ 4 ಅಂತದ 4 ಅಂತದ. ಎಷ್ಟು ಅಂತಂದ್ರೆ 4 ಸರ. ಮೊದಲ ಆಂಗ್ಲೋ ಮೈಸೂರು ವರ್ಷ 1767 69. ಎರಡನೇದು 80 84. ಮೂರನೇದು 90 92. ನಾಲ್ಕನೇದು 1799 ಮೇ 4 ಟಿಪ್ಪು ನಿಧನ ಅಂತ ನೋಡಿ ಸರ್ ಇದು. ನೆಕ್ಸ್ಟ್ ಮೊದಲ ಆಂಗ್ಲೋ ಮೈಸೂರ್ದಾಗ ಯಾರು ಇರ್ತಾರೆ ಸರ? ಏನು ಗವರ್ನರ್ ಯಾರು ಇರ್ತಾರೆ? ರಾಬರ್ಟ್ ಕ್ಲೈವ್ ಫಸ್ಟ್ ಇರ್ತಾರೆ. ರಾಬರ್ಟ್ ಕ್ಲೈವ್. ಅಲ್ಲಿ ಕರ್ನಲ್ ಸ್ಮಿತ್ ಮುಂದೆ ಬರ್ತಾರೆ. ಹೋರಾಟ ಕರ್ನಲ್ ಸ್ಮಿತ್ ಬರ್ತಾನೆ ಅಷ್ಟೇ. ಗವರ್ನರ್ ಇರ್ತಂತ ರಾಬರ್ಟ್ ಕ್ಲೈವ್ ಸರ್. ರಾಬರ್ಟ್ ಕ್ಲೈವ್. ಎರಡನೇದ ರೀ ವಾರನ್ ಹೇಸ್ಟಿಂಗ್ಸ್. ಮೂರನೇದೊಳಗೆ ಕಾರ್ನ್ ವಾಲಿಸ್. ನಾಲ್ಕನೇದೊಳಗೆ ಲಾರ್ಡ್ ವೆಲ್ಲೆಸಿ. ನೆಕ್ಸ್ಟ್ ಇಲ್ಲಿ ಒಪ್ಪಂದಗಳು. ಫಸ್ಟ್ ಮದ್ರಾಸ್ ಒಪ್ಪಂದ. ಎರಡನೇದು ಮಂಗಳೂರು ಒಪ್ಪಂದ. ಮೂರನೇದು ಶ್ರೀರಂಗಪಟ್ಟಣ ಒಪ್ಪಂದ ನೋಡಿ ಸರ್. ಒಟ್ಟು ಎಷ್ಟು ಅಂತಂದ್ರೆ 3 ಒಪ್ಪಂದ. 4ನೇ ಶ್ರೀರಂಗಪಟ್ಟಣ ಆಗುತ್ತೆ ನೋಡಿ ಸರ್ ಅದು. ನೆಕ್ಸ್ಟ್ ರೀ ಇಲ್ಲಿ ಒಳ ಒಪ್ಪಂದ ನಡೀತದೆ ಸರ್. ಒಳ ಒಪ್ಪಂದಗಳು ಫಸ್ಟ್ ಯಾವ್ದು ರೀ? ಟೋಟಲ್ 4 ಒಳ ಒಪ್ಪಂದ ಆಯ್ತು ಅಲ್ಲಿ. ಫಸ್ಟ್ ಯಾವ್ದು ಅಂತಂದ್ರೆ ತಿರುವಣ್ಣೈ ಮಲೆ ಕದನ. ಒಳ ಕದನ ಆಯ್ತು ಅಲ್ಲಿ. ಫಸ್ಟ್ ಅಂತಂದ್ರೆ ತಿರುವಣ್ಣೈ ಮಲೆ ಕದನ ಅಂತತ್ರಿ. ಫಸ್ಟ್ ಆಂಗ್ಲೋ ಮೈಸೂರದೊಳಗಿದು ತಿರುವಣ್ಣೈ ಮಲೆ ಕದನ. ಎರಡನೇದ್ರೊಳಗೆ ಪೋರ್ಟ್ನೋವಾ ಕದನ. ಎರಡನೇದ್ರೊಳಗೆ ಪೋರ್ಟ್ನೋವಾ ಕದನ. ಮೂರನೇದ್ರೊಳಗೆ ಬೆಂಗಳೂರು ಕದನ. ನಾಲ್ಕನೇದು ಸಿದ್ದೇಶ್ವರ ಮಳವಳ್ಳಿ ಕದನ. ಫಸ್ಟು ತಿರುವಣ್ಣಾಮಲೈ ಕದನ. ಎರಡನೇದ್ದು ಪೋರ್ಟ್ನೋವಾ. ಮೂರನೇದು ಬೆಂಗಳೂರು. ನಾಲ್ಕನೇದು ಸಿದ್ದೇಶ್ವರ ಮಳವಳ್ಳಿ ಕದನ. ಅರ್ಥ ಆಯ್ತು? ಇಷ್ಟು ಆಂಗ್ಲೋ ಮೈಸೂರಿದು. ನೆಕ್ಸ್ಟ್ ಆಂಗ್ಲೋ ಮರಾಠ ಯುದ್ಧಗಳು ಎಷ್ಟಾಗ್ತಾವೆ ರೀ? 3. ಆಂಗ್ಲೋ ಮರಾಠ ಯುದ್ಧ ಎಷ್ಟು ಅಂತಂದ್ರೆ 3. 1770 82. 1770 82. ಎರಡನೇದು ರೀ 1803 5. ಮೂರನೇದು 1817 18. ಅರ್ಥ ಆಗ್ತಿರೋದು? ಫಸ್ಟ್ ಆಗಂತೀನಿ ಆಂಗ್ಲೋ ಮರಾಠ 1770 82. ಎರಡನೇದು ರೀ 1803 5. ಮೂರನೇದು 1803 5. ಮೂರನೇದು ರೀ 1817 18 ಬರ್ತ ನೋಡಿ ಸರ. ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲಬಾಯಿ ಒಪ್ಪಂದ. ಎರಡನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಅಥವಾ ರಾಜ್ಪುರ್ ಘಾಟ್ ಒಪ್ಪಂದ. ಮೂರನೇದು ಪೇಶ್ವೆ ಹುದ್ದೆ ರದ್ದು. ಅರ್ಥ ಆಗ್ತಿದಷ್ಟು? ನೆಕ್ಸ್ಟ್ ಬರ್ತಾನ ಆಂಗ್ಲೋ ಸಿಖ್ ಯುದ್ಧ. ಆಂಗ್ಲೋ ಸಿಖ್ ಯುದ್ಧ ಎಷ್ಟಾಗ್ತಾವ ರೀ? 2 ಆಗ್ತಾವ. ಆಂಗ್ಲೋ ಸಿಖ್ ಯುದ್ಧ ಎಷ್ಟಾಗ್ತಾವ ಅಂತಂದ್ರೆ 2 ಆಗ್ತಾವ. 1840 46. 1840 46. ಎರಡನೇದು ರೀ 1848 49. ಕರೆಕ್ಟ್. 1840 46 ಒಂದನೇದು. 1848 49 ಎರಡನೇದು. ನೀವು ಆಂಗ್ಲೋ ಅದೇ ಅಪ್ಪ ಮತ್ತೆ ಏನೇನು ಹೇಳಕ್ಕೆ. ನೆಕ್ಸ್ಟ್ ಆಂಗ್ಲೋ ಅಫ್ಘಾನ್ ಯುದ್ಧ ಎಷ್ಟಾಗ್ತಾವ ರೀ? 3 ಆಗ್ತಾವ. ಆಂಗ್ಲೋ ಅಫ್ಘಾನ್ ಯುದ್ಧ ಎಷ್ಟಾಗ್ತಾವ ಅಂತಂದ್ರೆ 3. ಮೊದಲ ಆಂಗ್ಲೋ ಅಫ್ಘಾನ್ ಯುದ್ಧ 1839 42. ಕರೆಕ್ಟ್ ರೀ. ಮೊದಲ ಆಂಗ್ಲೋ ಅಫ್ಘಾನ್ ಯುದ್ಧ ಅಂತ ಅಫ್ಘಾನ್ ಅಲ್ರಿ ಇದು.
ಮೊದಲ ಆಂಗ್ಲೋ ಅಫ್ಘಾನ್ ಯುದ್ಧ 1839ರಿಂದ 42. ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧ 1878ರಿಂದ 79. ಫಸ್ಟ್ ಯಾವಾಗ ಅಂತ ಹೇಳಿದೆ 1839ರಿಂದ 42. ಎರಡನೇದು ರೀ 1878ರಿಂದ 79 ಸರ್. ಮೂರನೇದು ರೀ 1919 ನೋಡ್ರಿ 1919. ಮೊದಲ ಕರ್ನಾಟಕ ಯುದ್ಧ ಎಷ್ಟು ನಡೀತು? ಟೋಟಲ್ ಎಷ್ಟು ಕರ್ನಾಟಕ ಯುದ್ಧ? 3. ಟೋಟಲ್ ಕರ್ನಾಟಕ ಯುದ್ಧ ಎಷ್ಟು ನಡೀತು? 3. ಮೊದಲ ಕರ್ನಾಟಕ ಯುದ್ಧ 1740ರಿಂದ 48. ನೆಕ್ಸ್ಟ್ ರೀ 49ರಿಂದ 54. ಎರಡನೇದು ಇದು ಫಸ್ಟು 46ರಿಂದ 48. ಎರಡನೇದು 49ರಿಂದ 54. ಮೂರನೇದು ರೀ 59 58ರಿಂದ 63. ಕರೆಕ್ಟ್ ಅಲ್ರಿ? ಫಸ್ಟ್ ಯಾವ ಒಪ್ಪಂದ? ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ. ಮತ್ತು ಒಳಗತ್ತು ಕದನಗಳು ಅಡಿಯಾರ್ ಕಾಳಗ, ಅಂಬೂರ್ ಕಾಳಗ, ವಾಂಡಿವೇಶ್ ಕಾಳಗ. ಕರೆಕ್ಟ್ ಅಲ್ರಿ? ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಪ್ಯಾರಿಸ್ ಒಪ್ಪಂದ, ಅಡಿಯಾರ್ ಕಾಳಗ, ಅಂಬೂರ್ ಕಾಳಗ, ವಾಂಡಿವೇಶ್ ಕಾಳಗ. ಇಷ್ಟು ಅರ್ಥ ಆಯ್ತು ರೀ ನಿಮ್ಗೆ? ನೆಕ್ಸ್ಟು ಪಾಣಿಪತ್ ಕದನ ಎಷ್ಟು ಆಯ್ತು ರೀ? ಒಂದಾಯ್ತು ಡಿಪ್ರೆಷನ್. ಟೋಟಲ್ ಎಷ್ಟು ಅಂತಂದ್ರೆ 3 ಆಯ್ತಾವ. ಪಾಣಿಪತ್ ಕದನ 1526 ಏಪ್ರಿಲ್ 21. ಇವು ಡೇಟ್ ನೆನ್ಬಿಡ್ರಿ ಅವನು. 1526 ಏಪ್ರಿಲ್ 21. ಮೊದಲ ಪಾಣಿಪತ್ ಕದನ ಯಾರು ನೋಡಿವೆ? ಬಾಬರ್ ಮತ್ತು ಇಬ್ರಾಹಿಂ. ಯಾರು ವಿನ್ ಆಗ್ತಾರ? ಬಾಬರ್. ಎರಡನೇ ಪಾಣಿಪತ್ ಕದನ 1550 ನವಂಬರ್ 5. ಏಮು ಮತ್ತು ಅಕ್ಬರ್. ಯಾರು ವಿನ್ ಆಗ್ತಾರ? ಅಕ್ಬರ್. ಮೂರನೇ ಪಾಣಿಪತ್ ಕದನ ಯಾವಾಗ ರೀ? 1761 ಜನವರಿ 14. 1761 ಜನವರಿ 14. ಯಾರ ನಡುವೆ? ಮರಾಠ ಮತ್ತು ಅಹಮದ್ ಶಾ ಅಬ್ದಾಲಿ. ಕರೆಕ್ಟ್? ಮರಾಠ ಮತ್ತು ಅಹಮದ್ ಶಾ ಅಬ್ದಾಲಿ. ಯಾರು ವಿನ್ ಆಗ್ತಾರೆ ಇಲ್ಲಿ? ಅಹಮದ್ ಶಾ ಅಬ್ದಾಲಿ ಬರ್ತಾನೆ ಸರ್ ಇದು. ನೆಕ್ಸ್ಟ್ ತೈರನ್ ಕದನ ಎಷ್ಟು ಆಗ್ತಾವ ರೀ? 3. ಫಸ್ಟ್ ತೈರನ್ ಕದನ 1191. ಯಾರ ನಡುವೆ? ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ಯಾರು ವಿನ್ ಆಗ್ತಾರ? ಪೃಥ್ವಿರಾಜ್ ಚೌಹಾಣ್. ಎರಡನೇ ತೈರನ್ ಕದನ 1192. ಸೇಮ್ ಸರ. ಯಾರು ವಿನ್ ಆಗ್ತಾರೆ ಇಲ್ಲಿ? ಮೊಹಮ್ಮದ್ ಗೋರಿ. ಮೂರನೇ ತೈರನ್ ಕದನ 1216. ಇಲ್ತುಮಶ್ ಮತ್ತು ತಾಜುದ್ದೀನ್ ಎಲ್ದೋಜಿ. ಯಾರು ವಿನ್ ಆಗ್ತಾರೆ ಇಲ್ಲಿ? ಇಲ್ತುಮಶ್ ನೋಡಿ ಸರ. ಮೊದಲ ದುಂಡು ಮೇಳ ಸಂಬಳ ಆಗತ್ತೆ ರೀ 1930. ಡೇಟ್ ನವಂಬರ್ 12. ನವಂಬರ್ 12. 19 ಡೇಟ್ ಅನ್ಬಿಟ್ರೆ 1930 ನವಂಬರ್ 12 ಮೊದಲ ದುಂಡು ಮೇಳ ಸಮ್ಮೇಳನ. ಎರಡನೇ ದುಂಡು ಮೇಳ ಸಮ್ಮೇಳನ 1931. ಡೇಟ್ ಸೆಪ್ಟೆಂಬರ್ 7. ಫಸ್ಟ್ 1930 ನವಂಬರ್ 12. ಎರಡನೇದು 1931 ಸೆಪ್ಟೆಂಬರ್ 7. ಮೂರನೇ ದುಂಡು ಮೇಳ ಸಮ್ಮೇಳನ 1932 ನವಂಬರ್ 17. ನವಂಬರ್ 12 ಸೆಪ್ಟೆಂಬರ್ 7 ನವಂಬರ್ 17. ಕರೆಕ್ಟ್ ಅಲ್ರಿ? ಇಷ್ಟು ಏನಂತಂದ್ರೆ ದುಂಡು ಮೇದಿನ ಸಮ್ಮೇಳನ ನೋಡಿ ಸರ್ ಇದು. ಇಷ್ಟು ಮುಗೀತು ನೋಡಿ ಸರ್ ಇದು. ಇಲ್ಲ ಏನಿಲ್ಲ.